ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಒಂದು ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕಲಾವಿದರಿಗೆ ನೇರವಾಗಿ ವಾರ್ನಿಂಗ್ ಮಾಡಿದ್ದಾರೆ. ಸಿನಿಮೋತ್ಸವ ಕಾರ್ಯಕ್ರಮ. ಸೊ ಆ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಿರುವಂಥ ಹೇಳಿಕೆ ಇದೆಯಲ್ಲ, ಸೊ ಇದು ರಾಜ್ಯದಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ಕಲಾವಿದರ ನಟ್ಟು ಬೋಲ್ಟು ನನ್ನ ಕೈಯಲ್ಲಿದೆ, ನೆಟ್ಟಗಾಗಿರಬೇಕು ಅನ್ನೋ ರೀತಿಯಲ್ಲಿನೇ ಮಾತನಾಡಿದರು. ಅಂದರೆ ಪಾದಯಾತ್ರೆ ಮಾಡುವಂಥ ಸಂದರ್ಭದಲ್ಲಿ ನಮಗೆ ಬೆಂಬಲ ಕೊಡಲಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಆ ಸಿಟ್ಟನ್ನು ನಿನ್ನೆ ನಡೆದಿರುವಂಥ ಕಾರ್ಯಕ್ರಮದಲ್ಲಿ ಹೊರಹಾಕಿದರು. ಸೊ ಯಾವ ಕಾರಣಕ್ಕಾಗಿ ಕಲಾವಿದರು ಆ ಕಾರ್ಯಕ್ರಮಕ್ಕೆ ಅಂದರೆ ಆ ಒಂದು ಪಾದಯಾತ್ರೆಗೆ ಬರಲಿಲ್ಲ ಅನ್ನುವಂಥದ್ದು. ಸೊ ಈಗ ಕೊಟ್ಟಿರುವಂಥ ಹೇಳಿಕೆಯ ಹಿಂದೆ ಇರುವಂಥ ಉದ್ದೇಶ ಏನು, ಕಲಾವಿದರಿಗೆ ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಯಾಕೆ ಅಂತೇಳಿ. ಯಾಕೆಂದರೆ ಪ್ರಮುಖವಾಗಿ ಸಿನಿಮಾ ರಂಗನೇ ಬೇರೆ, ರಾಜಕೀಯ ಅನ್ನೋದೇ ಬೇರೆ ಆಗುತ್ತೆ. ಆದರೆ ಇದರಲ್ಲಿ ನಮ್ಮ ಬೆಂಬಲಕ್ಕೆ ಯಾಕೆ ನಿಂತಿಲ್ಲ ಅಂತೇಳಿ ಪ್ರಮುಖವಾಗಿ ಇಲ್ಲಿ ಹುಟ್ಟುವಂಥ ಪ್ರಶ್ನೆ ಏನು ಅಂತಂದರೆ, ಈ ಪಾದಯಾತ್ರೆ ಆಯ್ತಲ್ಲ, ಪಾದಯಾತ್ರೆ ಆಗಿದ್ದು ನಾಡು ನುಡಿ ಜಲ ಭಾಷೆಗಾಗಿನ ಅಥವಾ ರಾಜಕೀಯವಾಗಿ ಅಂದರೆ ಅಧಿಕಾರಕ್ಕಾಗಿ ಪಾದಯಾತ್ರೆ ನಡೀತಾ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಹುಟ್ಕೊಳ್ತಾ ಇದೆ. ಆ ಪಾದಯಾತ್ರೆ ಎಲ್ಲಿಯ ತನಕ ಬಂತು, ಮೇಕೆದಾಟು ಯೋಜನೆ ಏನಾಯಿತು, ಜೊತೆಗೆ ಈಗ ಸಿನಿಮಾ ರಂಗ ಯಾಕೆ ಬಂತು, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಇವತ್ತಿನ ವಿಶೇಷ ನಟ್ಟು ಬೋಲ್ಟು ಹಲವರ ಸಿಟ್ಟು. ವಿಧಾನಸೌಧದ ಮುಂಭಾಗದಲ್ಲಿ 16ನೇ ಸಿನಿಮೋತ್ಸವ ಕಾರ್ಯಕ್ರಮ ನಡೆಯುತ್ತೆ, ಉದ್ಘಾಟನಾ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡ್ತಾ ಕಲಾವಿದರಿಗೆ ನೇರವಾಗಿ ವಾರ್ನಿಂಗ್ ಮಾಡಿದ್ದಾರೆ. ಅಂದರೆ ನಟ್ಟು ಬೋಲ್ಟು ನನ್ನ ಕೈಯಲ್ಲಿದೆ, ಸರಿಯಾಗಿರಬೇಕು ಅಂಥೇಳಿ. ಸೊ ಹಂಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂದರೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗೆ ಬಿಜೆಪಿ ನಾಯಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪ್ರಮುಖವಾಗಿ ಎಚ್.ಡಿ. ಕುಮಾರಸ್ವಾಮಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಯಾರೇನು ಹೇಳಿದ್ದಾರೆ ಕೇಳೋಣ ಬನ್ನಿ. ಈ ಫಿಲಮ್ ಇಂಡಸ್ಟ್ರಿ ಬಗ್ಗೆ ಭಾಳ ಕೋಪ ಬಂದ್ಬಿಟ್ಟಿದೆ, ನನಗೆ ಸಿಟ್ಟು ಬಂದ್ಬಿಟ್ಟಿದೆ. ಫಿಲಮ್ ಚೇಂಬರ್ ಆಫ್ ಕಾಮರ್ಸು, ಈ ಆ್ಯಕ್ಟ್ರ್ಗಳ ಬಗ್ಗೆ ನನಗೆ ಸಿಟ್ಟು. ನೋಡ್ತಾ ಇದ್ದಾನೆ ವೆಂಕಟೇಶು. ಯಾಕೆ ಅಂದರೆ ನಾವು ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡಿದೋ ಕಷ್ಟ ಕಾಲದಲ್ಲಿ ಬೆಂಗಳೂರಿಗೆ ನೀರಿಗೋಸ್ಕರ. ನಾನು ಸಿದ್ದರಾಮಯ್ಯನವರು ಎಲ್ಲ ಸೇರಿ ಒಂದು 150 ಕಿಲೋಮೀಟರ್ ನಡೆದೋ. ಕೋವಿಡ್ ಸಂದರ್ಭ, ನಮ್ಮ ಸ್ವಂತಕ್ಕೆ ನಾವು ನಡೀಲಿಲ್ಲ, ಆದರೆ ರಾಜ್ಯದ ಹಿತಕ್ಕೆ ನಾವು ನಡೆದೋ. ಸಾಧು ಕೋಕಿಲ ಮತ್ತು ವಿಜಿ ಇಬ್ಬರು ಬಿಟ್ಟರೆ ಯಾರೂ ಪಾರ್ಟಿಸಿಪೇಟ್ ಮಾಡಲಿಲ್ಲ. ನೀವು ಅಸೋಸಿಯೇಷನ್ ಅವ್ರು ಬಂದಿದ್ರಿ, ನೀವು ಅಲ್ಲ, ನಾನು ಕಲಾವಿದರ ಪೈಕಿ ಕೇಳ್ತಾ ಇದ್ದೀನಿ. ನೀವೆಲ್ಲ ಮ್ಯಾನೇಜ್ಮೆಂಟ್ ಅವ್ರು ಕೆಲವರು ಬಂದಿದ್ರಿ, ಚೇಂಬರ್ ಅವ್ರು. ನಾನೇ ಪರ್ಸನಲಾಗಿ ಬಂದು ಚೇಂಬರ್ ಕರೆದಿದ್ದೆ. ಸೊ ನನಗೆ ಈ ಆ್ಯಕ್ಟ್ರುಗಳು ಇವರೆಲ್ಲ ಕೆಲವರೆಲ್ಲ ಬಳಸ್ಕೊಳ್ತಾರೆ, ಆಮೇಲೆ ಬಿಸಾಕ್ತಾರೆ. ಸೊ ಹಂಗೆ ತಿಳ್ಕೊಳಕ್ಕೆ ಹೋಗ್ಬಿಡಿ. ಅದಿಷ್ಟಿಗೆ ನಮ್ಮ ಸರ್ಕಾರ ಬಂದ ತಕ್ಷಣ ಫಸ್ಟು ಸಾಧಕು ಗೆಲಾಗೆ ಅಧ್ಯಕ್ಷರು ಮಾಡಬೇಕು ಅಂತ ನಾನು ಚೀಫ್ ಮಿನಿಸ್ಟರ್ ಇಬ್ಬರು ಮಾತಾಡಿಕೊಂಡು ಅವ್ರಿಗೂ ಒಂದು ಅವಕಾಶವನ್ನು ಗುರುತಿಸ್ಬೇಕು. ನಮ್ಮ ಕಷ್ಟ ಕಾಲದಲ್ಲಿ ಯಾರು ನಿಂತ್ಕೊಂಡಿರ್ತಾರೆ ಅವ್ರು ನಾವು ಸಹಾಯ ಮಾಡಬೇಕು ಅಂತೇಳಿ ಇವತ್ತು ಅವ್ರಿಗೆ ನಾವು ಅಧ್ಯಕ್ಷರಾಗಿ ನಾವು ಮಾಡಿದ್ದೇವೆ. ಇದು ತಲೆಲಿರಲಿ. ನಾವಿದನ್ನು ಗಮನಿಸೋದಿಲ್ಲ ಅಂತ ಯಾರೂ ತಿಳ್ಕೊಳಕ್ಕೆ ಹೋಗ್ಬೇಡಿ. ನಮಗೆ ಪ್ರತಿ ನಾಡಿ ಮಿಡ್ತ ಮೂಮೆಂಟು, ಯಾರ ಮೂಮೆಂಟ್ ಏನು, ಯಾರ ರಂಗ ಏನು ಎಲ್ಲ ಕೂಡ ನಮಗೆ ಅರಿವಿದೆ. ಸೊ ಜಸ್ಟ್ ನಾನು ಹಿತೈಷಿಯಾಗೂ ಹೇಳ್ತಾ ಇದ್ದೀನಿ, ನಾನು ಕೂಡ ಈ ಒಂದು ಫಿಲಮ್ ಫೀಲ್ಡ್ ಒಬ್ಬ ಎಕ್ಸಿಬಿಟ್ರ್, ನಾನು ಒನ್ ಆಫ್ ದಿ ಬಿಗ್ ಎಕ್ಸಿಬಿಟ್ರ್. ನಾನು ಕೂಡ ಇದನ್ನು ನನಗೆ ಅದರ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಅದರ ಅವಶ್ಯಕತೆ ಇಲ್ಲ. ಈಗ ಅವರಿಗೆ 138 ಸ್ಥಾನ ಕೊಟ್ಟಿದ್ದಾರೆ. ಯಾರು ಬೆಂಬಲ ಕೊಟ್ಟರೆ ಬಿಟ್ಟಿರೋದು ಪ್ರಶ್ನೆ ಇಲ್ಲ. ರಾಜ್ಯದ ಜನ ಅವರಿಗೆ ಸಹಕಾರ ಕೊಟ್ಟಿದ್ದಾರಲ್ವಾ, ಅಧಿಕಾರ ಅವ್ರ ಕೈನಲ್ಲಿದೆ. ನನಗೆ ಅದರ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಅದರ ಅವಶ್ಯಕತೆ ಇಲ್ಲ. ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿ ಅವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಚಿಂತಕಿ ಸುಮಾ ಕಿರಣ್ ಅವರು, ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆಯೇ ರಾಜಕೀಯ ವಿಶ್ಲೇಷಕರಾಗಿರುವಂಥ ಪ್ರೊಫೆಸರ್ ಚಂಬಿ ಪುರಾಣಿಕ್ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಎಲ್ರಿಗೂ ವೀಕ್ಷಕರಿಗೆ ನಮಸ್ಕಾರ. ಎಸ್ ಪುರಾಣಿಕ್ ಸರ್, ಈಗ ಪ್ರಮುಖವಾಗಿ ಪಾದಯಾತ್ರೆಗೆ ನಮ್ಮ ಜೊತೆಗೆ ಕೈ ಜೋಡಿಸಲಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ಸಿಟ್ಟನ್ನು ಹೊರ ಹಾಕಿದ್ದಾರೆ. ಸೊ ಸಹಜವಾಗಿ ನಾಡು ನುಡಿ ಜಲ ಭಾಷೆ ಅಂತ ಬಂದಾಗ ಪ್ರತಿಯೊಬ್ಬರು ಕೂಡ ಭಾಗವಹಿಸಬೇಕು, ಅದು ಅವರ ಕರ್ತವ್ಯ. ಬಟ್ ಇದ್ದಕ್ಕಿದ್ದಾಗೆ ಇವಾಗ ಅದರ ಬಗ್ಗೆ ಮಾತನಾಡಿರೋದ್ರಿಂದಾಗಿ ಈಗ ರಾಜಕೀಯವಾಗಿ ಚರ್ಚೆ ಆಗ್ತಾ ಇದೆ. ಏನು ಹೇಳ್ತೀರಿ? ಇದು ಈಗ ನಮ್ಮ ಈ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು
ಅವ್ರ ಭಾಷೆನಲ್ಲಿ ನಟ್ಟು ಬೋಲ್ಟು ಅಂತಕ್ಕಂಥದ್ದು ಒಂದು ರೀತಿಯಲ್ಲಿ ಥ್ರೆಟನಿಂಗ್ ಅನ್ನ ಅಥವಾ ಎದುರಿಸೋದು ಅನ್ನೋಕ್ಕಿಂತ ಅವರಿಗೆ ಎಚ್ಚರಿಕೆಯನ್ನ ಕೊಡತಕ್ಕಂಥ ರೀತಿಯಲ್ಲಿ ಹೇಳ್ತಾರೆ. ಅದನ್ನ ರಾಜಕಾರಣಿಯಾಗಿ ಡಿ ಕೆ ಶಿವಕುಮಾರ್ ಸಮರ್ಥಿಸಿಕೊಳ್ತಕ್ಕಂಥ ಶಕ್ತಿ ಇದೆ ಅವರಿಗೆ. ಆ ಪ್ರಶ್ನೆ ಬೇರೆ, ಅದು ಸಾರ್ವಜನಿಕರು ಮತ್ತು ನಮ್ಮ ವಿಶ್ಲೇಷಣೆ ಮಾಡೋಂಥವ್ರಿಗೆ ಅದನ್ನು ಬಿಟ್ಟಿದ್ದು. ಆದ್ರೆ ನನ್ನ ಇದರಲ್ಲಿ ಏನಂದ್ರೆ, ಈ 16ನೇ ಏನು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಇದೆಯಲ್ಲ, ಇದು ಬಹಳ ಪ್ರಮುಖವಾದ ಈವೆಂಟ್. ಅದರಲ್ಲೂ ಬೆಂಗಳೂರಿನಂತ ಸಿಲಿಕಾನ್ ಸಿಟಿಯಲ್ಲಿ ಇಂತಹ ಒಂದು ಈವೆಂಟ್ ನಡೀತಾ ಇರುವಾಗ ಇನಾಗ್ರೇಷನ್ ಅಲ್ಲಿ ಚೀಫ್ ಮಿನಿಸ್ಟರ್ ಇದ್ದಾರೆ, ಡೆಪ್ಟಿ ಚೀಫ್ ಮಿನಿಸ್ಟರ್ ಇದ್ದಾರೆ, ಎಲ್ಲ ಗಣ್ಯರಿದ್ದಾರೆ. ಆಮೇಲೆ ಈ ಡಿಸ್ಟ್ರಿಬ್ಯೂಟರ್ಸು ಮತ್ತೆ ಫಿಲ್ಮ್ ಆಕ್ಟರ್ಸು ಎಲ್ಲ ಇವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರೆ ಅವರ ಒಂದು ಏನು ಸಮಾರಂಭಕ್ಕೆ ಕಳೆ ಬರ್ತಾ ಇದ್ದು ಅಂತಕ್ಕಂಥದ್ದನ್ನ ಆ ದೃಷ್ಟಿಯಿಂದ ಇದನ್ನ ನಾನು ನೋಡ್ತಾ ಇದ್ದೀನಿ. ಕಾರಣ ಇದು ರಾಜಕೀಯವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಟೀಕೆ ಮಾಡಿದ್ದಾರೆ ಅಥವಾ ಬಿಜೆಪಿ ಅವರು ಟೀಕೆ ಮಾಡಿ, ಈ ಬಿಜೆಪಿ ಮತ್ತೆ ಕಾಂಗ್ರೆಸ್ ವಿಷಯ ಇಲ್ಲಿ ಬರ್ಕೂಡ್ದು. ಇದು ಕಲಾವಿದರ ಮತ್ತು ಚಲನಚಿತ್ರ ಒಂದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮತ್ತೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಒಂದು ಏನು ಪ್ರತಿಭೆ ಇದೆ, ಆ ಪ್ರತಿಭೆಗೆ ಇತ್ತೀಚೆಗೆ ಕೆಲವು 2-3 ವರ್ಷಗಳಲ್ಲಿ ಸಿಗ್ತಕ್ಕಂಥ ಒಂದು ಇಂಟರ್ನ್ಯಾಷನಲ್ ಒಂದು ಎಕ್ಸ್ಪೋಜರ್ ಇದೆಯಲ್ಲ, ಆ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಈ ಒಂದು ಸಮಾರಂಭದಲ್ಲಿ ಅವ್ರು ಭಾಗವಹಿಸ್ತಾ ಇರತಕ್ಕಂಥದ್ದು ಒಂದು ರೀತಿಯಲ್ಲಿ ಆಶ್ಚರ್ಯವನ್ನು ಉಂಟು ಮಾಡುತ್ತೆ, ವ್ಯಥೆಯನ್ನು ಉಂಟು ಮಾಡುತ್ತೆ ನನ್ನ ಪ್ರಕಾರ. ಯಾಕಂದ್ರೆ ನಾವು ನಿಷ್ಪಕ್ಷಪಾತವಾಗಿ ಇದನ್ನ ಕರ್ನಾಟಕದ ಜನತೆಯ, ಕರ್ನಾಟಕದ ಅಭಿವೃದ್ಧಿಯ ಮತ್ತೆ ಅದರ ವಿಶ್ವವಿಖ್ಯಾತಿಯನ್ನ ಎತ್ತಿ ಹಿಡಿತಕ್ಕಂಥ ದೃಷ್ಟಿಯಲ್ಲಿ ನೋಡೋದಾದ್ರೆ, ನನಗೆ ಕಲಾವಿದರು ಅದರಲ್ಲೂ ಪ್ರಮುಖವಾಗಿ ಏನೋ ಹಿಂದೆ ಅಂಬರೀಷ್ ಇದ್ರು, ಅದಕ್ಕೂ ಮುನ್ನ ನಿಮಗೆ ಗೊತ್ತಿರುವ ಎಂ ಕುಮಾರ್, ನಮ್ಮ ರಾಜ್ಕುಮಾರ್ ಅವರು ಇದ್ರು. ರಾಜ್ಕುಮಾರ್ ಅವರು ಯಾವ ರಾಜಕೀಯ ಪಕ್ಷದೊಂದಿಗೂ ಅಥವಾ ರಾಜಕೀಯ ಮುಖ್ಯಮಂತ್ರಿ ಆಗ್ಲಿಕ್ಕೆ ಅವರಿಗೆ ಎಲ್ಲ ಅವಕಾಶ ಇತ್ತು, ಆದ್ರೆ ಅವರು ಒಪ್ಲಿಲ್ಲ. ಕಾರಣ ಕನ್ನಡದ ನೆಲ ಜಲ, ಕನ್ನಡದ ಹಿತರಕ್ಷಣೆಗೋಸ್ಕರ ಅವರು ತಯಾರಾಗಿ ಒಂದು ರೀತಿಯಲ್ಲಿ ಕರೆ ಕೊಟ್ರೆ ಲಕ್ಷಾಂತರ ಜನ ಸೇರ್ತಾ ಇದ್ರು. ಅಂತ ಒಬ್ಬ ಶ್ರೇಷ್ಠ ನಾಯಕ ಇವತ್ತು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇಲ್ಲ ಅಂತಕ್ಕಂಥದ್ದು ನನ್ನ ಇನ್ನೊಂದು ಒಂದು ವೈಯಕ್ತಿಕವಾದ ಒಂದು ವ್ಯಥೆ. ಅದರಲ್ಲಿ ಈ ರಾಜ್ಕುಮಾರ್ ಅವರ ರೀತಿಯಲ್ಲಿ ಬೆಳೀತಕ್ಕಂಥವ್ರು ಇಲ್ಲಿ ಬರ್ಲಿಕ್ಕೆ ಅವಕಾಶ ಇತ್ತು, ಆದ್ರೆ ಅದಾಗಿಲ್ಲ. ಈಗ ಚಿತ್ರರಂಗದಲ್ಲಿ ಒಂದ್ ರೀತಿಯಲ್ಲಿ ಗುಂಪುಗಾರಿಕೆ ಇದೆ ಅನ್ನೋದು ಕಾಣ್ತದೆ. ಕಾರಣ ಏನು, ಆ ವೇದಿಕೆಯಲ್ಲಿ ಯಾವ ಪ್ರಮುಖ ನಾಯಕರುಗಳು ಈ ಒಂದು ಕನ್ನಡದ ಜನರ ಒಂದು ಬೆಂಬಲದಿಂದ ಜನಪ್ರಿಯತೆಯನ್ನು ಪಡೆದಿದ್ದಾರೆ ಅಂತ ನಾಯಕರು ಅಲ್ಲಿ ಇರ್ಬೇಕಾಗಿತ್ತು. ಅವ್ರು ಯಾವುದೇ ಪಕ್ಷಕ್ಕೆ ಸೇರಿದ ಪ್ರಶ್ನೆ ಬರಲ್ಲ. ಈಗ ಸುದೀಪ್ ತಗೊಂಡ್ರೆ ಅವ್ರ ಬೊಮ್ಮಾಯಿಯವ್ರಿಗೆ ಬಹಳ ಹತ್ರ ಅಂತಕ್ಕಂಥದ್ದನ್ನ ಅವರು ಚುನಾವಣೆಯಲ್ಲಿ ಅವ್ರಿಗೆ ಪ್ರಚಾರ ಮಾಡಿದ್ದಾರೆ. ಅದೇ ರೀತಿ ಡಿ ಕೆ ಶಿವಕುಮಾರ್ ಪರವಾಗಿ ಬೇರೆ ಚಲನಚಿತ್ರ ನಟರು ಪ್ರಚಾರ ಮಾಡಿದ್ದಾರೆ. ಆಮೇಲೆ ಸುಮಲತಾ ಅವರು ಅಂಬರೀಷ್ ಅವರ ವೈಫ್ ಆಗಿ ಅವರು ಒಂದು ಪಾರ್ಲಿಮೆಂಟ್ ಸೀಟಿಗೆ ಕಂಟೆಸ್ಟ್ ಮಾಡಿ ಗೆದ್ದಿದ್ದಾರೆ. ಅಂದ್ರೆ ಏನಾಯ್ತು, ಚಿತ್ರರಂಗದಲ್ಲಿ ಅವರಿಗೆ ರಾಜಕೀಯ ಹಿತಾಸಕ್ತಿ ಅಥವಾ ರಾಜಕೀಯ ಬೆಂಬಲ ಬೇಕಿಲ್ಲ ಅಂತ ಅಲ್ಲ. ಅವ್ರು ಹೇಳಿದ್ರು, ರಾಕ್ಲೈನ್ ವೆಂಕಟೇಶ್ ಅವರಿಗೆ ಡಿ ಕೆ ಶಿವಕುಮಾರ್ ಮಾತಾಡುವಾಗ ಹೇಳಿದ್ರು, ಇಲ್ಲಿ ವೆಂಕಟೇಶ್ ಇದ್ದಾರೆ, ಅವ್ರಿಗೂ ನಾನು ತಿಳಿಸ್ತೀನಿ ಅಂತ. ಕಾರಣ ಡಿ ಕೆ ಶಿವಕುಮಾರ್ ಯಾಕೆ ಈ ಪ್ರಶ್ನೆ ಬಂದಿದೆ ಅಂದ್ರೆ, ಅವರು ಒಬ್ಬ ಆರ್ಡಿನರಿ ಒಂದು ಫಿಲ್ಮ್ ಡಿಸ್ಟ್ರಿಬ್ಯೂಟರ್ ಆಗಿ ಆ ಡಬ್ಬಗಳನ್ನ ತಲೆ ಮೇಲೆ ಹೊತ್ಕೊಂಡು ಹೋಗಿ ತಮ್ಮ ಒಂದು ಏನು ಅವರ ದುಡಿಲಿಕ್ಕೆ ಅವಕಾಶ ಇತ್ತು ಅದನ್ನ ಮಾಡಿ ಕನ್ನಡ ಸೇವೆಯನ್ನು ಮಾಡಿದ್ರು. ಆದ್ರಿಂದ ಇವರ ಒಂದು ಟೀಕೆಯನ್ನ ನಾವು ಅದನ್ನ ರಚನಾತ್ಮಕವಾಗಿ ಕನ್ಸ್ಟ್ರಕ್ಟಿವ್ ಆಗಿ ತೆಗೆದುಕೊಳ್ಬೇಕು. ಅವರು ಕಲಾವಿದರನ್ನ ಯಾರನ್ನ ಕುರಿತು ವೈಯಕ್ತಿಕವಾಗಿ ಮಾಡಿಲ್ಲ. ಅವ್ರ ಲ್ಯಾಂಗ್ವೇಜೇ ಅದು. ರಾಜಕಾರಣಿಗಳಲ್ಲಿ ಅದರಲ್ಲೂ ಡಿ ಕೆ ಶಿವಕುಮಾರ್ ಒಂದ್ ರೀತಿಯಲ್ಲಿ ಔಟ್ ರೈಟ್ ಒಂಥರ ಫ್ರಾಂಕ್ ಅಂಡ್ ಫಿಯರ್ಲೆಸ್ ಪರ್ಸನ್. ಅವರು ಅದಕ್ಕೇನೆ ಅವ್ರನ್ನ ಕನಕಪುರದ ಬಂಡೆ ಅಂತ ಕರೀತಾರೆ. ಹಂಗಂದ್ಬಿಟ್ಟು ಅವ್ರು ಹೇಳಿದ್ದೆಲ್ಲ ಸರಿ, ಅವ್ರು ಮಾಡೋದೆಲ್ಲ ಸರಿ ಅಂತಲ್ಲ. ಆದ್ರೆ ಈ ಕಾಂಟೆಕ್ಸ್ಟ್ ನಲ್ಲಿ ಚೀಫ್ ಮಿನಿಸ್ಟರ್ ಅಲ್ಲಿರುವಾಗ ಮತ್ತೆ ಅಂತಾರಾಷ್ಟ್ರೀಯ ಚಲನಚಿತ್ರ ನಡೀತಾ ಇರುವಾಗ, ಕನ್ನಡದ ಅನೇಕ ಸಮಸ್ಯೆಗಳನ್ನ ನಾವು ಇಟ್ಕೊಂಡು ಎದುರಿಸ್ತಾ ಇರುವಾಗ, ಚಲನಚಿತ್ರ ನಟರು ಇಲ್ಲಿ ಭಾಗವಹಿಸೋದ್ರ ಜೊತೆಗೆ ಕರ್ನಾಟಕದ ಅನೇಕ ಸಮಸ್ಯೆಗಳಿಗೆ, ಜ್ವಲಂತ ಸಮಸ್ಯೆಗಳಿಗೆ ಅವರು ಸ್ಪರ್ಧಿಸಬೇಕಾಗಿತ್ತು. ಕರ್ನಾಟಕದ ರಾಜಕೀಯದಲ್ಲಿ ಆಗ್ತಕ್ಕಂಥ ಏನು ಭೇದ ಭಾವ ಇದೆ ಅದನ್ನು ಒಗ್ಗೂಡಿಸ್ತಕ್ಕಂಥ ಶಕ್ತಿ ರಾಜ್ಕುಮಾರ್ ಅವರ ಆಶೀರ್ವಾದ ಕನ್ನಡ ಚಲನಚಿತ್ರ ನಟರ ಮೇಲೆ, ಡಿಸ್ಟ್ರಿಬ್ಯೂಟರ್ಸ್ ಮೇಲೆ, ಪ್ರೊಡ್ಯೂಸರ್ಸ್ ಮೇಲೆ, ಎಲ್ಲರ ಮೇಲೆ ಇದೆ. ಇದನ್ನ ಬಳಸಿಕೊಂಡು ಒಂದು ಇನ್ಸ್ಟಿಟ್ಯೂಷನಲ್, ಈ ಏನ್ ಚೇಂಬರ್ ಆಫ್ ಕಾಮರ್ಸ್, ಫಿಲ್ಮ್ ಚೇಂಬರ್ ಅಂತ ಹೇಳ್ತಾರಲ್ಲ, ಅಥವಾ ನಟರ ಒಂದು ಒಕ್ಕೂಟ ಅಂತ ಹೇಳ್ತಾರೆ, ಇವರೆಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ಮಾತಾಡೋಣ. ಪ್ರಮುಖವಾಗಿ ಇಲ್ಲಿ ಡಿ ಕೆ ಶಿವಕುಮಾರ್ ಮಾತನಾಡಿರುವಂತ ಹೇಳಿಕೆನ ಒಂದ್ಸಲ ಕೇಳ್ಕೊಂಡು ಬಂದ್ಬಿಡೋಣ ಸರ್. ಕೇಳಿ. ಅಟ್ಲೀಸ್ಟ್ ಮುಂದಕ್ಕಾರ ಕೂಡ ಇಂಥ ಕಾರ್ಯಕ್ರಮಕ್ಕೆ ಫಿಲಮ್ ಚೇಂಬರ್ ಅವರು, ಅಕಾಡೆಮಿಯವರು, ಅವ್ರಿಗೆಲ್ಲ ಸ್ವಲ್ಪ ನಂದು ವಾರ್ನಿಂಗ್ ಅಂತಾರಲ್ಲಿ, ರಿಕ್ವೆಸ್ಟ್ ಅಂತ ಇರಲಿ. ಇಟ್ ಈಸ್ ನಾಟ್ ಮೈ ಪ್ರೋಗ್ರಾಮ್, ನನ್ನ ಕಾರ್ಯಕ್ರಮ ಅಲ್ಲ ಇದು, ನಿಮ್ಮ ಕಾರ್ಯಕ್ರಮ. ಹೇಮಾ ಚೌಧರಿ ಪಾಪ ಅವ್ರು ಬಂದು ಕೂತಿದ್ದಾರೆ. ಅವ್ರ ಯಾಕೆಂದ್ರೆ ಬರೀ ಒಂದು 25 ಜನಕ್ಕೆ ಸಿನಿಮಾ ಬೇಕಾಗಿರೋದು. 20 ನಾವು ಯಾವ್ದಾರ ಸಂದರ್ಭದಲ್ಲಿ ಯಾವ್ದಾರ ಒಬ್ರು ಹಿಂಗೆ ಫಿಲಮ್ ಏನಾರು ಇಲ್ಲೆಲ್ಲ ತೆಗಿತಾವ್ರೆ ಅಂತಂದ್ರೆ ಯಾರು ಸರ್ಕಾರಕ್ಕೆ ಕೋಆಪರೇಟ್ ಮಾಡಲ್ಲ. ಅಲ್ಲಿ ಪರ್ಮಿಷನ್ನೇ ಕೊಡ್ಬೇಡ ಅಂದ್ರೆ ಥಿಯೇಟ್ರ್ ಸಿನಿಮಾನೇ ನಡೆಯಲ್ಲ, ಒಂದು ಶೂಟಿಂಗೇ ನಡೆಯಲ್ಲಪ್ಪ. ನಮಗೂ ಗೊತ್ತಿದೆ ಎಲ್ಲ, ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್. ಬಟ್ ಸ್ವಲ್ಪ ತಿಳ್ಕೊಳ್ಳಿ ಇರಲಿ. ಅಟ್ಲೀಸ್ಟ್ ಮುಂದಕ್ಕಾರ ಕೂಡ ಇಂಥ ಕಾರ್ಯಕ್ರಮಕ್ಕೆ ಫಿಲಮ್ ಚೇಂಬರ್ ಅವರು, ಅಕಾಡೆಮಿ
ಸುಮಾ ಮೇಡಮ್ ಅವರೇ, ಈಗ ಈ ಒಂದು ಸ್ಟೇಟ್ಮೆಂಟ್ ಹೇಳಿಕೆ ಆದ ನಂತರ ಸಹಜವಾಗಿ ಅವರಿಗೆ ಬೇಸರ ಇದೆ. ಅಲ್ಲಿ ಒಂದು ವೇಳೆ ಈ ಪಕ್ಷಾತೀತವಾಗಿ ಏನಾದರೂ ಹೋರಾಟ ಇದ್ದಿದ್ದೆ ಆದರೆ ಅದು ಬೇರೆ ಥರನೇ ಇರ್ತಾ ಇತ್ತು. ಅದು ಒಂದೇ ಪಕ್ಷವಾಗಿ ಅದು ಪಾದಯಾತ್ರೆ ಇರೋದ್ರಿಂದಾಗಿ ಎಲ್ಲೋ ಒಂದು ಕಡೆ ಕೆಲವೊಂದಿಷ್ಟು ಜನ ಹಿಂದೇಟನ್ನು ಹಾಕಿದ್ರು ಅಂತ ಅನ್ಸುತ್ತೆ. ಬಟ್ ನಾಡು ನುಡಿ ಅಂತ ಬಂದಾಗ ಪ್ರತಿಯೊಬ್ಬರು ಕೂಡ ಭಾಗವಹಿಸಬೇಕು, ಅದು ಅವರ ಕರ್ತವ್ಯ. ಬಟ್ ಈ ನಟ್ಟು ಬೋಲ್ಟು ನನ್ನ ಕೈಯಲ್ಲಿದೆ, ಅದನ್ನ ಟೈಟ್ ಮಾಡ್ತೀನಿ ಅನ್ನುವಂಥ ಹೇಳಿಕೆ ಎಲ್ಲ ಒಂದು ಕಡೆ ಸರಿ ಇದೆ ಅಂತ ಅನ್ಸುತ್ತೆ. ಮೈಟ್ ಬಿ ಅವರು ಫ್ಲೋನಲ್ಲಿ ಹೇಳ್ಬೇಕಾದ್ರೆ ಲ್ಯಾಂಗ್ವೇಜ್ ಆ ವರ್ಡ್ಸ್ ಯೂಸ್ ಮಾಡಿರೋದು ಮೈಟ್ ನಾಟ್ ಬಿ ಪ್ರಾಪರ್. ಆದರೆ ಪಾಪ ಅವರು ಹೇಳಬೇಕು ಅಂತ ಹೇಳಲಿಲ್ಲ, ಅದನ್ನು ಇನ್ನು ಸ್ವಲ್ಪ ಬೆಟರ್ ವೇನಲ್ಲಿ ಹೇಳ್ಬೋದಾಗಿತ್ತು. ಅವರು ನಾವೇನಾದರೂ ಅಂದರೆ ಒಂದು ಡಿಸಿಪ್ಲಿನರಿ ಆ್ಯಕ್ಷನ್ ತೊಗೊಳ್ತೀವಿ ಆ ಥರ ಹೇಳ್ಬೋದಾಗಿತ್ತು. ಬಟ್ ಅವರು ಪಾಪ ಹೇಳಿದ್ರು. ಅದು ಈ ಫಿಲಮ್ ಫೆಸ್ಟಿವಲ್ ಅನ್ನೋದು ಶಿವರಾಜ್ ಕುಮಾರ್ ಅವ್ರು ಹೇಳ್ದಂಗೆ ಇದು ನಮ್ಮ ಮನೆಯ ನಮ್ಮ ಫ್ಯಾಮಿಲಿದು ಒಂದು ಕಾರ್ಯಕ್ರಮ ಅಂತ. ಆ ಕಾರ್ಯಕ್ರಮದಲ್ಲಿ ಅಲ್ಲಿನ ಮೆಂಬರ್ಸೇ ಬರದೇ ಇದ್ದಾಗ ಅವ್ರಿಗೆ ಅದೆಲ್ಲೋ ಬೇಸರ ಆಗಿರ್ಬೋದು. ಸೊ ಅವ್ರ ಮನೆ ಫಂಕ್ಷನ್ಗಳಿಗೆ ಅವ್ರದ್ದೇ ಒಂದು ಪ್ರೋಗ್ರಾಮ್ ನಡಿಬೇಕಾದ್ರೆ ಅಲ್ಲೇ ಬರದೇ ಇದ್ದಾಗ ಇನ್ನು ಇವರೇನಾದರೂ ಒಂದು ಪೊಲಿಟಿಕಲ್ದು ನಾನೇನು ಹೇಳೋಕ್ಕೋಗಲ್ಲ, ಅಥವಾ ಒಂದು ಕಮ್ಯುನಿಟಿಗೆ ಬೇಕಿರುವಂಥ ಅವೇರ್ನೆಸ್ ಪ್ರೋಗ್ರಾಮ್ಸ್ ಆಗಲಿ, ಪ್ರೊಟೆಸ್ಟ್ಗಳಾಗಲಿ, ಅಥವಾ ಏನಾದರೂ ಒಂದು ಇವೆಂಟ್ಸ್ ಮಾಡಬೇಕಾದ್ರೆ ಇನ್ನು ಅವ್ರನ್ನ ಎಷ್ಟು ಬೇಡ್ಕೊಂಡ್ರು ಬರ್ತಾರಾ ಅನ್ನೋದು ಅವ್ರ ಮೈಂಡಲ್ಲಿ ಹಿಂದೆ ಎಲ್ಲೋ ಓಡ್ತಾ ಇರಬೇಕು ಅನ್ಸುತ್ತೆ. ಆ್ಯಂಡ್ ಇಟ್ಸ್ ನಾಟ್ ದಟ್ ಅವ್ರಿಗೆ ಗೊತ್ತಿಲ್ಲದೆ ಅಲ್ಲ, ಅದಾಗಿರುತ್ತೆ ಅವ್ರಿಗೆ. ಇವಾಗ ಒಂದು ಸ್ಯಾರಿ ಶಾಪ್ ಓಪನಿಂಗೋ ಜ್ಯುವೆಲ್ರಿ ಶಾಪ್ ಓಪನಿಂಗೋ ಅಲ್ಲಿ ದೇ ಗೆಟ್ ಕೊಲಾಬ್ರೇಟೆಡ್ ಪೇ ಆಗುತ್ತೆ, ಬರ್ತಾರೆ. ಆದರೆ ಇಂಥ ಒಂದು ಸೋಷಿಯಲ್ ವೆಲ್ಫೇರ್ ಅಂತ ಒಂದಿದ್ದಾಗ ಇವಾಗ ಅಲ್ಲಿ ಬರ್ದೇ ಇದ್ರಾಗ ಬೇಸರ ಆಗುತ್ತೆ. ಇವಾಗ ಸರ್ ಹೇಳ್ದಂಗೆ ಡಿ ಕೆ ಶಿವಕುಮಾರ್ ಸರ್ ಹೇಳ್ದಂಗೆ ಈ ವಾಟರ್ಗೆ ಇದಕ್ಕೆಲ್ಲ ಮಾಡ್ತಾ ಇದ್ದಿದ್ದು ಅವ್ರ ಮನೆ ಒಬ್ಬರಿಗಲ್ಲ. ಇವಾಗ ಫಿಲ್ಮ್ ಆ್ಯಕ್ಟರ್ಸ್ ಆಗಲಿ ಯಾರಾದರೂ ಆಗಲಿ ಅವ್ರಿಗೂ ಬೇಕಿರೋದೇ ಅದು. ಇವಾಗ ಅವರು ಬಣ್ಣ ಹಚ್ಕೊಂಡು ಇವಾಗ ಒಂದು ಸೀರಿಯಲಲ್ಲೋ ಫಿಲಮಲ್ಲೋ ಮಾಡಬೇಕಾದ್ರೆ ಜನ ಎಷ್ಟುವರೆಗೂ ಇಂಪ್ಯಾಕ್ಟ್ ಆಗ್ತಾರೆ ಅಂದರೆ ಬರಬೇಕಾದ್ರೆ ಈ ಮೂವಿಲಿ ಈ ಮೆಸೇಜ್ ನಾವು ನೋಡಿದ್ವಿ, ಈ ತೊಗೋಬೇಕು ಅಂತ. ಸೊ ರಿಯಲ್ ಲೈಫ್ ಬಿಟ್ಬಿಟ್ಟು ರಿಯಲ್ ಲೈಫಲ್ಲೂ ಅವ್ರದ್ದು ಒಂದು ಇನ್ವಾಲ್ವ್ಮೆಂಟ್ ಪಾರ್ಟಿಸಿಪೇಷನ್ ಇದ್ದರೆ ಜನಕ್ಕೆ ಇನ್ನೂ ಚೆನ್ನಾಗಿ ಇಂಪ್ಯಾಕ್ಟ್ ಆಗುತ್ತಲ್ವಾ. ಎಷ್ಟೋ ಜನ ಲೈಫ್ಸ್ನ ಕಲರ್ಫುಲ್ಲಾಗಿ ಮಾಡ್ಬೋದು ಅನ್ನೋ ಒಂದು ಇಂಟೆನ್ಷನ್ನಲ್ಲಿ ಆ ಫ್ಲೋನಲ್ಲಿ ಹೇಳಬೇಕಾದ್ರೆ ಆ ನಟ್ಟು ಬೋಲ್ಟು ಅನ್ನೋ ವರ್ಡ್ಸ್ನ ಯೂಸ್ ಮಾಡಿರ್ಬೋದು. ಅದನ್ನು ನಾವು ಡಿಸಿಪ್ಲಿನರಿ ಆ್ಯಕ್ಷನ್ ಅಂತ ತೊಗೋಬೋದು. ಬಟ್ ಆ ನಟ್ಟು ಬೋಲ್ಟು ಬರೀ ಇವ್ರಿಗೆ ಇರಬಾರ್ದು. ಇವಾಗ ಎಲೆಕ್ಷನ್ಸ್ ಟೈಮ್ನಲ್ಲಿ ಯಾರು ವೋಟ್ ಮಾಡಲ್ವೋ ಅವ್ರ ನಟ್ಟು ಬೋಲ್ಟನ್ನು ಟೈಟ್ ಮಾಡಬೇಕು. ಆವಾಗ ಅದು ಐ ಮೀನ್ ಆ ನಟ್ಟು ಬೋಲ್ಟ್ಗೆ ಒಂದು ಕರೆಕ್ಟ್ ಡೆಫಿನೇಷನ್ ಆ್ಯಂಡ್ ಮೀನಿಂಗ್ ವ್ಯಾಲ್ಯೂ ಬರುತ್ತೆ ಅಂತ ನನಗನ್ಸುತ್ತೆ. ಅದನ್ನು ರಾಜಕೀಯವಾಗಿ ಮಾತನಾಡಿರ್ಬೋದು, ಬಟ್ ಹಿಂದೆ ಇರುವಂಥ ಉದ್ದೇಶ ಬೇರೆ ಇದೆ ಅಂತ ನೀವು ಹೇಳ್ತಾ ಇದ್ರಿ. ಪುರಾಣಿಕ ಸರಿಗ ಪ್ರಮುಖವಾಗಿ ಡಾಕ್ಟರ್ ರಾಜ್ಕುಮಾರ್ ವಿಚಾರ ಅಂತ ಬಂದಾಗಿ ಗೋಕಾಕ್ ಚಳುವಳಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಮುಂದಾಳತ್ವದಲ್ಲಿ ನಡೆದಿರುವಂಥ ಒಂದು ಹೋರಾಟ ಇದೆಯಲ್ಲ, ನಾಡು ನುಡಿ ಭಾಷೆಗಾಗಿ ನಡೆದಿರುವಂಥ ಹೋರಾಟ. ಸೊ ಆವಾಗಿನ ಒಗ್ಗಟ್ಟು ಮತ್ತು ಈವಾಗಿರುವಂಥ ಚಿತ್ರರಂಗ ತುಂಬಾ ವ್ಯತ್ಯಾಸ ಇದೆ ಅಂತ ಅನ್ಸುತ್ತೆ ಅಲ್ವಾ ಸರ್? ಹೇಳಿದ್ರಿ, ಕರ್ನಾಟಕದ ಜನ ಬಹಳ ಬುದ್ಧಿವಂತರು ಮತ್ತೆ ಅತ್ಯಂತ ಸುಸಂಸ್ಕೃತರು, ಹೈಲಿ ಕಲ್ಚರ್ಡ್ ಪೀಪಲ್. ಇಂತಹ ಒಂದು ಪುಣ್ಯ ನಾಡಿನಲ್ಲಿ ಇರ್ತಕ್ಕಂಥವ್ರು ಅವ್ರು ಯಾವುದೇ ಕ್ಷೇತ್ರ ಇರಲಿ, ನಾನು ರಾಜಕೀಯ ಕ್ಷೇತ್ರದ ವಿಷಯ ಬಂದಾಗ ಅದು ಭ್ರಷ್ಟಾಚಾರ ಅದು ಇದು ಪ್ರಜಾಪ್ರಭುತ್ವದ ವಿಷಯ ಆಗುತ್ತೆ, ಅದು ಬೇಡ. ಆದರೆ ಕನ್ನಡ ಚಲನಚಿತ್ರ ನಟರ ಬಗ್ಗೆ ಜನರ ಒಂದು ಅಭಿಮಾನ ಇದೆ, ಬೆಂಬಲ ಏನಿದೆ, ಅದು ರಾಜ್ಕುಮಾರ್ ಅವರು ಅದಕ್ಕೆ ಒಂದು ಅತ್ಯಂತ ಭದ್ರವಾದ ಬುನಾದಿಯನ್ನು ಹಾಕಿದ್ದಾರೆ. ಅದಕ್ಕೇನೆ ಅವರ ಮಗ ಶಿವರಾಜ್ ಕುಮಾರ್ ಅವರು ಕಳಕಳಿಯಿಂದ ಇದರಲ್ಲಿ ಭಾಗವಹಿಸಿದ್ದಾರೆ. ಅವ್ರ ಆರೋಗ್ಯ ಸರಿ ಇಲ್ಲದೆ ಅವರು ಬಂದಿದ್ದಾರೆ. ಅಂದ್ರೆ ಏನಾಯ್ತು, ಅವರೊಬ್ಬರೇ ಅಲ್ಲ, ಕನ್ನಡದ ಎಲ್ಲ ನಟರು, ಪೋಷಕ ನಟರು ಮತ್ತು ಡಿಸ್ಟ್ರಿಬ್ಯೂಟರ್ಸ್ಗಳು ಒಗ್ಗಟ್ಟಾಗಿ ಬರಬೇಕು. ಇದು ಸರ್ಕಾರದ ಕಾರ್ಯಕ್ರಮ. ಸರ್ಕಾರ ಅಂದ್ರೆ ಏನು, ನಾವು ಆರಿಸಿ ಕಳಿಸ್ತಕ್ಕಂಥ ಸರ್ಕಾರ. ಆಮೇಲೆ ಇವ್ರಿಗೆ 150 ಎಕರೆ ಜಾಗ ಕೊಟ್ಟು ಫಿಲ್ಮ್ ಸಿಟಿಯನ್ನ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಇದಕ್ಕಿಂತ ದೊಡ್ಡದು ಏನ್ ಬೇಕು? ಇವರು ಎಲ್ಲರೂ ಮದ್ರಾಸ್ನಲ್ಲಿ ಇದ್ರು ಹಿಂದೆ, ನಾವೆಲ್ಲ ನೋಡಿದವಾಗೆ 20-30 ವರ್ಷದಿಂದ ಇವರೆಲ್ಲ ಮದ್ರಾಸ್ಗೆ ಹೋಗಿ ಅಲ್ಲಿ ಫಿಲ್ಮ್ನಲ್ಲಿ ಪಾತ್ರ ವಹಿಸಿ ಅದರಿಂದ ವಾಪಸ್ ಬಂದು ಬೆಂಗಳೂರಿಗೆ ಬರೋರು, ತಿಂಗಳಿಗೋ ಅಥವಾ 2 ತಿಂಗಳಿಗೊಮ್ಮೆ. ಅಂದ್ರೆ ಏನಾಯ್ತು, ಈ ಒಂದು ಬದಲಾದ ವಾತಾವರಣದಲ್ಲಿ ಒಂದು ಇಂಟರ್ನ್ಯಾಷನಲ್ ಎಕ್ಸ್ಪೋಜರ್ ಇರುವಾಗ ಈ ಕನ್ನಡ ಚಲನಚಿತ್ರ ನಟರಿಗೂ ಒಂದು ರೀತಿಯಲ್ಲಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದ್ದಾಗೆ ಅವ್ರಿಗೂ ಒಂದು ರೀತಿಯಲ್ಲಿ ಬಾಧ್ಯತೆ ಅನ್ನತಕ್ಕಂಥದ್ದು ಇರಬೇಕು. ವೈಯಕ್ತಿಕವಾಗಿ ಅವರು ಆ ಪಕ್ಷ ಈ ಪಕ್ಷ ಅಂತ ಬೆಂಬಲ ಮಾಡಲಿ, ಅದು ಅವ್ರಿಗೆ ಬಿಟ್ಟಿದ್ದು ಆ ಪ್ರಚಾರ. ಆ ಮೇಡಮ್ ಹೇಳಿದ್ರಲ್ಲ, ಸಿಲ್ಕ್ ಸ್ಯಾರಿ ಅಂಗಡಿ ಓಪನ್ ಮಾಡ್ಲಿಕ್ಕೆ ಇವ್ರು ಹೋಗ್ತಾರೆ. ಕನ್ನಡದ ಒಂದು ಏನು ಬೇಡಿಕೆ ಇದೆ ಅದನ್ನ ಇವತ್ತು ಒಂದು ರೀತಿಯಲ್ಲಿ ಯಾವುದೇ ಪಕ್ಷ ತೆಗೆದುಕೊಂಡ್ರೆ, ಈಗ ದೇವೇಗೌಡರೇ ಆಗ್ಲಿ, ಸಿದ್ದರಾಮಯ್ಯ ಆಗ್ಲಿ, ವಿರೋಧ ಪಕ್ಷದವರೇ ಆಗ್ಲಿ, ಅಶೋಕ ಆಗ್ಲಿ ಅಥವಾ ವಿಜಯೇಂದ್ರ ಆಗ್ಲಿ, ಇವರೆಲ್ಲ ಸೇರಿ ಕನ್ನಡದ ಜಲಕ್ಕೋಸ್ಕರ ಹೋರಾಡಬೇಕು, ಮೇಕೆದಾಟು ಅಂತಕ್ಕಂಥ ಕಾರ್ಯಕ್ರಮವನ್ನು ಮಾಡಿ ಬೆಂಗಳೂರಿಗೆ ನೀರು ಬೇಕು. ಬೆಂಗಳೂರಿಗೆ ನೀರಿಲ್ಲ ಅಂದ್ರೆ ಇನ್ನು ಒಂದು 10-12 ತಿಂಗಳಲ್ಲಿ ಅಥವಾ ಒಂದು 10 ವರ್ಷದಲ್ಲಿ ಇವ್ರ ಗತಿ ಏನು? ಈ ರೀತಿಯ ಸಮಸ್ಯೆಗಳಿಗೆ ಅವ್ರಿಗೆ ಸಂಧಿಸ್ಬೇಕು. ಅದಕ್ಕೆ ನಾನು ಹೇಳಿದ್ದು CSR ರೆಸ್ಪಾನ್ಸಿಬಿಲಿಟಿ ಅಂತಕ್ಕಂಥದ್ದು ಕರ್ನಾಟಕದ
ಚಲನಚಿತ್ರದ ಉದ್ಯಮದಲ್ಲಿ ಇರ್ತಕ್ಕಂಥ, ಅದರಲ್ಲೂ ಪ್ರಮುಖವಾಗಿ ಜನರನ್ನ ಆಕರ್ಷತಕ್ಕಂಥ ಮ್ಯಾಗ್ನೆಟಿಕ್ ಪವರ್ ಇರ್ತಕ್ಕಂಥ ಈ ನಟರು ಅಲ್ಲಿ ಇರಬೇಕು. ಆ ಸನ್ಮಾನದಲ್ಲಿ ಭಾಗವಹಿಸುವುದರ ಮೂಲಕ ಅದಕ್ಕೆ ಕಳೆ ಬರುತ್ತೆ. ಆಮೇಲೆ ಇವರು ಯಾವುದೇ ರೀತಿಯಲ್ಲಿ ಅವರು ಇಲ್ಲದೆ ಬಂದಿದ್ದಾರೆ ಅಂತಕ್ಕಂಥದ್ದು ಅವರ ಮನಸ್ಸಿನಲ್ಲಿ ಕನ್ನಡದ ಜನದ ಬಗ್ಗೆ, ಕನ್ನಡದ ಸಂಸ್ಕೃತಿ, ಭಾಷೆ ಏನು ಅವ್ರು ಹೇಳಿದ್ರಲ್ಲ, ಇದು ಒಂದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಅದು ಥೀಮ್. ಆ 16ನೇ ಫಿಲ್ಮ್ ಫೆಸ್ಟಿವಲ್ ಥೀಮ್ ಅಂದ್ರೆ ಶಾಂತಿಯ ತೋಟ ಅಂದಾಗ ಶಾಂತಿಯ ದೂತರಾಗಿ ಈ ನಟರುಗಳು ಪ್ರಮುಖವಾಗಿ ಅಲ್ಲಿ ಕಾಣಿಸ್ಕೊಳ್ಬೇಕಾಯ್ತು. ವೈಯಕ್ತಿಕವಾಗಿ ಅವ್ರದ್ದು ಫ್ಯಾನ್ ಫಾಲೋಯನ್ಸ್ ಇದೆ. ಆದ್ರೆ ಇಲ್ಲಿ ಅವರು ಕರ್ನಾಟಕದ ಸಾಂಸ್ಕೃತಿಕ ಮತ್ತು ವಾಣಿಜ್ಯದ ಚಲನಚಿತ್ರ ರಂಗದ ಪ್ರತಿನಿಧಿಗಳಾಗಿ ಭಾಗವಹಿಸ್ತಾ ಇರ್ತಕ್ಕಂಥದ್ದು ಒಂದು ದೊಡ್ಡ ಗ್ಯಾಪ್. ಮೇಡಮ್ ಹೇಳಿದಾಗೆ ಶಿವಕುಮಾರ್ ನಾನು ಹೇಳಿದ್ದಲ್ಲ, ಶಿವಕುಮಾರ್ ಐ ನೋ ಹಿಮ್ ಆಸ್ ಅವರ್ ಸ್ಟೂಡೆಂಟ್ ಆಲ್ಸೋ. ಸೊ ಅದರಿಂದ ಅವರ ಒಂದು ಭಾಷೆಯಲ್ಲಿ ಒಂದು ರೀತಿ ಹೊರಟುತ್ತಾನೆ ಇದೆ. ಅದರ ಹೃದಯ ಅವ್ರದ್ದು ಏನು ಕನ್ನಡಕ್ಕಾಗಿ ತಾವು ಎಲ್ಲ ಭಾಗವಹಿಸಬೇಕು. ಮತ್ತೆ ರಾಜ್ಕುಮಾರ್ ಅವರ ರೀತಿಯಲ್ಲಿ ಕನ್ನಡದ ಸಮಸ್ಯೆಗಳಿಗೆ, ಈಗ ನೋಡಿ ಇವ್ರು ಯಾರೇ ಒಂದು ಚಳವಳಿ ಅಥವಾ ಪಾದಯಾತ್ರೆ ಕೈಕೊಂಡ್ರೆ ಜನ ಬರಲ್ಲ, ಬಾಡಿಗೆ ದುಡ್ಡು ಜನ ಕರ್ಕೊಂಡ್ ಬರ್ಬೇಕು. ಆದ್ರೆ ಅದೇ ಫಿಲಂ ನಟರುಗಳು ಬಂದ್ರೆ ಎಷ್ಟು ಜನ ಬರ್ತಾರೆ. ನಾವು ಕಣ್ಣಾರೆ ನೋಡಿದ್ದೇನೆ ಇದನ್ನೆಲ್ಲ. ಯಾವುದು ಪ್ರವಾಹಗಳಾದಾಗ, ತೀರಾ ಆಕ್ರಮಣವಾದಾಗ, ಅಥವಾ ಯಾವುದೇ ಒಂದು ರೀತಿಯ ಪ್ರವಾಹ ದುರಂತ ಆದಾಗ ಜನರಿಂದ ಹಣ ಸಂಗ್ರಹಿಸಿ ಅವರು ಕೊಟ್ಟಿರ್ತಕ್ಕಂಥದ್ದು ತ್ಯಾಗವನ್ನ ಕರ್ನಾಟಕದ ಹಿಂದಿನ ಹಿರಿಯ ನಟರು ಮಾಡಿದ್ದಾರೆ. ಆದ್ರೆ ಈಗಿನ ನಟರುಗಳು ತುಂಬಾ ಸೊಫಿಸ್ಟಿಕೇಟೆಡ್ ಆಗಿದ್ದಾರೆ, ನಿಜ ಟ್ಯಾಲೆಂಟೆಡ್ ಆಗಿದ್ದಾರೆ, ಅವ್ರಿಗೆ ಪ್ರೈಸ್ ಅವಾರ್ಡ್ ಬರ್ತಕ್ಕಂಥ ಶಕ್ತಿ ಇದೆ. ಆದ್ರೆ ಅವಾರ್ಡ್ ಎಲ್ಲವೂ ನಿಮ್ಮ ವೈಯಕ್ತಿಕ ಸಾಧನೆ. ಸಾಮೂಹಿಕವಾಗಿ ಕರ್ನಾಟಕದ ಜನತೆಗೆ ನಿಮ್ಮ ಪ್ರೇಮವನ್ನು ವ್ಯಕ್ತಪಡಿಸಬೇಕಾದ್ರೆ ಇಂಥ ವೇದಿಕೆಗಳಲ್ಲಿ ಬರಬೇಕು. ಆದ್ರಿಂದ ಶಿವಕುಮಾರ್ ಹೇಳಿರೋ ಮಾತಿನ ಒರಟತನವನ್ನ ಬಿಟ್ಬಿಡಿ. ಅವ್ರು ಹೇಳ್ತಕ್ಕಂಥ ಮೆಸೇಜ್ ಏನಿದೆಯಲ್ಲ ಅದನ್ನು ತೆಗೆದುಕೊಂಡು ನಿಮ್ಮ ಇಂಟ್ರಾಸ್ಪೆಕ್ಷನ್, ಆತ್ಮಾವಲೋಕನ ಮಾಡ್ಕೊಳ್ಳಿ. ಆವಾಗ ನಿಮಗೆ ಗೊತ್ತಾಗುತ್ತೆ ನಾವು ಭಾಗವಹಿಸ್ಬೇಕಾಗ್ತದೆ. ಅದಕ್ಕೆ ನೀವೇನು ಶತ್ರುಗಳಲ್ಲ, ಎಲ್ಲರೂ ಕನ್ನಡದ ಜನರು, ಕನ್ನಡದ ಪ್ರತಿನಿಧಿಗಳು. ಅದರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ರೀತಿ ನೋಡಿ, ಅದನ್ನ ನೀವು ಮುಂಬೈನಲ್ಲಿ ತೆಗೆದುಕೊಳ್ಳಿ, ಮರಾಠಿ ಫಿಲ್ಮ್ ಫೆಸ್ಟಿವಲ್ ಆಗಲಿ ಅಥವಾ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಅಥವಾ ಇನ್ಯಾವುದೇ ತೆಲುಗು ರಂಗದಲ್ಲಿ ಇರ್ತಕ್ಕಂಥ ಚಿತ್ರ ನಟರುಗಳ ಪ್ರಭಾವ ಎಷ್ಟರ ಮಟ್ಟಿಗಿದೆ ಅಂದ್ರೆ ಸಿನಿಮಾದ ಒಂದು ಪ್ರಭಾವ ಅಲ್ಲಿ ರಾಜಕೀಯವನ್ನು ನಡಗಿಸ್ತಕ್ಕಂಥದ್ದು. ಆದ್ರೆ ಕರ್ನಾಟಕದಲ್ಲಿ ದುರದೃಷ್ಟವಶಾತ್ ಅಂತ ಪ್ರಬಲವಾದ ಶಕ್ತಿ ಇಲ್ಲ. ಉಪೇಂದ್ರ ಏನೋ ಒಂದು ಪ್ರಜಾಕೀಯ ಅಂತ ಪಕ್ಷ ಮಾಡಿ ಅವೆಲ್ಲ ಟಿಸ್ ಆಗೋಗ್ಬಿಡ್ತು. ಕಾರಣ ಏನು? ಜನರಿಗೆ ನಂಬಿಕೆ ಬರುವ ರೀತಿಯಲ್ಲಿ ಟ್ರಸ್ಟ್ ಬರಬೇಕು. ಆ ಟ್ರಸ್ಟ್ ಬರಬೇಕಾದ್ರೆ ನಿಮ್ಮ ನಡೆ ನುಡಿಯಲ್ಲಿ ತೋರಿಸ್ಬೇಕು. ಕನ್ನಡದ ಸಮಸ್ಯೆಗಳಿಗೆ ನೀವು ಸ್ಪಂದಿಸುವುದು. ನೋಡಿ, ಎಲ್ಲಾ ಕನ್ನಡ ಚಿತ್ರರಂಗದವರು ಒಟ್ಟಾಗಿ ಸೇರಿದ್ರೆ ಮೇಕೆದಾಟನ್ನ ಕೇಂದ್ರ ಸರ್ಕಾರ ತಕ್ಷಣ ಅದಕ್ಕೆ ಒಪ್ಪಿಗೆಯನ್ನು ಕೊಡುತ್ತೆ. ಕಾರಣ ಏನು? ಈ ಜನರನ್ನ ಬಡಿದೆಬ್ಬಿಸಿ ಅವರ ಭಾವನೆಗಳನ್ನ ರಕ್ಷಿಸ್ತಕ್ಕಂಥ ಒಂದು ಶಕ್ತಿ ನಮ್ಮ ಕನ್ನಡದ ಚಲನಚಿತ್ರ ನಟರಿಗಿದೆ. ಅದನ್ನ ರಾಜ್ಕುಮಾರ್ ತೋರಿಸಿದ್ದಾರೆ. ನೀವು ರಾಜ್ಕುಮಾರ್ ಅವರಿಂದ ಒಂದು 25% ಆದ್ರೂ ಪಾಠ ಕಲ್ತರೆ ಬಹುಶಃ ನೀವು ಮುಂದೆ ಇಂಥ ತಪ್ಪು ಮಾಡುವುದಿಲ್ಲ. ಈ ನಟ್ಟು ಬೋಲ್ಟು ಏನೋ ಲ್ಯಾಂಗ್ವೇಜ್ ಅನ್ನ ನಿಮಗೆ ಬೆಳೆಸ್ತಕ್ಕಂಥ ಅಗತ್ಯನೂ ಇರುವುದಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಒಬ್ಬ ನಿಷ್ಪಕ್ಷಪಾತವಾದ ವಿಶ್ಲೇಷಕನಾಗಿ ಕನ್ನಡದ ಹಿತ, ಕನ್ನಡದ ಒಂದು ಜನರ ರಕ್ಷಣೆಯ ನೆಲ ಜಲ ಈ ರೀತಿಯ ದೃಷ್ಟಿಯಲ್ಲಿ ಇದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಿಮ್ಮ ಮಾಧ್ಯಮದ. ಎಸ್ ಸರ್. ಹಾಗೆ ಸಂಪರ್ಕದಲ್ಲಿರಿ ಸರ್, ಮತ್ತೊಬ್ಬರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ವೆಲ್ಕಮ್ ಮಾಡಿಬಿಡ್ತೀನಿ. ಗಣೇಶ್ ರಾವ್, ಹಿರಿಯ ನಟರು ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. DK ಶಿವಕುಮಾರ್ ಒಂದು ಹೇಳಿಕೆ ಭಾರಿ ಚರ್ಚೆ ಆಗ್ತಾ ಇದೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ. ನಟರಿಗೆ, ಕಲಾವಿದರಿಗೆ ಈ ರೀತಿಯ ಹೇಳಿಕೆ ಕೊಡೋದು ಎಷ್ಟು ಮಟ್ಟಿಗೆ ಸರಿನಾ ಅಂತ ಹೇಳೋ ರೀತಿ ಬೇರೆ ಥರ ಇರ್ಬೋದು, ಬಟ್ ಉದ್ದೇಶ ಅಂತೂ ಒಂದೇ. ನಾಡು ನುಡಿ ಜಲ ಭಾಷೆ ಅಂತ ಬಂದಾಗ ಪ್ರತಿಯೊಬ್ಬರು ಕೈ ಜೋಡಿಸಬೇಕು ಅಂತೇಳಿ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಅಂದರೆ ನಿನ್ನೆ ಇಡೀ ವಿಶ್ವದ ಸಿನಿಮಾ ಬೆಂಗಳೂರಿನಲ್ಲಿ ನಡೀತಾ ಇದೆ. ಸೊ ಈ ಕಾರ್ಯಕ್ರಮದಲ್ಲಿ ಇದೆಲ್ಲ ದೊಡ್ಡ ಕಾರ್ಯಕ್ರಮ ಆದರೂ ಕೂಡ ನಟರು ಯಾರು ಬಂದಿಲ್ಲ, 10-20 ಜನ ಇದ್ದಾರೆ ಅನ್ನುವಂಥ ಬೇಸರ ಕೂಡ ಇದೆ. ಏನು ಹೇಳ್ತೀರಿ ಸರ್? DK ಶಿವಕುಮಾರ್ ಅವರು ಹೇಳಿರೋ ಹೇಳಿಕೆಗಳನ್ನ ನೋಡಿದೆ, ಬಟ್ ಅದರಲ್ಲಿ ಅಂಥ ಉತ್ಪ್ರೇಕ್ಷೆ ಮಾಡೋಂಥದ್ದು ಏನಿಲ್ಲ. ಅವರು ಒಂದು ರೀತಿಯಲ್ಲಿ ನಮ್ಮ ಚಿತ್ರರಂಗಕ್ಕೆ ಬಿಸಿಯನ್ನು ಮುಟ್ಟಿಸಿದ್ದಾರೆ. ಅದ್ರ ಜೊತೆಗೆ ನಟ್ಟು ಬೋಲ್ಟ್ ಟೈಟ್ ಮಾಡ್ತಿರೋ ಪದ ಬಳಸಿರೋದು ಸ್ವಲ್ಪ ಅತಿಶಯೋಕ್ತಿ ಅನಿಸುತ್ತೆ, ಹಾರ್ಶ್ ಇರ್ಬೋದು. ಬಟ್ ಅವ್ರ ಉದ್ದೇಶ ಕರೆಕ್ಟಾಗಿದೆ. ಯಾಕಂದರೆ ಕನ್ನಡ ಪ್ರೇಕ್ಷಕರಿಲ್ಲ ಅಂದರೆ ಯಾವ ಸ್ಟಾರ್ ನಟನೂ ಬರೋಕ್ಕಾಗೋದೇ ಇಲ್ಲ, ಅಥವಾ ಕನ್ನಡಿಗ ಪ್ರಜೆಗಳಿಲ್ಲ ಅಂದರೆ ಇವರು ಕೂಡ DCM ಆಗೋಕ್ಕಾಗಲ್ಲ, ಮಿನಿಸ್ಟರ್ ಆಗೋಕ್ಕಲ್ಲ, MLA ಆಗೋಕ್ಕಾಗಲ್ಲ. ರೈಟ್? ಸೊ ಅವರ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ಕನ್ನಡ ನಾಡು, ನೆಲ, ನುಡಿ, ಜಲ ವಿಷಯ ಬಂದಾಗ ಸ್ಟಾರ್ ನಟರು ಸಾಮಾನ್ಯವಾಗಿ ಯಾರೂ ಕಾಣಿಸ್ಕೊತಾ ಇಲ್ಲ. ನಾವು ಹಲವಾರು ಹೋರಾಟಗಳಲ್ಲಿ ಭಾಗಿಯಾಗಿದ್ದೇನೆ, ಕನ್ನಡ ಪರ ಹೋರಾಟಗಳಲ್ಲಿ ಭಾಗಿಯಾಗಿದ್ದೇನೆ, ಕಾವೇರಿ ವಿಷಯದಲ್ಲಿ ಭಾಗಿಯಾಗಿದ್ದೇನೆ. ಆ ಟೈಮಲ್ಲಿ ಇದಕ್ಕೆ ಈ ವಿಷಯಕ್ಕೆ ಯಾರೂ ಆಹ್ವಾನ ಕೊಡೋ ಅವಶ್ಯಕತೆ ಇಲ್ಲ. ಯಾರಾದರೂ ಒಬ್ಬರು ಹಿರಿಯ ಹೋರಾಟಗಾರರು, ಕನ್ನಡ ಪರ ಹೋರಾಟಗಾರರು ಕರೆ ಕೊಟ್ಟಾಗ ಸ್ವಯಂ ಪ್ರೇರಿತರಾಗಿ ಬಂದು ಭಾಗಿಯಾಗುವಂಥದ್ದು ಪ್ರತಿಯೊಬ್ಬರ ಒಂದು ಆದ್ಯ ಕರ್ತವ್ಯ ಅಂತ ನಾನು ಭಾವಿಸ್ತೀನಿ. ಸೊ ನಿನ್ನೆ ವಿಷಯಕ್ಕೆ ತಗೊಂಡಾಗ ಅವರು ನಟ್ಟು ಬೋಲ್ಟು ನಟರದು ಟೈಟ್ ಮಾಡೋ ಬದಲು ಏನು ಅಕಾಡೆಮಿ ಇದೆ
ಆ ಚಲನಚಿತ್ರ ಅಕಾಡೆಮಿದು ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು, ವಾಣಿಜ್ಯ ಮಂಡಳಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು. ಯಾಕಂದರೆ ಚಲನಚಿತ್ರ ಅಕಾಡೆಮಿ ಅಂತದ 1.5-2 ತಿಂಗಳಿಂದನೇ ಅನೌನ್ಸ್ ಮಾಡಿರ್ತಾರೆ, ಈ ಥರ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಾವು ಮಾಡ್ತಾ ಇದ್ದೀವಿ ಅಂದಾಗ. ಸೊ ಪ್ರೇಯರಾಗಿ ನೋಟಿಸ್ ಕೊಟ್ಟು, ಪ್ರೇಯರಾಗಿ ರಿಕ್ವೆಸ್ಟ್ ಮಾಡಿ, ಮನವಿ ಮಾಡಿ, ಇನ್ವಿಟೇಷನ್ ಕೊಡಿ ಎಲ್ಲ ನಟರು ಬರ್ತಾಯಿದ್ರು. ಯಾರಿಗೂ ನಟರಿಗೂ ಇನ್ವಿಟೇಷನ್ನೇ ಕೊಡದೆ ಅವರು ಬರಲೇಬೇಕು ಅಂತ ಸ್ವಲ್ಪ ಯಾರು ಬರ್ತಾರೆ? ಅವ್ರಿಗೂ ಅವ್ರದ್ದೇ ಆದ ಆದ್ಯ ಕರ್ತವ್ಯಗಳಿರ್ತಾವಲ್ಲ, ಶೂಟಿಂಗ್ ಇರುತ್ತೆ, ಅವ್ರು ನಂಬ್ಕೊಂಡೆ ಕೋಟ್ಯಾಂತರ ಇನ್ವೆಸ್ಟ್ ಮಾಡಿರ್ತಾರೆ ಪ್ರೊಡ್ಯೂಸರ್ಸು. ಸೊ ಅವ್ರಿಗೂ ಡೇಟ್ ಕೊಡಬೇಕೆಲ್ಲ, ಡೇಟ್ ಕೊಟ್ಟಿರ್ತಾರೆ, ಬರೋಕ್ಕಾಗಿರಲ್ಲ. ಅದೊಂದು ವಿಷಯ ತೊಗೊಂಡು ಇಷ್ಟು ಗಂಭೀರವಾಗಿ ಇದು ಮಾಡೋದು ಅವಶ್ಯಕತೆ ಇರಲಿಲ್ಲ ಅನ್ಕೋತೀನಿ. ಮೊದಲು ಚಲನಚಿತ್ರ ಅಕಾಡೆಮಿ ಯಾವ ಥರ ನಡ್ಕೋತಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಅಕಾಡೆಮಿಗೆ ಅಧ್ಯಕ್ಷರಾದವರು ಬರೀ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಮಾಡೋದಕ್ಕೆ ಮಾತ್ರ ಅಧ್ಯಕ್ಷರಲ್ಲ ಅವರು. ಇಡೀ ನಮ್ಮ ಚಿತ್ರರಂಗದ ಆಗು ಹೋಗುಗಳನ್ನ ಚರ್ಚೆ ಮಾಡುವಂಥ ಅಧ್ಯಕ್ಷರು ಬೇಕು. ಇಡೀ ಚಿತ್ರರಂಗವನ್ನು ಒಟ್ಟಿಗೆ ತೊಗೊಂಡೋಗುವಂಥ ಚರ್ಚೆ ಆಗಬೇಕು. ಸರ್ಕಾರಿ ಮಟ್ಟದಲ್ಲಿ ಚಿತ್ರರಂಗ ಏನೆಲ್ಲ ಸವಲತ್ತುಗಳು ಬೇಕು, ಚಿತ್ರರಂಗದ ಏನು ಕೊರತೆಗಳಿದ್ದಾವೆ, ಚಿತ್ರರಂಗ ಮುನ್ನಡೆದಕ್ಕೆ ಏನೆಲ್ಲ ಅವಕಾಶಗಳು ಇರುತ್ತೆ, ಅದನ್ನು ಸದುಪಯೋಗಪಡಿಸ್ಕೊಂಡು ಎಲ್ಲರನ್ನೂ ಒಟ್ಟಾಗಿ ಕರ್ಕೊಂಡು ಹೋಗೋ ಒಬ್ಬ ಅಧ್ಯಕ್ಷರು ಬೇಕು. ಈಗಿನ ಅಧ್ಯಕ್ಷ ಏನಾಗಿದೆ ಅಂದರೆ, ಈಗ ಬರ್ತಾ ಇರೋದು ಬಹುತೇಕ ಅಧ್ಯಕ್ಷ ಅಂದರೆ, ನಾನು ಅಧ್ಯಕ್ಷ ಆದರೆ ಸಾಕು, ಒಂದು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಮಾಡಬೇಕು, 3 ವರ್ಷನೋ 5 ವರ್ಷ 5 ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಮಾಡಿಬಿಡ್ಬೇಕು, ಕೋಟ್ಯಾಂತರ ಖರ್ಚು ಮಾಡಬೇಕು, ಅಷ್ಟೇ ಅವ್ರ ಕೆಲಸ. ಬೇರೆ ಚಿತ್ರರಂಗ ಏನಾದ್ರು ಉಳಿಸ್ಬೇಕು ಅನ್ನೋ ಯೋಚನೆ ಮಾಡ್ತಾ ಇಲ್ಲ ಅವರು. ಅದೇ ನಾಗತೇಳಿ ಚಂದ್ರಶೇಖರ್ ಅವರು ಇದ್ದಾಗ ಬರೀ 1 ಕೋಟಿ ಚಿಲ್ಡ್ರನ್ನಲ್ಲಿ ಅದ್ಭುತವಾದ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಮಾಡಿದರು. ಅದು ಈಗ ಬರ್ತಾ ಇರೋರು 10 ಕೋಟಿ ಬೇಕು, 15 ಕೋಟಿ ಬೇಕು, 12 ಕೋಟಿ ಬೇಕು. ಏನು ಸವತೆ ಅವಶ್ಯಕತೆ ಇಲ್ಲ, ಅದು ನಮ್ಮ ದುಡ್ಡೇ. ಬರೀ ನಮ್ಮ ಚಿತ್ರರಂಗ ದುಡ್ಡಲ್ಲ, ಅದು ಇಡೀ ಕರ್ನಾಟಕ ಪ್ರಜೆಗಳ ದುಡ್ಡು. ಅದನ್ನು ಇನ್ವೆಸ್ಟ್ ಮಾಡೋವಾಗ ಅದನ್ನು ಖರ್ಚು ಮಾಡೋ ಯೋಚನೆ ಮಾಡಿ ಖರ್ಚು ಮಾಡಬೇಕು. ಆಮೇಲೆ ಸದಸ್ಯರ ಮಂಡಳಿನ ತಗೋತಾರಲ್ಲ, ಅದರಲ್ಲಿ ಚಿತ್ರರಂಗ ದುಡ್ದವ್ರನ್ನ ಸದಸ್ಯರನ್ನ ತಗೊಳ್ರಿ. ಈ ಸದಸ್ಯರು ನೋಡಿದಿರ ನೀವು? ಯಾರು ಗೊತ್ತಿಲ್ಲ, ಯಾರು ಒಂದು 2-3 ಬಿಟ್ಟರೆ, ಮಹನೀಯರು ಬಿಟ್ಟರೆ ಬೇರೆ ಯಾರ್ಯಾರು ಅದರಲ್ಲಿ ಸದಸ್ಯರು ಅರ್ಹರಲ್ಲ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ಆ ಕಾರಣದಿಂದ ಚಿತ್ರರಂಗ ಸ್ವಲ್ಪ ಮುನ್ಸ್ಕೊಂಡಿರ್ಬೋದು ಅಂತ ನನ್ನ ಭಾವನೆ. ಚಿತ್ರರಂಗ ದುಡ್ದವರು ಸುಮಾರು ಜನ ಸೀನಿಯರ್ಸ್ ಇದ್ದಾರೆ. ಕನ್ನಡ ಚಿತ್ರರಂಗ ಎಲ್ಲಿಂದ ಹಾದಿ ತಪ್ತಾ ಇದೆ ಅಂತ, ಎಲ್ಲಿಂದ ಶುರುವಾಯಿತು ಅಂತ ಸರ್ ಪ್ರತಿಯೊಬ್ಬರು ಹೇಳೋದು ರಾಜ್ಕುಮಾರ್ ಅವರಿದ್ದರು, ಇದಕ್ಕೆ ಬರ್ತಾಯಿದ್ರು, ಸಂತೋಷ, ಅದು ಅವ್ರ ದೊಡ್ಡ ಗುಣ. ಎಲ್ಲರೂ ರಾಜ್ಕುಮಾರ್ ಹಾಕೋಕ್ಕಾಗಲ್ಲ ಅಲ್ಲ. ಕನ್ನಡ ಚಿತ್ರರಂಗದ ಒಬ್ಬರೇ ರಾಜ್ಕುಮಾರು, ಬೇರೆ ಯಾರು ರಾಜ್ಕುಮಾರ್ ಆಗಕ್ಕೆ ಸಾಧ್ಯನೇ ಇಲ್ಲ. ಸೊ ಕಂಟಿನ್ಯೂ ಮಾಡೋಕ್ಕೆ ಅವ್ರಿಗೆ ಆಗಲ್ಲ. ಯಾಕಂದ್ರೆ ಅವರ ಮೆಂಟಾಲಿಟಿನೇ ಬೇರೆ, ಅವರ ಒಂದು ಥಿಂಕಿಂಗ್ ಲೆವೆಲ್ಲೇ ಬೇರೆ. ಡಾಕ್ಟರ್ ರಾಜ್ಕುಮಾರ್ ಒಬ್ಬರೇ ಕರ್ನಾಟಕಕ್ಕೆ, ಬೇರೆ ಎಲ್ಲ ಇಡೀ ಇಂಡಿಯಾಗೆ ಒಬ್ಬರೇ ರಾಜ್ಕುಮಾರ್, ಬೇರೆ ಯಾರು ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಎಲ್ಲರನ್ನೂ ಅವರು ಹೋಲ್ಸೋಕ್ಕಾಗೋದಿಲ್ಲ, ಹೋಲಿಸ್ಲೂಬಾರ್ದು ನಾವು. ಇವಾಗಿನ ಮೆಂಟಾಲಿಟಿ ಬೇರೆ ಬೇರೆ ಇರ್ತದೆ. ಬಟ್ ನಾನು ಈ ವಿಷಯಕ್ಕೆ ಬಂದಾಗ, ಚಿತ್ರರಂಗದ ನಿನ್ನೆ ಏನು ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಯಿತು, ಅದರ ಉದ್ಘಾಟನಾ ಸಮಾರಂಭಕ್ಕೆ ಸುಮಾರು ಜನ ಬೆರಳೆಣಿಕೆಯಷ್ಟು ಕಲಾವಿದರು ಹೋಗಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಅವರ ಆಪಾದನೆ ನಿಜ ಕೂಡ ಅದು. ಆದರೆ ಈ ಚಿತ್ರರಂಗದ ಪ್ರತಿನಿಧಿಸುವಂಥ ಎಷ್ಟು ಜನ ಕಲಾವಿದರಿಗೆ ಇವ್ರು ಹೋಗಿ ಇನ್ವೈಟ್ ಮಾಡಿದ್ದಾರೆ? ಬೇರೆ ಯಾರೋ ಒಬ್ಬ ನಟ ಇನ್ವಿಟೇಷನ್ ಕೊಟ್ಟರೆ, ಮದುವೆಗೆ ಇನ್ವಿಟೇಷನ್ ಕೊಟ್ಟರೆ ಅದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಹಾಕೋತಾರೆ. ಬಟ್ ಇವರು ಅಧ್ಯಕ್ಷ ಮತ್ತು ಸದಸ್ಯರು ಏನು ಮಾಡ್ತಾ ಇದ್ದಾರೆ? ಅಧ್ಯಕ್ಷರು ಎಲ್ಲ ಕಡೆ ಹೋಗೋಕ್ಕಾಗಲ್ಲ. 10 ಜನ 12 ಜನ ಸದಸ್ಯರು ಮಾಡಿದಾರಲ್ಲ, ಅವ್ರು ಎಷ್ಟು ಜನ ಇನ್ವೈಟೀಸ್, ಎಷ್ಟು ಜನ ಚಿತ್ರರಂಗದ ಸಂಬಂಧಪಟ್ಟವ್ರಿಗೆ, ದೊಡ್ಡ ದೊಡ್ಡ ಕಲಾವಿದರಿಗೆ ಯಾರಿಗೆ ಇನ್ವೈಟ್ ಮಾಡಿದ್ದಾರೆ ಹೋಗಿ? ಸರ್ ಇವರು ಯಾರೇ ಆಗಲಿ ಸರ್ ಇನ್ವೈಟ್ ಮಾಡಿದೆ ಬರ್ತಾರಾ ಸರ್? ನಮ್ಮ ಮನೆ ಫಂಕ್ಷನ್ ಆದ್ರೂ ನಾವು ಕರೆದ್ರೆ ಮಾತ್ರ ಬರ್ತಾರೆ, ಸುಮ್ಮನೆ ಯಾರೂ ಬರಲ್ಲ ಅಲ್ವಾ ಸರ್? ಮೊನ್ನೆ ಮತ್ತೆ ಇವರು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು, ಮೇಕೆದಾಟು ವಿಷಯ ಬಂದಾಗ ಯಾರೂ ಸರಿಯಾಗಿ ಸ್ಪಂದಿಸಲಿ, ಅಲ್ಲೂ ಅದೇ ಥರ ಆಗಿರ್ಬೋದು. ಸರಿಯಾಗಿ ಅವರಿಗೆ ಇನ್ವೈಟ್ ಮಾಡದೇ ಇರ್ಬೋದು, ಅಥವಾ ಹೋಗಿ ಕರೀದೇ ಇರ್ಬೋದು, ಅವ್ರಿಗೆ ವಿಷಯ ಗೊತ್ತಿಲ್ಲದೆ ಇರ್ಬೋದು. ಈ ಥರ ಇದ್ದಾಗ ಎಲ್ಲರ ಮೇಲೆ ಹಾಕ್ಬಿಟ್ಟು, ಬಟ್ ಅವರು ಅವರ ಒಂದು ಚಿತ್ರರಂಗ ಬಗ್ಗೆ ಇದ್ದಾಗ ಅಭಿಮಾನ ತೋರಿಸ್ತದೆ ಅವ್ರ ಮಾತಲ್ಲಿ. ಜೊತೆಗೆ ಅದು ಹಾರ್ಶ್ ಮಾತಾಡೋದು ಎಟ್ಟು ಬೋಲ್ಟ್ ಅನ್ನೋದು ಕೂಡ ಅದೊಂಥರ ಹಾರ್ಶ್ ಅನ್ನಿಸ್ಬೋದು ನಿಮಗೆ, ಬಟ್ ಒಳಾರ್ಥ ಅದೇ ಬರುತ್ತೆ. ನಿಮಗೆ ಹಾಂ, ರಾಜಕೀಯವಾಗಿ ಬೆಂಬಲ ಕೊಡ್ಲಿಲ್ಲ ಅಂತ ಅನ್ಸತ್ತಾ, ಅಥವಾ ನಾಡು ನುಡಿಗೆ ಬರ್ಲಿಲ್ಲ ಅಂತ ಅನ್ಸತ್ತಾ ಅಲ್ಲಿ ಅಂತ? ಒಂದು ಬೇಸರ ಏನು ಅಂತಂದ್ರೆ, ಆ ಒಂದು ಹೋರಾಟ ಏನಿದೆಯಲ್ಲ, ನೀರಿಗಾಗಿ ನಡೆದಿರುವಂತಹ ಹೋರಾಟ ಆಕ್ಚುಲಿ ಅದು ಪಕ್ಷಾತೀತವಾಗಿ ನಡಿಬೇಕಾಗಿತ್ತು. ಅಲ್ಲಿ ಒಂದೇ ಪಕ್ಷದ ಕೆಲವೊಂದಿಷ್ಟು ಕಾರ್ಯಕರ್ತರು ಭಾಗಿಯಾಗದೇ ಇರ್ಬೋದು. ಕಲಾವಿದರಂದ್ರೆ ಯಾವುದೋ ಒಂದು ಪಕ್ಷದಲ್ಲಿ ಗುರುತಿಸ್ಕೊಳಕ್ಕಾಗಲ್ವಲ್ಲ ಸರ್. ಅದು ಪಕ್ಷಾತೀತವಾಗಿ ಮಾಡಿ ಎಲ್ಲರೂ ಬಂದು ಜಾಯಿನ್ ಆಗ್ತಾ ಇದ್ರು. ಅದು ಒಂದು ಪಕ್ಷದ್ದು ತೀರ್ಮಾನ ಆಗಿತ್ತು, ಒಂದೇ ಪಕ್ಷದ್ದು ಬಾವುಟಗಳು ಮತ್ತು ಒಂದೇ ಪಕ್ಷದ್ದು ಹೋರಾಟ ಕೂಡ ಒಂದೇ ಪಕ್ಷದ ಕಾಣಿಸ್ತಾ ಇತ್ತು. ಹಾಗಾಗಿ ಜಾಸ್ತಿ ಭಾಗಿಯಾಗಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಭಾವಿಸ್ತೀನಿ ಸರ್. ಅದೇ ಒಂದು ಗೊಂದಲ ಇದೆ. ಪ್ರಯಾರಿಟೈಸ್ ಇವಾಗ ಎಲ್ಲರೂ ಮೆಚೋರ್ಡ್ ಎನಫ್, ಸೊ ಅವ್ರಿಗೆ ಗೊತ್ತು ಪೊಲಿಟಿಕಲಿ ನಮ್ಮನ್ನು ಎಳಿತಾ ಇದ್ರೆ ವಿ ವಿಲ್ ಸ್ಟೇ ಅವೇ ಫ್ರಮ್ ದಟ್. ನಾವೇನಕ್ಕೆ ಕಾಂಟ್ರವರ್ಸಲ್ ಸಿಕ್ಕಾಕೋಬೇಕು, ನಮ್ದೊಂದು ಪ್ರೊಫೆಷನ್ನ ನಾವು ಕಾಪಾಡ್ಕೊಳ್ಳೋಣ ಅಂತ ಮೈಟ್ ಬಿ ದೇ ವರ್ ವೆರಿ ವೈಸ್ ಎನಫ್. ಸೊ ಆ ಥರ ಇರ್ಬೋದು. ಬಟ್ ಇಲ್ಲಿ ಸರ್ ನಿಮ್ಮ ಪ್ರಕಾರ ಅಂದ್ರೆ ಈ ಹೇಳಿಕೆ ಹಿಂದೆ ಇರುವಂಥ ಉದ್ದೇಶ ಏನು? ಎರಡೂ ಇರ್ಬೋದು. ರಾಜಕೀಯ ಲಾಭ ಇರ್ಬೋದು, ಇಲ್ಲ ರಾಜಕೀಯ ಲಾಭನೂ ಇರ್ಬೋದು. ಬಟ್ ನೆನ್ನೆ ಹೇಳಿದ ಮಾತು ತಗೊಂಡ್ರೆ
ಅವ್ರು ನಟ್ಟು ಬೋಲ್ಟ್ ಟೈಟ್ ಮಾಡ್ತೇನೆ ಅಷ್ಟು ಹಾರ್ಶ್ ಪದ ಬಳಸೋ ಅವಶ್ಯಕತೆ ಇರಲಿಲ್ಲ ಅನ್ಕೋತೀನಿ. ಯಾಕಂದ್ರೆ ನಟ್ಟು flow ಬೋಲ್ಟ್ ಅವ್ರು ನಲ್ಲಿ ಟೈಟ್ ಮಾಡಿದ್ರೆ ಲೂಸ್ ಮಾಡೋದು ಗೊತ್ತಿರ್ತದಲ್ವಾ, ಕಟಿಂಗ್ ಪ್ಲೇರು ಸ್ಕ್ರೂ ಡ್ರೈವರ್ ಎಲ್ಲ ನಮ್ಮ ಹತ್ರ ಇರ್ತದಲ್ವಾ, ಒಂದು ಟೈಟ್ ಮಾಡಿ ಲೂಸ್ ಆಗಲೇಬೇಕಲ್ಲ. ಯಾವುದೇ ಆಗ್ಲಿ ಜಾಸ್ತಿ ಹೇಳಿದ್ರೆ ಅಲ್ವಾ? ಕಿತ್ತೋಗತ್ತೆ ಅದು ಯಾವುದು ಬಟ್ ಅವ್ರದ್ದು ಏನ್ ಗೊತ್ತಾ, ಇಲ್ಲಿ ಸ್ವಲ್ಪ ಈ ತರ ಮಾತಾಡಿದ್ರೆ ಮೈಟ್ ಬಿ ಔಟ್ ಆಫ್ ಫಿಯರ್ ಅಲ್ಲ, ಒಂದು ಈ ತರ ಡಿ ಕೆ ಡಿಸಿಪ್ಲಿನ್. ಶಿವಕುಮಾರ್ ಅವರ ಹೇಳಿಕೆ ಫಸ್ಟ್ ಟೈಮ್ ಏನು ಅಲ್ಲ, ಈ ಹಿಂದೆ ಕೂಡ ಸುಮಾರು ಬಾರಿ ಮಾತನಾಡಿದ್ದಾರೆ. ಅಂದ್ರೆ ನೀವು ನೆಟ್ಟಗಾಗಿದ್ರೇನೆ ಗ್ಯಾರಂಟಿ ಸರಿಯಾಗಿ ಆಮೇಲೆ ಬರುತ್ತೆ. ಇನ್ನೂ ಒಂದು ಹೇಳಿದ್ರು ಈ ಅವರು. ರೀತಿಯ ಹೇಳಿಕೆಗಳು ಅಲ್ಲ, ಎಲ್ಲ ಇನ್ನೂ ಒಂದ್ ಕಡೆ ಒಂದು ಅದು ಹೇಳಿದ್ದಾರೆ. ನೋಡೋರಿಗೆ ಬೇರೆ ತರ ಅಲ್ಲ, ಅನ್ಸುತ್ತೆ. ಜನನ್ನ ಬೇಕಾದ್ರೆ ನಾವು ತುಂಬಾ ಜನರನ್ನ ನಾವು ತಗ್ಗಿ ಬಗ್ಗಿ ಇರ್ಬೇಕು ಅಂದಾಗ ಮಾತ್ರ ನಿಮ್ಗೆ ಗ್ಯಾರಂಟಿ ನಾವು ಕ್ರೌಡ್ ನ ಕಲೆಕ್ಟ್ ಮಾಡೋದ್ರಲ್ಲಿ ನಾವೇ ಮಾಡ್ಬೋದು, ದಟ್ಸ್ ನಾಟ್ ದ ಕ್ರೈಟೀರಿಯಾ ಅಂತಾನು ಹೇಳಿದ್ದಾರೆ. ಸೊ ನಾನು ಹೇಳೋದು ಫಿಲಮ್ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತಾ ಇದ್ದಾಗ ಪೊಲಿಟಿಸೈಸ್ ಮಾಡಬಾರ್ದು. ಅವ್ರದ್ದೇನಾದ್ರೂ ಫ್ಲಾಸ್ ಇದ್ರೆ ಅದನ್ನ ಅದೇ ರೀತಿಲಿ ಹೇಳಲಿ. ಬಟ್ ಏನು ಅಂದರೆ ಮೇಕೆದಾಟ್ ವಿಚಾರ ಇದು ಬಂದಾಗ ಬಹುಶಃ ಅವ್ರಿಗೆ ಇನ್ವೈಟ್ ಇವಾಗ ಆಗ ದೇವ್ರುಗಳ್ಗೇನೆ ಪಾರ್ವತಿಗೂ ಕರಿದೇ ಇರೋ ಇದಕ್ಕೆ ಹೋಗಿ ಅವರು ಲೈಕ್ ಅವ್ರ ತಂದೆ ದಕ್ಷ ಬ್ರಹ್ಮನ ದಾಕ್ಷಾಯಿಣಿ. ಅವಾಗಿಂದ ಬಂದಿದೆ ಕರಿದೇ ಇರೋದಕ್ಕೆ ಈಗ ಯಾರಿಗೂ ನೋಡಿ ಸರ್, ಹೋಗ್ಬಾರ್ದು ಅಂತ. ನಿನ್ನೆ ಅವರು ಒಂದ್ second. ಈ ಮಾತು ಹೇಳಿದ್ರಲ್ಲ, ಅದನ್ನ ಮೇಕೆದಾಟು ವಿಷಯಕ್ಕೆ ಸಮೀಕರಣ ಮಾಡಿಲ್ಲ ಅಂದಿದ್ರೆ ಪುರಾಣ ಸರ್, ಬರ್ತೀನಿ, ಇಶ್ಯೂ ಆಗ್ತಾ ಇರಲಿಲ್ಲ. ಹಾ, ಅದು ಮೇಕೆದಾಟು ವಿಷಯ ಬಂದಾಗ ಮಾತ್ರ ಜನಗಳು ಅದನ್ನ ರಿಯಾಕ್ಟ್ ಮಾಡ್ತಾ ಇದ್ರು ಹೊರತು So ಅದಕ್ಕೆ ಅವ್ರು- ಫಸ್ಟ್ ಬರೀ ಅದನ್ನ ಅಷ್ಟೇ ಹೇಳಿದ್ರು ಅವರು. ಸಿನಿಮಾಗೆ ಸಂಬಂಧಪಟ್ಟಿಗೆ ಮಾತ್ರ ಹೇಳಿದ್ರೆ ನಿಮ್ಗೆ ಇಷ್ಟು ಅದು ಇದು ಒಂಥರ ಕನ್ಫ್ಯೂಷನ್ ಇರುವಂತ ಡೌಟ್. ಅದೊಂಥರ ಪ್ರೊವೋಕ್ ಮಾಡ್ದಂಗೆ ಆಗುತ್ತೆ ಸರ್ ಎಂತವ್ರಿಗೂ. ಈಗ ಯಾವುದೇ ಕಾರ್ಯಕ್ರಮ ಅದೇ ನನಗೆ ಈ ಸಂದರ್ಭದಲ್ಲಿ ನೆನಪಾಗೋದೇನು ಅಂತಂದ್ರೆ ಈ ಮಹಾಕುಂಭಮೇಳದ ಯಾರಿಗೂ ಆಹ್ವಾನ ಇರಲಿಲ್ಲ, ಯಾರಿಗೂ ಆಹ್ವಾನ ಇರಲಿಲ್ಲ. ಇಂಥವ್ರು ಬರಬೇಕು ಬರಬಾರ್ದು ಅಂತ ಇರಲಿಲ್ಲ, open book ಸ್ವಯಂ ಪ್ರೇರಿತವಾಗಿ ಹೋಗಿದ್ರು. ಎಷ್ಟು ಕೋಟಿ ಜನ ಹೋಗಿದ್ರು, ಹೌದು ಹಂಗೆ ಇರಬೇಕು ಅಂತ ಪುರಾಣಿ ಸರ್ ಏನೋ ಹೇಳ್ತಾ ಇದ್ರು. ಡಿ ಕೆ ಶಿವಕುಮಾರ್ ಹೋಗಿದ್ರಲ್ಲ, ಡಿ ಕೆ ಶಿವಕುಮಾರ್ ಎಲ್ಲರೂ ಹೋಗಿದ್ದಾರೆ ಸರ್, ಎಲ್ಲರೂ ಹೋಗಿದ್ದಾರೆ ಎಲ್ಲರೂ ಸರ್. ಅದು ಹೋಗಿದ್ದಾರೆ. ಪಕ್ಷ ನಮ್ಮ ಒಂದು opposition ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಈಗ ಅವರವರ ಬರ್ತಾರೆ ಅಂತ. ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅದು ಮೊದಲೇ ಹೇಳ್ಬಿಟ್ಟಿದ್ದಾರೆ ಅವರು. ಅದು ನನ್ನ ಸ್ವಂತ ಇಚ್ಛೆ. ಅವ್ರದ್ದು ಶಿವರಾತ್ರಿ ದಿನ ಯಾವ ಪಾರ್ಟಿ ಏನಿಲ್ಲ, ಇಟ್ ವಾಸ್ ಓಪನ್ ಇನ್ವೈಟ್. ಎಲ್ಲರೂ ಹೋದ್ರು, ಒಂದೇ ಪ್ಯಾನಲ್ ಅಲ್ಲಿ ಕೂತಿದ್ರು ಎಲ್ಲರೂ ಪೋಡಿಯಂ ಮೇಲೆ. ಇಲ್ಲಿ ಎಂ ಕುಮಾರ್ ಒಂದು ಕ್ಲಾರಿಫಿಕೇಶನ್, ಇನ್ವಿಟೇಷನ್ ಎಲ್ಲರಿಗೂ ಕೊಟ್ಟಿದೀವಿ ಅಂತ ಇದೆ ಪತ್ರಿಕೆನಲ್ಲಿ, ಅದು ರಿಪೋರ್ಟ್ ಆಗಿದೆ. ಇನ್ವಿಟೇಷನ್ ವರ್ ಎಕ್ಸ್ಟೆಂಡೆಡ್ ಟು ಆಲ್ ಬಟ್ ಓನ್ಲಿ ದುನಿಯಾ ವಿಜಯ್ ಅಂಡ್ ಅನದರ್ ಆಕ್ಟರ್ ಹ್ಯಾವ್ ಕಮ್ ಅಂತ. ಅಂದ್ರೆ ಏನಾಯ್ತು, ಇವ್ರಿಗೇನು ಮಣಿ ಹಾಕಿ ಕರಿಬೇಕಾ, ಆರತಿ ಮಾಡಿ ಕರಿಬೇಕಾ? ಆ ಸ್ವಾಭಿಮಾನ ಇವ್ರು ಹೇಳಿದ್ರಲ್ಲ, ನಮ್ಮ ಚಲನಚಿತ್ರ ನಟರು ಹೇಳಿದ್ರು, ಅವರು ಶಿವಕುಮಾರ್ ಅವರ ಬಾಡಿ ಲ್ಯಾಂಗ್ವೇಜ್ ಹಂಗೆ ಬಿಡಿ. ಅವರು ಹೇಳಿದ್ರಲ್ಲ, ಒಂದು ಅಸೆಂಬ್ಲಿನಲ್ಲೇ ಹೇಳಿದ್ರು, ಎಂ ಕುಮಾರ್ ನಿಮ್ಗೆ ಗೊತ್ತಿದೆ, ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡಿದ್ವಿ. ಏನು, ನನಗೆ ಮಂತ್ರಿ ಪದವಿ ಇದ್ದದ್ದನ್ನ ಹೆಸರು ಹೊಡೆದಾಕಿದ್ರು, ನಾನು ಎಸ್ ಎಂ ಕೃಷ್ಣ ಅವ್ರ ಮನೆಗೆ ಬೆಳಿಗ್ಗೆ ಹೋಗಿ ಬಾಗಿಲು ಬಡಿದು ನನ್ನ ಹೆಸರು ಸೇರಿಸಿ ನಾನು ಪ್ರಮಾಣ ವಚನ ಸ್ವೀಕರಿಸಿ. ಅಂದ್ರೆ ಡಿ ಕೆ ಶಿವಕುಮಾರ್ ಒಂಥರ ಬುಲ್ ಇದ್ದಂಗೆ, ಬುಲ್ಲಿನೇ ಚೈನಾ ಶಾಪ ಅಂತಾರಲ್ಲ ಹಂಗೆ. ಅದರಿಂದ ಅವರ ಮಾತಿನಲ್ಲಿ ಇರ್ತಕ್ಕಂಥ ನೋವು, ಅವರ ಒಂದು ರೀತಿ ಕಳಕಳಿ ಇದೆಯಲ್ಲ, ಅದನ್ನ ಇಲ್ಲಿ ನಾವು ರಾಜಕೀಯ ಬೆರೆಸಬಾರ್ದು ಅಂತಕ್ಕಂಥ ನನ್ನ ಭಾವನೆ. ಕಾರಣ ಏನು, ಈ ಒಂದು ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ ಇಟ್ಸ್ ಫೆಸ್ಟಿವಲ್ ಆಫ್ ಕರ್ನಾಟಕ, ಫೆಸ್ಟಿವಲ್ ಆಫ್ ದಿ ಗ್ಲೋಬಲ್ ಫಿಲ್ಮ್ಸ್. ಆಮೇಲೆ ಕನ್ನಡದ ಜನರ ಪರವಾಗಿ ಆ 100 ಚಿತ್ರಗಳನ್ನು ನೋಡ್ತಕ್ಕಂಥ ಅವಕಾಶ ಕೊಟ್ಟಿರುವಾಗ ಇವ್ರು ಬಂದು ಕನ್ನಡ ಜನರಿಗೆ ಇದಕ್ಕೆ ನೀವು ಪ್ರೋತ್ಸಾಹ ಕೊಡಿ ಅಂತ ಹೇಳಿ ಅಂದ್ರೆ ಅವಾಗ ಅವ್ರು ಪಕ್ಷಾತೀತವಾಗಿ ಇದ್ದಾರೆ ಅಂತಕ್ಕಂಥ. ಆದ್ರೆ ಅವ್ರಿಗಿರ್ತಕ್ಕಂಥ ವೈಯಕ್ತಿಕವಾದ ಪಕ್ಷದ ನಿಷ್ಠೆ ಇದೆಯಲ್ಲ, ಅದು ಬೇರೆ ಕಡೆ ಇರ್ಬೇಕು. ಆದ್ರೆ ಎಷ್ಟೇ ಅವ್ರು ಇನ್ವಿಟೇಷನ್ ಕೊಟ್ಟಿದ್ರು ಬರ್ಲಿಲ್ಲ ಅಂದ್ರೆ ಅದು ದೊಡ್ಡ ತಪ್ಪಾಗುತ್ತೆ. ಕಾರಣ ಪತ್ರಿಕೆಯಲ್ಲಿ ನಾನು ಇಟ್ಕೊಂಡೇ ಮಾತಾಡ್ತಾ ಇದ್ದೀನಿ, ಇನ್ವಿಟೇಷನ್ಸ್ ಅಲ್ಲ ಸರ್, ಅದು ಹಂಗೆ ಇರ್ಬೋದಲ್ಲ. ಈಗ ಒಂದೇ ಪಕ್ಷ ಈ ರೀತಿಯಾಗಿ ಆಹ್ವಾನ ಕೊಟ್ಟಿರೋದ್ರಿಂದಾಗಿ ಬೇರೆ ಸದಸ್ಯ ಹೋಗಬಹುದು ಅನ್ನುವಂತ ಕಾರಣನೂ ಇರಬಹುದು. ಗೌರ್ಮೆಂಟ್ ಫಂಕ್ಷನ್ ಇದು, ಇಟ್ಸ್ ಗೌರ್ಮೆಂಟ್ ಫಂಕ್ಷನ್. ಸರ್ಕಾರಿ ಕಾರ್ಯಕ್ರಮ ಸರ್, ಅದೇನು ಫಿಲ್ಮ್ ಅಕಾಡೆಮಿ ಅಲ್ಲ, ಇದು ಮೇಕೆದಾಟು. ಪಾದಯಾತ್ರೆ ಮಾಡೋದು. ಮೇಕೆದಾಟು ಆಫ್ ಕೋರ್ಸ್. ನಿನ್ನೆ DCM DK ಶಿವಕುಮಾರ್ ಫಿಲ್ಮೋತ್ಸವ ಕಾರ್ಯಕ್ರಮದಲ್ಲಿ ಒಂದು ಸ್ಟೇಟ್ಮೆಂಟ್ ಭಾರಿ ಚರ್ಚೆ ಆಗ್ತಾ ಇದೆ. ಈ ಹೇಳಿಕೆ ಆದ ನಂತರ ಅಂದರೆ ಕನ್ನಡ ಇಂಡಸ್ಟ್ರಿಯ ಅಧ್ಯಕ್ಷರಾಗಿರುವಂಥ ಫಿಲ್ಮ್ ಚೇಂಬರ್ನ ಅಧ್ಯಕ್ಷರಾಗಿರುವಂಥ ನರಸಿಂಹಲು ಕೂಡ ಮಾತನಾಡಿದ್ದಾರೆ. ಇದರ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಕೂಡ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಫೆಸ್ಟಿವಲ್ ಮಾಡ್ತಾಯಿದ್ವಿ, ನೀವು ಬೆರಳೆಣಿಕೆಯಲ್ಲಿ ಇದ್ದೀರಾ, ಒಂದು 20 ಜನ ಮಾತ್ರ ಇದ್ದೀರಾ ಅಂತೇಳಿ ಅವರು ಅಂದಿರೋದು ನಿಜ. ಅವ್ರು ಆಕ್ರೋಶಗೊಂಡು ನಿಮ್ಮ ಮೇಲೆ ಕೋಪ ಇದೆ, ಇನ್ನೊಂದು ಅಂತ ಹೇಳಿದ್ದಾರೆ. ಅದು ನಾವು ಅವರು ಆ ಸಮಯಕ್ಕೆ ತಕ್ಕಾಗೆ ಅದನ್ನು ಮಾತುಗಳು ಬಂದಿದೆ. ಅವರು ತಪ್ಪು ಮಾಡಿದ್ದಾರೆ ಅಥವಾ ಸರಿ ಮಾಡಿದ್ದಾರೆ ಅಂತ ಹೇಳೋಕ್ಕಂತ ವಿಮರ್ಶೆ ಅಂತೂ ಮಾಡಲೇಬೇಕಾಗತ್ತೆ. ನಮ್ಮದೇ ಆದ ಹಬ್ಬ ಅಂದಮೇಲೆ ಬರಬೇಕಾಗಿತ್ತು. ಅವ್ರು ಯಾವುದೋ ಒಂದು ನೆಲ ಜಲಕ್ಕೋಸ್ಕರ ಹೋರಾಡಿದಾಗ ನೀವೆಲ್ಲ ಭಾಗಿಯಾಗಿಲ್ಲ ಅನ್ನೋದು ಅವ್ರಿಗೆ ಕೋಪ ಇದೆ. ಅಂಥ ವಿಷಯ ಬಂದಾಗ ನಾವು ಎಲ್ಲ ಸಮಯದಲ್ಲೂ ನಾವು ಜಲ ನೆಲ ವಿಷಯ ಬಂದಾಗ ನಾವು ಮುಂಚೂಣಿಯಲ್ಲಿ ಇರ್ತಾಯಿದ್ವಿ, ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿ. ಹಾಗೆ ಈ ಸಲೂ ನಾವು ಅವ್ರ ಜೊತೆಗೆ ಇರಬೇಕಾಗಿತ್ತು, ಇರೋಕ್ಕಾಗಿರಲಿಲ್ಲ.
ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಕೆಲವು ಮಾತುಗಳು ಆಡಿದ್ದಾರೆ. ಅದನ್ನು ನಾವು ಹೇಗೆ ವಿಮರ್ಶೆ ಮಾಡೋದು ಅನ್ನೋದು ನಮಗೆ ಸರಿಯಲ್ಲ ಅನ್ನಿಸ್ತದೆ. ಇಂಥ ವಿಷಯಗಳು ಬಂದಾಗ ನಾವು ಪಾರ್ಟಿ ವಿಷಯವಾಗಿ ಹೋಗ್ತಾ ಇಲ್ಲ. ನೆಲ ಜಲ ವಿಷಯ ಬಂದಾಗ ಮುಂದಿನಿಂದಲೂ ಮುಂಚೆಯಲ್ಲಿ ನಮ್ಮ ಚೇಂಬರ್ ಇರುತ್ತೆ. ಆವತ್ತಿನ ದಿನ ನಮ್ಮ ಮಾಜಿ ಅಧ್ಯಕ್ಷರಾದ ಸಾರಾಗೋಂದಿ ಅವರು ಹೋಗಿದ್ದಾರೆ, ಹಾಗೂ ಅಂದಿನ ಅಧ್ಯಕ್ಷ NM ಸುರೇಶ್ ಅವರು ಅಲ್ಲಿ ಭಾಗಿಯಾಗಿದ್ದಾರೆ. ನಮ್ಮ ಕೆಲವು ನಿರ್ಮಾಪಕರು ಇದ್ದಾರೆ. ಯಾಕಂದರೆ ಕೆಲವು ನಿರ್ಮಾಪಕರು ಎಕ್ಸಿಬ್ಯೂಟರ್ಸು ಡಿಸ್ಟ್ರಿಬ್ಯೂಟರ್ಸು ಐಡೆಂಟಿಫೈ ಆಗೋಲ್ಲ. ನಾವು ಹೋದಾಗ ಏನಾಗುತ್ತೆ ಅಂದರೆ ಯಾರೋ ಬಂದಿದ್ದಾರೆ, ಜನ ಬಂದಿದ್ದಾರೆ ಅಂತ ತಿಳ್ಕೊಂಡ್ಬಿಡ್ತಾರೆ ನಮ್ಮ ಪೊಲಿಟಿಕಲ್ ಅವರು. ಆದರೆ ನಾವೆಲ್ಲರೂ ಭಾಗವಹಿಸಿದ್ವಿ, ಅದು ಅವರು ಗಮನಕ್ಕೆ ಸೆಲ್ದಿಲ್ಲ ಅಷ್ಟೇ. ಸಿನಿಮಾ ರಂಗದಲ್ಲಿ ಇರ್ತಕ್ಕಂಥ ಕಲಾವಿದರು, ನಿರ್ಮಾಪಕರು, ನಿರ್ದೇಶಕರು ಯಾರೇ ಇರಬೇಕು, ಎಲ್ಲರಿಗೂ ಕೂಡ ಸಮಾಜದ ಆಗು ಹೋಗುಗಳ ಬಗ್ಗೆ ಪ್ರಜ್ಞೆ ಇದೆ ಅಂತಕ್ಕಂಥದ್ದು ನಾನು ಭಾವಿಸಿದ್ದೀನಿ. ಯಾವ ಸಂದರ್ಭದಲ್ಲಿ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಹೋರಾಟಗಳಿಗೆ ಕೈ ಜೋಡಿಸ್ಬೇಕು ಅಂತಕ್ಕಂಥದ್ದು ಅವರ ವೈಯಕ್ತಿಕ ಅಭಿಪ್ರಾಯ. ರಾಜಕೀಯವಾಗಿ ಒಂದು ಪಕ್ಷದ ಜೊತೆಯಲ್ಲಿ ಗುರುತಿಸ್ಕೊಳ್ತಕ್ಕಂಥದ್ದಕ್ಕೆ ಬಹುಶಃ ಕೆಲವೊಂದಷ್ಟು ಕಲಾವಿದರುಗಳು ಹಿಂಸರಿದಿರ್ಬೋದು ಅಂತಕ್ಕಂಥದ್ದು ನನ್ನ ಭಾವನೆ. ಹಾಗಾಗಿ ಈ ರೀತಿ ನಟ್ಟು ಬೋಲ್ಟು ಟೈಟ್ ಮಾಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ವಿಷಯಗಳನ್ನ ಬಿಟ್ಟು ಗೌರವಯುತವಾಗಿ ಎಲ್ರಿಗೂ ಗೌರವ ಕೊಡ್ತಕ್ಕಂಥದ್ದನ್ನು ಕಲಿಬೇಕು. ಗಣೇಶ್ ಸರ್, ಈಗ ಫಿಲ್ಮ್ ಚೇಂಬರ್ ಅಧ್ಯಕ್ಷರು ಕೂಡ ಮಾತನಾಡಿದ್ರು, ಬಟ್ ಅವರು ಸಮರ್ಥಿಸಿಕೊಂಡಿದ್ದಾರೆ. DK ಶಿವಕುಮಾರ್ ಹೇಳಿರೋದು ಸರಿ ಇದೆ, ಬಟ್ ಇವೇ ಸರಿ ಇಲ್ಲದೆ ಇರ್ಬೋದು, ಬಟ್ ಉದ್ದೇಶ ಒಂದೇ ಅಂತ ಹೇಳಿ. ಅಂದರೆ ಇನ್ಮೇಲೆ ಏನಾದರೂ ಬದಲಾವಣೆ ನೋಡ್ತೀರಾ? ಚೇಂಬರ್ ಅಧ್ಯಕ್ಷರು ಸರಿಯಾಗಿ ಹೇಳಿದ್ದಾರೆ ಸರ್. ಯಾಕಂದರೆ ಅಲ್ಲಿ ಸುಮಾರು ಜನ ನಿರ್ಮಾಪಕರು ಇದ್ದರು. ನಾನು ಟಿ ವಿಲಿ ನೋಡಿದಾಗ ಕೆಲವು ನಟರು ಕೂಡ ಇದ್ದರು, ಬಟ್ ಮುಂಚೂಣಿಯಲ್ಲಿ ಕಾಣಿಸ್ಕೋತಾ ಇರಲ್ಲ ಅಷ್ಟೇ. ಯಾಕಂದ್ರೆ ಇವರು ರೆಕಗ್ನೈಸ್ ಮಾಡೋವಂಥ ನಟರು ಬರದೇ ಇರ್ಬೋದು ಅಲ್ಲಿ. ಸೊ ಹಾಗಂತ ಇಂಡಸ್ಟ್ರಿನೇ ಬಂದಿಲ್ಲ ಅಂತಲ್ಲ. ಈಗ ನಮ್ಮ ಮಾಜಿ ಅಧ್ಯಕ್ಷರು, ಹಿರಿಯ ಹೋರಾಟಗಾರರು ಸಾರಾಗೋವಿಂದ್ ಅವರು ಇದ್ದರು, ಮತ್ತು ಮಾಜಿ ಅಧ್ಯಕ್ಷರು MN ಸುರೇಶ್ ಅವರು ನಮ್ಮ ಚಿತ್ರರಂಗ ಪ್ರತಿನಿಧಿ ತಾನೆ. ಸೊ ಹಾಗಾಗಿ ಅವರಿಗೆ ಸ್ವಲ್ಪ DK ಶಿವಕುಮಾರ್ಗೇನೋ ಇದಾಗಿರ್ಬೋದು. ಬಟ್ ಇದನ್ನು ಇಷ್ಟೊಂದು ರಾಜಕೀಯವಾಗಿ ಬಳಸ್ಕೊಳ್ಳೋವಂಥದ್ದು ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಇದಕ್ಕೆ ಜಾಸ್ತಿ ರಿಯಾಕ್ಟ್ ಮಾಡಬೇಕಾದ್ದು ನಮ್ಮ ಚಿತ್ರರಂಗದವರು, ನಟ ನಟಿಯರು ಯಾರಿಗೆ ಹೇಳಿದಾರೋ ಅವ್ರು ಮಾಡಬೇಕಾಗಿತ್ತು. ಇದು ಅದು ಬಿಟ್ಟು ಬೇರೆಲ್ಲ ಜಾಸ್ತಿ ಮಾಡ್ತಾ ಇದ್ದಾರೆ. ಹೇಳಿರ್ಬೋದು, ಎಲ್ಲ ನಟರಿಗೆ ಹೇಳಿದ್ದಾರೆ, ಒಬ್ರಿಗಂತ ಹೇಳಿಲ್ಲ. ಅವರು ಜನರಲಾಗಿ ಹೇಳಿದ್ದಾರೆ, ಅದು ಅವ್ರ ವೈಯಕ್ತಿಕ ವಿಚಾರ. ಬಟ್ ಅದು ಅಲ್ಲಿ ಆ ಸಂದರ್ಭದಲ್ಲಿ ಸಾಂದರ್ಭಿಕವಾಗಿ ಹೇಳಿರೋಂಥ ವಿಚಾರ. ಅದು ಯಾರು ಟಾರ್ಗೆಟ್ ಮಾಡ್ಕೊಂಡು ಹೇಳಿಲ್ಲ. ಅವರು ಎಷ್ಟೊಂದು ಜನ ಬಂದಿದ್ರು, ಅವರು ಎಕ್ಸ್ಪೆಕ್ಟ್ ಮಾಡಿದಷ್ಟು ಬರದೇ ಇರ್ಬೋದು. ಅವಾಗ ನಾವು ನಮ್ಮ ಮನೆ ಕಾರ್ಯಕ್ರಮ ಮಾಡಿದಾಗಲೂ ಎಕ್ಸ್ಪೆಕ್ಟ್ ಮಾಡಿದ್ರೆ ಜನ ಬಂದು ಇಷ್ಟೆಲ್ಲ ಮಾಡಿದೆ, ಯಾರು ಬಂದಿಲ್ಲ, ನಾವು ಬೇಜಾರು ಮಾಡ್ಕೋತೀವಲ್ಲ, ಅದೇ ಥರ ಬೇಜಾರು ಮಾಡ್ಕೊಂಡಿರ್ಬೋದು. ಬಟ್ ಹೇಳಿದ ವೇದಿಕೆ ಅದು ಆಗಿರಬಾರ್ದಾಗಿತ್ತು. ಬಟ್ ಹೇಳಿದ್ದಾರೆ. ಬಟ್ ಅದು ಅಂಥ ದೊಡ್ಡ ಹಿರಿಯ ನಾಯಕರು ಹೇಳಿದಾಗ ಅದ್ರ ಬಗ್ಗೆ ಜಾಸ್ತಿ ಕಾಮೆಂಟ್ ಮಾಡೋದು. ಬಟ್ ಇನ್ನೊಂದು ವಿಚಾರವನ್ನು ಕೂಡ ಹೇಳಿದರು, ಅಂದರೆ ಸಿನಿಮಾ ನಟರು ನನ್ನನ್ನು ಸರಿಯಾಗಿ ಬಳಸ್ಕೊಳ್ತಾ ಇದ್ದಾರೆ, ಅದೆಲ್ಲವೂ ಕೂಡ ನನ್ನ ಗಮನಕ್ಕೆ ಇದೆ ಅಂತೇಳಿ. ಸರ್, ಸಿನಿಮಾ ಬಳಸ್ಕೋತಾ ಇರ್ಬೋದು, ಯಾಕಂದರೆ ಈಗ ಅವರೇ ಸಬ್ಸಿಡಿ ಬಗ್ಗೆ ಮಾತಾಡಿದ್ದಾರೆ. ಬಟ್ ಇತ್ತೀಚಿನ ಸಬ್ಸಿಡಿಗಳಿರ್ಬೋದು, ಮತ್ತು ಇತ್ತೀಚೆಗೆ ನಮ್ಮ BIFF ಏನು ಸೆಲೆಕ್ಷನ್ ಆಗಿ ಸಿನಿಮಾಗಳು, ಅದು ಕೂಡ ಪಾರದರ್ಶಕವಾಗಿಲ್ಲ ಅನ್ನೋ ಸಿಟ್ಟು ಕೂಡ ನಮ್ಮ ಚಿತ್ರರಂಗಕ್ಕಿದೆ ಸರ್. ಅಲ್ಲೇನಾಗಿದೆ, ಚೇಂಬರಲ್ಲಿ ಇದು ನಮ್ಮ ಅಕಾಡೆಮಿನಲ್ಲಿ ಅಲ್ಲಿ ಕೆಲವರು ಮಾತ್ರ ಒಂದು ಗುಂಪಿದೆ. ಆ ಗುಂಪವ್ರು ಮಾತ್ರ ತಂಡಗಳಿಗೆ ಮಾತ್ರ ಪ್ರಶಸ್ತಿ ಸಿಗುತ್ತೆ. ಆ ಗುಂಪು ತಂಡಗಳ ಚಿತ್ರಗಳು ಮಾತ್ರ ಸೆಲೆಕ್ಷನ್ ಆಗ್ತವೆ. ಈ ಸರಿ ಈ ಗುಂಪಿಗಾದರೆ ನೆಕ್ಸ್ಟ್ ಇನ್ನೊಂದು ಗುಂಪಿಗೆ ಅಷ್ಟಾಗುತ್ತೆ ಬಿಟ್ಟು ನಿಜವಾದ ಹೊಸ ಪ್ರಾಮಾಣಿಕವಾದ ನಿರ್ಮಾಪಕನಿಗೆ, ನಿರ್ದೇಶಕನ ಬೆಲೆನೇ ಸಿಗ್ತಾ ಇಲ್ಲ ಅಲ್ಲಿ. ಆ ಸಿಟ್ಟು ಕೂಡ ನಮ್ಮ ಚಿತ್ರರಂಗದಲ್ಲಿ ಇರ್ಬೋದು. ಅದಕ್ಕೂ ಕಡಿಮೆ ಸಂಖ್ಯೆನೇ ಬಂದಿರ್ಬೋದು ಅಂದ್ಕೋತೀನಿ ನಾನು. ಈ ಸರಿದು ನೋಡಿ, ಕೆಲವು ಸಿನಿಮಾಗಳೇ ನೋಡಿಲ್ಲ, ರಿಜೆಕ್ಟ್ ಮಾಡಿದ್ದಾರೆ. ಬಹಳ ಪ್ರಾದೇಶಿಕ ಸಿನಿಮಾಗಳು, ನಮ್ಮ ಕನ್ನಡ ಸಿನಿಮಾಗಳೇ ನೋಡೇ ಇಲ್ಲ ಸಿನಿಮಾನ. ಅದು ಕೂಡ ಹೈಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಮೊನ್ನೆ ಕೂಡ ಹೈಕೋರ್ಟ್ ಅವರು ಅದನ್ನು, ಮಾನ್ಯ ನ್ಯಾಯಾಲಯ ಅದನ್ನು ಪರಿಗಣಿಸಿ ಅದು ಕೂಡ ಪನಿಷ್ಮೆಂಟ್ ಕೊಡ್ತೀನಿ ಅಂತ ಮಾತಾಡಿದ್ದಾರೆ. ಈ ಥರ ಇದ್ದಾಗ ಒಂದು ಚಿತ್ರರಂಗದ ಮೇಲೆ ನಂಬಿಕೆ ಇಟ್ಕೊಂಡು ಚಿತ್ರರಂಗನ ಬೆಳೆಸಬೇಕು ಅನ್ನೋಬ್ಬರ ನಿರ್ಮಾಪಕನಿಗೆ ಅದು ಬಹಳ ದುಃಖ ಆಗುತ್ತೆ. ಹಾಗಾಗಿ ಅವ್ರ ಸಂಖ್ಯೆ ಕಡಿಮೆ ಆಗಿರ್ಬೋದು ಅಂತ ನಾನು ಭಾವಿಸ್ತೀನಿ ಸರ್. ಯಾಕಂದ್ರೆ ಅಕಾಡೆಮಿದಕ್ಕೆಲ್ಲ ಹೊಣೆ. ಅಕಾಡೆಮಿ ಸದಸ್ಯರು ಮಾಡಬೇಕಾದ್ರೂ ಕೂಡ ಅರ್ಹತೆ ಇರೋರನ್ನ ಸದಸ್ಯರನ್ನ ಮಾಡ್ಕೋಬೇಕು. ಚಿತ್ರರಂಗದ ಏನೂ ಎಕ್ಸ್ಪೀರಿಯನ್ಸ್ ಇಲ್ಲ, ಬಂದೊಂದು 2-3 ವರ್ಷಕ್ಕೆ ಅವ್ರು ಸದಸ್ಯರಂದರೆ ಎಷ್ಟೊಂದು ಜನ ಎಕ್ಸ್ಪೀರಿಯನ್ಸ್ ಅವ್ರು ಇರ್ತಾರಲ್ಲ ಸರ್. ಅವ್ರಿಗೆ ಗೋಬ ಒಂದೇ ಬರುತ್ತಲ್ಲ. ಸೀನಿಯರ್ ಕಲಾವಿದರು ಇರ್ತಾರೆ, ಸೀನಿಯರ್ ತಂತ್ರಜ್ಞರು ಇರ್ತಾರೆ, ಸೀನಿಯರ್ ಟೆಕ್ನಿಷಿಯನ್ ಎಲ್ಲ ಇರ್ತಾರೆ. ಅವ್ರನ್ನೆಲ್ಲ ಬಿಟ್ಟು ಏನೂ ಗೊತ್ತಿಲ್ಲದ, ಸಿನಿಮಾ ಬಗ್ಗೆನೇ ಗೊತ್ತಿರಲ್ಲ ಅಂಥವ್ರನ್ನ ಮೆಂಬರಾಗಿ ಕೂಡಿಸಿದ್ದಾರೆ. ಒಂದು 4-5 ಜನ ಇದ್ದಾರೆ, ಇಲ್ಲ ಅಂತಲ್ಲ. ಬಾಕಿಯವರೆಲ್ಲರೂ ಕೂಡ ಬಹುತೇಕ ಮೆಜಾರಿಟಿ ಆಫ್ ಮೆಂಬರ್ಸ್ ಈ ಸಲ ಯಾರು ಅಂತ ಎಕ್ಸ್ಪೀರಿಯನ್ಸ್ ಇಲ್ಲದೆ ಅನ್ಎಕ್ಸ್ಪೀರಿಯನ್ಸೇ ಇದ್ದಾರೆ. ಮತ್ತು ಅವರು ಈ ಥರ ಚಿತ್ರ ಹೆಂಗೆ ಸೆಲೆಕ್ಟ್ ಮಾಡ್ತಾರೆ ಅವರು?
ಮತ್ತು ಅಂಥ ಚಿತ್ರೋತ್ಸವಕ್ಕೆ ಯಾಕೆ ಬರ್ತಾರೆ ನಮ್ಮ ಚಿತ್ರರಂಗದವರು? ಅವ್ರವರೇ ಕರ್ಕೊಂಬರ್ಲಿ ಬಿಡಿ ಅನ್ನೋ ಕಾರಣಕ್ಕೂ ಕೂಡ ಈ ಸರಿ ಇಷ್ಟು ಚಿತ್ರರಂಗದ ಹಿರಿಯ ನಟರು ಬರದೇ ಇರೋದಕ್ಕೆ ಕಾರಣ ಅದು ಒಂದು ಅಂದ್ಕೋತೀನಿ ಸರ್ ನಾನು. ಅಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಆಂತರಿಕವಾಗಿ ಎಲ್ಲವೂ ಸರಿ ನಡೀತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಖಂಡಿತ ಸರ್. ಒಂದು ಮೇಟಿ ಅಂತ ಇರಬೇಕು ಚಿತ್ರರಂಗ ಅಂದಮೇಲೆ. ಈಗ ಎಲ್ಲದಕ್ಕೂ ನಾವು ಡಾಕ್ಟರ್ ರಾಜ್ಕುಮಾರ್ ಹೇಳ್ತೀವಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವರು, ಅಂಬರೀಷ್ ಅವರು, ವಿಷ್ಣುವರ್ಧನ್ ಇದ್ದಾಗ ಒಂದು ಕರೆ ಕೊಟ್ಟರೆ ಯಾರು ಉಸಿರೆತ್ತಾ ಇರಲಿ, ಯಾರು ಮಾತಾಡ್ತಾ ಇರಲಿಲ್ಲ, ಯಾವುದೇ ಹೋರಾಟ ಆಗಲಿ ಅದು ಎಲ್ಲರೂ ಭಾಗಿಯಾಗ್ತದೆ. ಇವಾಗ ಏನಾಗಿದೆ ಅಂದರೆ ಒಬ್ರು ಹೇಳೋದು ಇನ್ನೊಬ್ರು, ಇನ್ನೊಬ್ರು, ಅದೊಂಥರ ಈ ಸೂತ್ರ ಇಲ್ಲದ ಗಾಳಿಪಟ ಥರ ಆಗ್ಬಿಟ್ಟಿದೆ ನಮ್ಮ ಚಿತ್ರರಂಗ. ನಿಜನೇ ಮೇಡಮ್. ಈಗ ಇತ್ತೀಚಿನ ಕನ್ನಡ ಇಂಡಸ್ಟ್ರಿಯ ಬೆಳವಣಿಗೆನ ನೋಡ್ತಾ ಇದ್ರೆ ಸರಿಯಾದ ರೀತಿಯಲ್ಲಿ ನಾಯಕತ್ವ ಇಲ್ಲದೆ ಇರೋದು ಎದ್ದು ಕಾಣ್ತಿದೆ ಅಂತ ಅನ್ಸುತ್ತೆ. ಲೀಡರ್ಶಿಪ್ ಕ್ವಾಲಿಟೀಸ್ ತುಂಬ ಮುಖ್ಯ. ಸರ್ ಹೇಳ್ದಂಗೆ ಫಸ್ಟ್ ಇಲ್ಲಿ ನಟ್ಟು ಬೋಲ್ಟ್ ಅನ್ನೋ ಪ್ರಶ್ನೆ ಅಕಾಡೆಮಿಗೆ ನಟ್ಟು ಬೋಲ್ಟ್ ಅದು ಫಸ್ಟ್ ಅಲ್ಲಿಗೆ ಹಾಕಬೇಕು. ಸೊ ಏನು ಅಂದರೆ ನನ್ನ ಪ್ರಕಾರ ನನಗೆ ಎಲ್ಲ ಕೇಳಿಸ್ಕೊಳ್ತಾ ಇರೋದು, ದೇರ್ ಶುಡ್ ಬಿ ಎ ಪ್ರೋಸೆಸ್ ಅಥವಾ ಒಂದು ಸಿಸ್ಟಮ್ ಅನ್ನೋದು ಅಕಾಡೆಮಿ ಒಂದು ಎಲೆಕ್ಷನ್ ಪ್ರೋಸೆಸ್ಸಿಂದ ಇಂಟರ್ನಲ್ ಅವ್ರು ಮಾಡಿದರೆ ಸೊ ಅದು ಆಮೇಲೆ ಇವಾಗ ನೀವು ಕೇಳಿದ್ರಿ ಒಂದು ಕರೆಕ್ಟಾಗಿ ಮೇಲೆ ಲೈಕ್ ಐಡೆಂಟಿಫಿಕೇಶನ್ ಬರ್ತಾ ಇಲ್ಲ, ಬಿಕಾಸ್ ಅಲ್ಲೇ ಯೂನಿಟಿ ಇಲ್ಲ, ಅಲ್ಲೇ ಇಂಟಿಗ್ರಿಟಿ ಇಲ್ಲ ಅವರಲ್ಲಿ, ಅಲ್ಲಲ್ಲೇ ಗ್ರೂಪಿಸಮ್ ಮಾಡ್ಕೊಳ್ತಾ ಇದ್ರೆ ಅದು ಹೇಗೆ ಬೆಳೆಯುತ್ತೆ? ದೇರ್ ಇಸ್ ನೋ ಟೀಮ್ ವರ್ಕ್. ಆಮೇಲೆ ಯಾವುದು ಒಂದು ಕರೆಕ್ಟಾಗಿ ಬೇಕಿರೋದು ಇಂಪಾರ್ಟೆಂಟ್ ವಿಷಯ ಯಾರಿಗೆ ರೀಚ್ ಆಗಬೇಕು ಅನ್ನೋದು ಫಸ್ಟು ಚಾನಲೈಸ್ ಮಾಡ್ಕೋಬೇಕು. ಅದು ರೀಚ್ ಆದಮೇಲೆ ಅದು ಎಲ್ರಿಗೂ ರೀಚ್ ಆಗ್ತಾ ಇದೆಯಾ ಅನ್ನೋದು ಮಾನಿಟ್ರಿಂಗೂ ಇರಬೇಕು. ಸೊ ಸರ್ ಹೇಳ್ದಂಗೆ ಸೀನಿಯಾರಿಟಿ ಮೇಲೆ ಹೋಗಬೇಕು ಅಂದರೆ ಅದು ಒಂದು ಪ್ರೋಸೆಸ್. ಎಲೆಕ್ಷನ್ಸ್ ಇರುತ್ತೆ ಸರ್ ನಿಮ್ಮ ಇದರಲ್ಲಿ. ಸೊ ಎಲೆಕ್ಷನ್ಸ್ ಇದ್ದಾಗ ಅಲ್ಲ, ಅಕಾಡೆಮಿಗೆ ಎಲೆಕ್ಷನ್ಸ್ ಇರಲ್ಲ. ಅಕಾಡೆಮಿಗೆ ಸರ್ಕಾರ ನೇಮಿಸುವಂಥದ್ದು, ಅಧ್ಯಕ್ಷರು ನೇಮಕ ಮಾಡುತ್ತೆ, ಅಧ್ಯಕ್ಷರು ಎಲೆಕ್ಷನ್ ಇರುತ್ತೆ, ಅಧ್ಯಕ್ಷ ಚೇಂಬರ್ಗೆ ಎಲೆಕ್ಷನ್ ಇರುತ್ತೆ, ಅಕಾಡೆಮಿಗೆ ಇರಲ್ಲ. ಸೊ ಅಲ್ಲಿ ಅವ್ರು ನಿಜವಾಗಲಿ ಇರೋವಂಥ ಸ್ಕಿಲ್ಸು ಅಥವಾ ಅವ್ರ ಕೇಪಬಿಲಿಟೀಸ್ ಇದ್ದು ಎಕ್ಸ್ಪೀರಿಯನ್ಸ್ ಇಂದ ಮಾಡಿದರೆ ಈ ಥರ ಒಂದು ಕನ್ಫ್ಯೂಷನ್ಸು ಏನೂ ಇರಲ್ಲ ಅನ್ಸುತ್ತೆ. ಆಮೇಲೆ ರಾಜ್ಕುಮಾರ್ ಸರು ಅದು ಹೇಳಿದಾಗ ಅವರೊಂದು ಡಿಸೈನರ್ ಪೀಸು, ಯೂನಿಕ್ ಪೀಸು, ಅವ್ರ ಥರ ಮತ್ತೆ ಯಾರೂ ಬರಲ್ಲ. ಆ ಲೆಗೆಸಿ ಕಂಟಿನ್ಯೂ ಆಗಲಿಲ್ಲ. ಅಂಬರೀಷ್ ಸರ್ ಆಗಲಿ ಅಥವಾ ವಿಷ್ಣುವರ್ಧನ್ ಸರ್ ಆಗಲಿ ಅದನ್ನು ನೋಡ್ಕೊಂಡು ಬೆಳೆದವರು ಅದನ್ನು ಉಳಿಸ್ಬೇಕಾಗಿರೋ ಕರ್ತವ್ಯ ಇವರೆಲ್ಲರದು. ಇನ್ಸ್ಟೆಡ್ ಆಫ್ ಟೇಕಿಂಗ್ ಆಲ್ ದ ಡಿಫ್ರೆನ್ಸಸ್, ಇದರ ಡಿಫ್ರೆನ್ಸಸ್ನ ಹೇಗೆ ನಾವು ಹೊರಗಡೆ ಬಂದು ಒಂದು ಸಲ್ಯೂಷನ್ ನೋಡಿಕೊಂಡು ನಾವೇ ಒಂದು ಕರೆಕ್ಟಾಗಿ ಇಲ್ಲದೆ ಇದ್ದರೆ ನಾವು ಜನಕ್ಕೆ ಏನು ಕೊಡ್ತೀವಿ ಅಂತ ಅವ್ರಿಗಿರಬೇಕು. ಇಲ್ಲಿಲ್ಲೇ ಒಳಗಡೆ ಮಾಡ್ತಾಯಿದ್ರೆ ಇನ್ನು ಫಿಲ್ಮ್ಸು ಫೇಲ್ಯೂರ್ ಆಗುತ್ತೆ ಸರ್. ಆಗದೆ ಇನ್ನೇನಾಗತ್ತೆ? ಏನು ಅವರು ಜನಕ್ಕೆ ಸೆಲೆಬ್ರಿಟಿ ಆಗಿ ಸೆಲೆಬ್ರಿಟೀಸ್ ಹೆಂಗಿರಬೇಕು, ಅವರು ಒಂದು ರೋಲ್ ಮಾಡೆಲ್ ಥರ ಇರಬೇಕು. ಆಮೇಲೆ ಫಿಲಮ್ ಇಂಡಸ್ಟ್ರಿ ಇಸ್ ಎ $1 million ಬಿಸ್ನೆಸ್ ಅಲ್ವಾ? ಇಟ್ಸ್ ಎನ್ ಎಂಟರ್ಟೈನ್ಮೆಂಟ್ ಬಿಸ್ನೆಸ್. ಬೇರೆ ಇಂಡಸ್ಟ್ರೀಸು ಅವ್ರು ಪ್ರೊಡಕ್ಷನ್ ಮಾಡಬೇಕು, ಇನ್ವೆಸ್ಟ್ ಮಾಡಬೇಕು, ಅದು ಟಾರ್ಗೆಟ್ ರೀಚಿಂಗ್ ಇರುತ್ತೆ, ಮಾರ್ಕೆಟಿಂಗ್ ಮಾಡಬೇಕು, ಅದೆಲ್ಲ ಇರುತ್ತೆ. ಬಟ್ ಇದು ಎಂಟರ್ಟೈನ್ಮೆಂಟ್, ಎಲ್ಲರಿಗೂ ಸ್ಟ್ರೆಸ್ ಇರುತ್ತೆ. ಅಲ್ಲ, ಇದರಲ್ಲೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಮೇಡಮ್, ಇದರಲ್ಲೂ ಇನ್ವೆಸ್ಟ್ಮೆಂಟ್, ಮಾರ್ಕೆಟಿಂಗ್ ಎಲ್ಲ ಇದೆ. ಪ್ರಶ್ನೆ ಮಾಡ್ತಾ ಇಲ್ಲ, ಇವನ್ ಎಂಪ್ಲಾಯ್ಮೆಂಟ್ ಎಲ್ಲ ಬರುತ್ತೆ. ಬಟ್ ಏನು ಅಂದರೆ ಇದು ತುಂಬ ಜನ ಕಾಯ್ತಾ ಇರ್ತಾರೆ. ಏನಕ್ಕೆ? ಒಂದು 2.5 hours ನಮಗೂ ಸ್ಟ್ರೆಸ್ ರಿಲೀವ್ ಆಗುತ್ತೆ. ಆಮೇಲೆ ಒಂದು ಮೆಸೇಜ್ನ ನಾವು ಕಲಿಬೋದು ಅಂತ. ಸೊ ಇಲ್ಲಿ ಇವರೇ ಒಂದು ಮೆಸೇಜ್ನ ಅವರೇ ಸೃಷ್ಟಿ ಮಾಡ್ಕೊಳ್ದೆ ಸುಮ್ಮನೆ ಹೋಗ್ಬಿಟ್ಟು ಒಂದೇನೋ ಮಾಡಬೇಕು, ನಾನು ಮಾಡಿದೆ, ನಂಗೆ ಕಾಸು ಬಂತು, ಅದಲ್ಲ. ವಾಟ್ ಆರ್ ಯು ಡೂಯಿಂಗ್ ಟು ದ ಕಮ್ಯುನಿಟಿ ಅನ್ನೋದು ಬರಬೇಕು. ಸೊ ಆಗ ಅವ್ರು ರಿಯಲ್ ಸೆಲೆಬ್ರಿಟಿ ಅನ್ನೋದಕ್ಕೆ ಒಂದು ಅರ್ಥ ಇರುತ್ತೆ. ಮತ್ತು ನಿಮ್ಮ ಚಾನಲ್ನವರು ಸರ್ ಈ ಸ್ಟಿಂಗ್ ಆಪ್ರೇಷನ್ ಮಾಡ್ತಿರಲ್ಲ, ನೀವು ಅಕಾಡೆಮಿಗೆ ಹೋಗಿ ಮಾಡಬೇಕು. ಸಬ್ಸಿಡಿ ನಡೆಯುತ್ತಲ್ಲ ಅಲ್ಲಿ ಮಾಡಬೇಕು ಏನೋ. ಮತ್ತು ಈ ಚಲನಚಿತ್ರ ಇದಕ್ಕೆ ಫೆಸ್ಟಿವಲ್ಗೆ ಸೆಲೆಕ್ಟ್ ಮಾಡಿ ಸಿನಿಮಾಗಳು, ಆ ಟೈಮಲ್ಲಿ ನೀವು ಸ್ಟಿಂಗ್ ಆಪ್ರೇಷನ್ ಮಾಡಬೇಕು. ಆವಾಗ ನಿಮಗೆ ರಿಯಾಲಿಟಿ ಏನಂತ ಗೊತ್ತಾಗುತ್ತೆ. ಅಲ್ಲಿ ಏನಾಗಿದೆ ಸರ್, ಗುಂಪುಗಾರಿಕೆ ಸರ್. ಯಾರು ಅವ್ರಿಗೆ ಬೇಕಾದೋ 4 ಜನ ಅವರೇ ಇದ್ದಾರೆ, 10-15 ವರ್ಷ ಅವರೇ ಇದ್ದಾರೆ, 15-20 ಒಬ್ಬರೇ ಇದ್ದಾರೆ. ಹೋಗಿ ನೋಡಿ, ಚೆಕ್ ಮಾಡಿ ನೀವು. ಅವ್ರು ಏನು ಡಿಸೈಡ್ ಮಾಡ್ತಾರೆ ಅದನ್ನೇ ಅಧ್ಯಕ್ಷ ಡಿಸೈಡ್ ಮಾಡೋದು. ಅಧ್ಯಕ್ಷ ಹೊಸದಾಗ ಹೋಗಿರ್ತಾರೆ, ಅಲ್ಲೇನೋ ಒಂದು ಬೇರೆ ಬಿಟ್ಕೊಂಡಿರ್ತಾರಲ್ಲ, ಅವ್ರು ಏನು ಡಿಸೈಡ್ ಮಾಡ್ತಾರೆ ಅವರೇ ಅದನ್ನೇ ಅಧ್ಯಕ್ಷ ಡಿಸೈಡ್ ಮಾಡೋದು. ಅಧ್ಯಕ್ಷರು ಸುಮ್ಮನೆ ನಾವು ನಾಮಕಾವಸ್ಥೆ ಅಷ್ಟೇ. ಅವ್ರು ಡಿಸೈಡ್ ಮಾಡಿದ್ರೆ ಅಧ್ಯಕ್ಷ ಸೈನ್ ಹಾಕ್ಬೇಕು. ಆ ಥರ ಆಗಿದೆ ಪರಿಸ್ಥಿತಿ. ಅಲ್ಲೊಂದು 8 ಜನದ್ದು ಒಂದು ಕೂಟ. ಅವರು ಯಾರಿಗೆ ಮೆಂಬರ್ ಮಾಡ್ಬೇಕಂತಾರೋ ಅವ್ರಿಗೆ ಮೆಂಬರ್ ಮಾಡ್ತಾರೆ. ಯಾವ ಸಿನಿಮಾ ಸೆಲೆಕ್ಟ್ ಮಾಡಬೇಕು ಅದೇ ಸಿನಿಮಾ ಸೆಲೆಕ್ಟ್ ಮಾಡ್ತಾರೆ. ಯಾರಿಗೆ ಸಬ್ಸಿಡಿ ಕೊಡಬೇಕು ಅವ್ರಿಗೆ ಸಬ್ಸಿಡಿ ಮಾಡ್ತಾರೆ. ಯಾರಿಗೆ ಪ್ರಶಸ್ತಿ ಕೊಡಬೇಕು ಯಾವ ಸಿನಿಮಾ ಅವ್ರ ಕಡೆಯವರು, ಅವ್ರಿಗೆ ಮಾತ್ರ ಬೇಕಾದ್ರೆ ನೋಡಿ. ನೀವು ಹಿಸ್ಟ್ರಿ ತೊಗೊಂಬನ್ನಿ, ಒಂದು 8-10 ವರ್ಷದ ಹಿಸ್ಟ್ರಿಗೆ ಹೋಗಿ ನೀವು. ಒಂದೇ ಇವ್ರಿಗೆ ಸರಿ ಒಬ್ಬ XYZ ಇದ್ರೆ XYZ ಈ ಕಡೆ, ಈ XYZ ಈ ಕಡೆ ಬರುತ್ತೆ, XYZ ಆ ಕಡೆ ಬರುತ್ತೆ, ಅವ್ರ ಕಡೆಯವ್ರಿಗೆ ಸಿನಿಮಾ ಬರುತ್ತೆ. ಒಂದೇ ಬೇರು ಅಂತ ಹೇಳ್ತಾ ಇದ್ದಾರೆ. ಒಂದೇ ಬೇರು. ಪುರಾಣಿಕ್ ಸರ್, ಈಗ ಒಂದು ಔಟ್ ಆಫ್ ಕ್ವಶ್ಚನ್. ಪುರಾಣಿಕ್ ಸರ್ ತಪ್ಪಿದೆಯಾ ನಂದು? ಇಲ್ಲ, ಕರೆಕ್ಟ್ ಇದೆ. ಅದನ್ನ ನಿಮ್ಮ ಮಾತನ್ನ ಪೂರಕವಾಗಿ ನಾನು ಇನ್ನೂ ಸ್ವಲ್ಪ ಜಾಸ್ತಿ ಹೇಳೋಣ ಅಂತ ನೀವು ಹೇಳಿದಿರ ಪಾಯಿಂಟ್ ಹೇಳಿ.
ಪುರಾಣಿ ಸರ್, ಈಗ ಈ ಪಾದಯಾತ್ರೆ ನಡೀತಲ್ಲ ಕೋವಿಡ್ ಸಂದರ್ಭದಲ್ಲಿ, ಇದು ನಾಡಿಗಾಗಿನ ಅಥವಾ ಅಧಿಕಾರಕ್ಕಾಗಿನ? ಮೇಕೆದಾಟು ಯೋಜನೆ ಎಲ್ಲಿ ತನಕ ಬಂತು ಅಂತೇಳಿ? ಇಲ್ಲ, ಈಗ ಮೇಕೆದಾಟು ಅದು ಪೆಂಡಿಂಗ್ ಇದೆ ಬಹಳ ದಿವಸದಿಂದ. BJP ಅವರು ಅಧಿಕಾರದಲ್ಲಿದ್ದಾಗ ಅದಕ್ಕೆ ಸೆಂಟ್ರಲ್ ಅಲ್ಲಿ ಅವ್ರದ್ದು ಡಬಲ್ ಇಂಜಿನ್ ಸರ್ಕಾರ ಇದ್ರೂ ಏನು ಮಾಡಿಲ್ಲ. ಕಾರಣ ಈ ಒಂದು ಇಂಟರ್ಸ್ಟೇಟ್ ರಿವರ್ ಡಿಸ್ಪ್ಯೂಟ್ಸ್ ಇದೆಯಲ್ಲ, ಅದನ್ನ ಟ್ರಿಬ್ಯುನಲ್ ಅಲ್ಲಿ ಅದನ್ನ ತೀರ್ಮಾನ ಮಾಡಿ ಸೈಂಟಿಫಿಕ್ ಆಗಿ ಮಾಡ್ಬೇಕು. ಬಟ್ ಇವರು ರಾಜಕೀಯ ಮಾಡೋದ್ರಿಂದ ಇದಾಗಿಲ್ಲ. ನಮ್ಮ ಚಲನಚಿತ್ರ ರಂಗದ ನಟರು ಹೇಳಿದ ಹಾಗೆ ಅವ್ರ ಪಾಪ ತುಂಬಾ ಕಳಕಳಿಯಿಂದ ಹೇಳಿದ್ರು. ಏನು ಶಿವಕುಮಾರ್ ಹೇಳಿರೋದು ತಪ್ಪಿರ್ಬೋದು, ಆದ್ರೆ ರಾಜಕೀಯ ಇದೆ, ಕರೆಕ್ಟ್. ಈ ನಾಮಿನೇಷನ್ ಮಾಡ್ತಾರಲ್ಲ 75% ಅವರು ಒಂದ್ ರೀತಿಯಲ್ಲಿ ಅಯೋಗ್ಯರು ಆ ಸ್ಥಾನಕ್ಕೆ ಅರ್ಹರಲ್ಲ. ಆಮೇಲೆ ಅವರಿಗೆ ಕಲ್ಪನೆನೇ ಇರೋಲ್ಲ. ನೀವು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ ಯಾವ ಫಿಲ್ಮ್ಸ್ ಸೆಲೆಕ್ಟ್ ಮಾಡಬೇಕು ಅನ್ನೋದು ಕ್ರೈಟೀರಿಯಾನ ನೀವು ಏನಾದರೂ ಒಂದು ಕ್ವಶನ್ ಹಾಕಿ ಕೇಳಿದ್ರೆ ಅವರು ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡೋಕೆ ಸಾಧ್ಯ ಇಲ್ಲ. ಅದರಿಂದ ಕೆಲವು ಒಳ್ಳೊಳ್ಳೆ ಚಿತ್ರಗಳನ್ನು ಬಿಟ್ಟು ಬೇರೆ ಒಂದು ರೀತಿಯಲ್ಲಿ ಆರ್ಡಿನರಿ ಅಥವಾ ಸಾಧಾರಣ ಫಿಲ್ಮ್ಸ್ ಅನ್ನು ಸೆಲೆಕ್ಟ್ ಮಾಡಿದ್ದಾರೆ ಅಂದ್ರೆ ಅವ್ರ ಯೋಗ್ಯತೆ ತೋರಿಸುತ್ತೆ. ಅಂದ್ರೆ ಏನಾಯ್ತು, ಎಲ್ಲಿ ನೀವು ಪ್ರತಿಭೆಗೆ ಆ ಒಂದು ಕಲೆಯ ಒಂದು ಮಹತ್ವಕ್ಕೆ ಬೆಲೆ ಕೊಡೋದಿಲ್ಲ, ಅಲ್ಲಿ ಇಂಥದ್ದು ತಪ್ಪುಗಳಾಗ್ತದೆ. ಆಮೇಲೆ ಈ ಪಬ್ಲಿಕ್ ರಿಲೇಷನ್ಸ್ ಇದೆಯಲ್ಲ, ಸಾರ್ವಜನಿಕ ಸಂಪರ್ಕ ಅಂತಕ್ಕಂಥದ್ದು ಸರ್ಕಾರ, ಅಕಾಡೆಮಿ ಮತ್ತು ಫಿಲ್ಮ್ ಚೇಂಬರ್ ಅಥವಾ ಫಿಲ್ಮ್ ನಟರು ಇವ್ರುಗಳ ಮಧ್ಯೆ ಸರಿಯಾಗಿಲ್ಲ ಅಂತಕ್ಕಂಥದ್ದು ಕಾರಣ. ಅದರಿಂದ ಈ ರೀತಿಯ ಒಂದು ನೀವು ಹೇಳಿದ್ರಲ್ಲ, ಇದರಿಂದ ಏನು ಸಂದೇಶ ಹೋಗುತ್ತೆ ಫಿಲ್ಮ್ ಇಂಡಸ್ಟ್ರಿಗೆ ಅಂದ್ರೆ, ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಒಗ್ಗಟ್ಟಿಲ್ಲ. ಅಂದ್ರೆ ಏನಾಯ್ತು, ರಾಜಕೀಯದಲ್ಲಿ ಫಿಲ್ಮ್ ಬರ್ಬೋದು, ಆದ್ರೆ ಫಿಲ್ಮ್ ನಲ್ಲಿ ರಾಜಕೀಯ ಬರಬಾರ್ದು. ಕಾರಣ ಅದು ಒಂದು ಕಲೆ. ಮೇಡಮ್ ಹೇಳಿದ್ರಲ್ಲ ಎಂಟರ್ಟೈನ್ಮೆಂಟ್ ಅಂತ, ಅದು ಎಂಟರ್ಟೈನ್ಮೆಂಟ್ ನಲ್ಲಿ ಯಾವುದೇ ರೀತಿಯ ಜಾತಿ ಅಥವಾ ಒಂದು ಸಂಕುಚಿತ ಭಾವನೆ ಇರೋದಿಲ್ಲ. ಇದು ಒಂದು ಕರ್ನಾಟಕದಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಕೊರತೆ, ಒಂದು ಗ್ಯಾಪ್. ಆ ದೃಷ್ಟಿಯಿಂದ ಹೇಳಿದ ನಮ್ಮ ನಟರು ಹೇಳಿದಾಗೆ ಅಲ್ಲಿ ಗುಂಪುಗಾರಿಕೆ ಇದೆ. ಅದು ನಮಗೆ ಅವರು ಚೆನ್ನಾಗಿ ಗೊತ್ತಿದೆ, ನಾವು ಹೊರಗಡೆಯಿಂದ ನೋಡಿದ್ರೆ ಗೊತ್ತಿದೆ. ಕಾರಣ ಏನು, ಸುದೀಪ್ ಒಂದು ಅವಾರ್ಡ್ ಕೊಟ್ಟರು ಹಿಂದೆ, ಕೊಟ್ಟು ಇವತ್ತು ಸಾಯಂಕಾಲ ಕೊಟ್ಟಿದ್ದಾರೆ, ನೆಕ್ಸ್ಟ್ ಡೇ ಅವ್ರ ಹೆಸರೇ ಇಲ್ಲ. ಅಂದ್ರೆ ಏನಾಯ್ತು, ಯಾರೋ ಅವ್ರಿಗೆ ಆಗದೆ ಇರ್ತಕ್ಕಂಥವ್ರು ಅದು ಅವಾರ್ಡ್ ಅನ್ನು ತಪ್ಪಿಸಿದ್ರು. ಅವ್ರ ವ್ಯಥೆಯಿಂದ ಈ ವರ್ಷ ಅವಾರ್ಡ್ ಕೊಟ್ರೆ ಅದನ್ನ ತಿರಸ್ಕರಿಸಿದ್ರು. ಇದರ ಅರ್ಥ ಏನು, ಫಿಲ್ಮ್ ಇಂಡಸ್ಟ್ರಿಯಲ್ಲಿ ರಾಜಕೀಯ ಜಾಸ್ತಿ ಇದೆ. ರಾಜಕೀಯದಲ್ಲಿ ಫಿಲ್ಮ್ ಇರ್ಲಿ ಬಿಡ್ಲಿ ಅವ್ರ ಹಣೆ ಬರ, ಅವ್ರಿಗೆ ಬಿಟ್ಟಿದ್ದು. ಯಾಕಂದ್ರೆ ರಾಜಕಾರಣಿಗಳು ಎಲ್ಲದಕ್ಕೂ ಅವ್ರ ರೀತಿಯಲ್ಲಿ ತಯಾರಿದ್ದಾರೆ. ಆದ್ರೆ ಇವರು ತಮ್ಮ ಘನತೆಯನ್ನ ಯಾವ ಕನ್ನಡದ ಒಂದು ಫಿಲ್ಮ್ ಚೇಂಬರ್ ಅಥವಾ ಒಂದು ಸಿನಿಮಾ ರಂಗ ಇದೆಯಲ್ಲ, ಆ ಸಿನಿಮಾ ರಂಗದಲ್ಲಿ ಅತ್ಯಂತ ಪ್ರತಿಭಾನ್ವಿತ ನಕ್ಷತ್ರಗಳು ಮಿಂಚು ಹೋಗಿವೆ. ಅದರಲ್ಲಿ ಮೇರು ನಟನಾಗಿ ರಾಜ್ಕುಮಾರ್ ಇದ್ದಾರೆ. ಅಂದ್ರೆ ಅವ್ರು ಹೇಳಿದ್ರೆ ಈಗ ರೆಲೆವೆಂಟ್ ಇಲ್ಲ, ಯಾರು ಇಲ್ಲ, ನಿಜ. ಆದ್ರೆ ಅವ್ರದ್ದೊಂದು ಸಮಾಧಿಯನ್ನ ನೀವು ಮಾಡಿದಿರಿ, ಜನ ಅಲ್ಲಿಗೆ ಹೋಗ್ತಾರೆ. ಪುನೀತ್ ರಾಜ್ಕುಮಾರ್ ಅವರು ಆ ಒಂದು ಜೀವಂತ ಇಲ್ಲದೆ ಇದ್ರು ಅವರಿಗೆ ಗೌರವ ಕೊಡ್ತಾರೆ. ಕಾರಣ ಏನು, ಆ ನಟರಲ್ಲಿ ಇರ್ತಕ್ಕಂಥ ಒಂದು ಕಲೆಯ ಭಾವನೆಗೆ ಒಂದು ರೀತಿಯ ಕೃತಜ್ಞತೆಯನ್ನು ಸಲ್ಲಿಸುವ ರೀತಿಯಲ್ಲಿ ಜನಗಳು ಸ್ಪಂದಿಸ್ತಾ ಇದ್ದಾರೆ. ಅದರಿಂದ ಜನರ ಭಾವನೆಗೆ ಗೌರವ ಕೊಡಿ, ನಿಮ್ ಗುಂಪುಗಾರಿಕೆಯನ್ನು ಬಿಟ್ಬಿಡಿ, ನಿಮ್ ರಾಜಕೀಯನ ಬಿಟ್ಬಿಡಿ. ಆಮೇಲೆ ಅಲ್ಲಿರ್ತಕ್ಕಂಥ ಅಯೋಗ್ಯ ಸದಸ್ಯರುಗಳನ್ನ ತೆಗೆದುಹಾಕಿ ಅದಕ್ಕೊಂದು ಮುಕ್ತವಾದ ಒಂದು ಟ್ರಾನ್ಸ್ಪರೆನ್ಸಿ ಇರಲಿ. ಆ ಟ್ರಾನ್ಸ್ಪರೆನ್ಸಿ ಇದ್ರೆ ಬಹುಶಃ ಕನ್ನಡ ಚಿತ್ರರಂಗ ಆರೋಗ್ಯಕರವಾಗಿ ಬೆಳೀತದೆ. ಈ ಟಿ.ಕೆ. ಶಿವಕುಮಾರ್ ಅವರ ಟೀಕೆಯನ್ನ ಯಾರೋ ರೀತಿಯಲ್ಲಿ ಅವ್ರ ಭಾಷೆ ಹೊರಟಿರ್ಬೋದು, ಆದ್ರೆ ಅವ್ರು ಹೇಳಿರ್ತಕ್ಕಂಥ ನೋವಿನ ಸಂಗತಿ ಏನಿದೆ ಅದನ್ನ ನಾವು ಒಂದು ರೀತಿಯಲ್ಲಿ ಅವ್ರ ಮೆಸೇಜ್ ಆಗಿ ತೆಗೆದುಕೊಳ್ಬೇಕು. ನಿಮ್ಮ ಮಾಧ್ಯಮದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ನಮ್ಮ ಕೋರಿಕೆ ಏನಂದ್ರೆ, ನೀವೆಲ್ಲ ಒಗ್ಗಟ್ಟಾಗಿರಿ. ಕನ್ನಡದ ಹಿತರಕ್ಷಕರೇ, ಕನ್ನಡದ ಒಂದು ಜಲ, ಒಂದು ಕನ್ನಡದ ನೆಲ, ಕನ್ನಡದ ಭಾವನೆಗಳನ್ನ ಗೌರವಿಸ್ತಕ್ಕಂಥದ್ದನ್ನ ನೀವು ಎಲ್ಲಾ ಪಕ್ಷಗಳನ್ನು ಸೇರಿಸ್ತಕ್ಕಂಥ ನಾಯಕತ್ವ ನಿಮಗೆ ಬರಬೇಕು. ನೀವು ಒಟ್ಟಾಗಿದ್ದಾಗ ಈ ರಾಜಕಾರಣಿಗಳು ಅವರಾಗಿ ಓಡ್ ಬರ್ತಾರೆ. ಆದ್ರೆ ರಾಜಕಾರಣಿಗಳ ಜೊತೆಗೆ ನೀವು ಹೋದಾಗ ನಿಮ್ ಜೊತೆಗೆ ಯಾರು ಬರಲ್ಲ, ನಿಮ್ ಜೊತೆಗೆ ಅವ್ರು ಬರ್ಬೇಕು. ಆ ರಾಜ್ಕುಮಾರ್ ಅವರ ನಾಯಕತ್ವವನ್ನ, ಅವರ ಒಂದು ದೊಡ್ಡ ವ್ಯಕ್ತಿತ್ವವನ್ನ ನೀವು ಬೆಳೆಸ್ಕೊಳ್ಬೇಕು. ಅದು ನಿಮ್ಮಲ್ಲಿ ಇಲ್ಲ ಅನ್ನೋದು ಈಗ ಸ್ಪಷ್ಟ ಆಗುತ್ತೆ. ನೀವು ಹೋಗದೆ ಇರೋದಕ್ಕೆ ಏನೇ ಕಾರಣ ಇರ್ಬೋದು, ಆದ್ರೆ ಯಾರು ಆರ್ತಿ ಮಾಡಿ ಕರೆಯಕ್ಕೆ ಸಾಧ್ಯ ಇಲ್ಲ. ಒಂದು ಇನ್ವಿಟೇಷನ್ ಬಂದ್ಮೇಲೆ ಯು ಮಸ್ಟ್ ರೆಸ್ಪೆಕ್ಟ್ ದಟ್ ಟು ಎನ್ ಇಂಟರ್ನ್ಯಾಷನಲ್ ಫೆಸ್ಟಿವಲ್. ಆಮೇಲೆ ಅಲ್ಲಿರೋ ಸಮಸ್ಯೆಗಳಿದೆಯಲ್ಲ, ಅವ್ರು ಹೇಳಿದ್ರಲ್ಲ, ಕೆಲವು ತಾರತಮ್ಯ ಇದೆ, ಗುಂಪುಗಾರಿಕೆ ಇದೆ, ಒಂದು ರೀತಿಯಲ್ಲಿ ಭ್ರಷ್ಟಾಚಾರನೂ ಇರ್ಬೋದು, ಅವು ತನಿಖೆ ಆಗ್ಬೇಕು. ಈ ರೀತಿಯ ಒಂದು ಪರಿಸ್ಥಿತಿಯಲ್ಲಿ ಬಹುಶಃ ಅವರು ಹೇಳಿರ್ತಕ್ಕಂಥ ಮಾತನ್ನ ಆ ಒಂದು ಸಮಗ್ರವಾದ ರಚನಾತ್ಮಕ ದೃಷ್ಟಿಯನ್ನು ಕನ್ಸ್ಟ್ರಕ್ಟಿವ್ ಆಗಿ ತೆಗೆದುಕೊಳ್ಳಿ, ಅದನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಬೇಡಿ. ಶಿವಕುಮಾರ್ ಅವರು ಹೊರಟಿದ್ರು ಸಹ ಅವ್ರಿಗೆ ಕೇಳಿ, ನೀವು ಯಾವ ಉದ್ದೇಶದಿಂದ ಈ ಮಾತು ಹೇಳಿದ್ರಿ, ನಾವು ಬರಬೇಕಾಗಿತ್ತು, ತಪ್ಪಾಯ್ತು, ನಾವು ಬಂದಿಲ್ಲ, ನಮಗೆ ರೀತಿಯಲ್ಲಿ ನೀವು ಹೇಳಿರೋ ಮಾತನ್ನ ನಾವು ಗೌರವಿಸ್ತೇವೆ ಅಂತಕ್ಕಂಥ ಒಂದು ಸನ್ನಿವೇಶ ಮೂಡಬೇಕು. ಒಂದು ಆರೋಗ್ಯಕರವಾದ ವಾತಾವರಣ. ಮತ್ತೆ ಶಾಂತಿಯ ತೋಟ ಅಂತ ಅವರೇ ಹೇಳ್ತಾರೆ. ಆ ಶಾಂತಿಯ ತೋಟ ಬರ್ಬೇಕಾದ್ರೆ ಇಲ್ಲಿ ಸಿನಿಮಾ ರಂಗದಲ್ಲಿ ಶಾಂತಿ ಇಲ್ಲ ಅನ್ನೋದು ಕಾಣ್ತಾ ಇದೆ. ಎಸ್, ಇಲ್ಲಿ ಎರಡು ರೀತಿಯ ಚರ್ಚೆ ಆಗ್ತಾ ಇದೆ. ಒಂದು ನಾಡು ನುಡಿ, ಇನ್ನೊಂದು ರಾಜಕೀಯ ಅನ್ನೋದು. ಯಾಕಂದ್ರೆ ಈಗ ಬಿಜೆಪಿ ನಾಯಕರು ಹೇಳ್ತಾ ಇರುವಂಥದ್ದು, ಈ ರೀತಿಯ ಬೆದರಿಕೆ ಹಾಕಿ ಹೋರಾಟಕ್ಕೆ ಕರೆಯೋದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ. ಇದು ಹೆಂಗೆ ಏನ್ ಮಾಡಿದ್ರಂತೆ, ಅವ್ರಿದ್ದಾಗ ಇದೇ ರೀತಿನೇ, ಅವ್ರೇನ್ ದೊಡ್ಡ ವ್ಯಕ್ತಿಗಳಲ್ಲ,
ಅವರನ್ನು ಇದೇ ರೀತಿ ರಾಜಕೀಯ ಮಾಡಿ ಕಳಪೆ ಇರೋ ವ್ಯಕ್ತಿಗಳನ್ನ ನಾಮಕರಣ ಮಾಡಿದ್ದಾರೆ. ಬೇಕಾದ್ರೆ ಕಲಾವಿದರ ಕೇಳಿ, ಅವರೇ ಹೇಳ್ತಾರೆ. ಸರ್, ಒಂದು ಚಾನ್ಸ್ ಕಾಯ್ತಾ ಇರ್ತಾರೆ ಎಲ್ಲರೂ ಅಷ್ಟೇ. ಒಂದು ಟಾಪಿಕ್ ಬೇಕು, ಒಂದು ಚಾನ್ಸ್ ಬೇಕು ಟು ಮೇಕ್ ಇಟ್ ಪೊಲಿಟಿಸೈಸ್ ಅಷ್ಟೇ. ಇವಾಗ ಇದೇ ನಾವು ಪೊಲಿಟಿಷಿಯನ್ಸ್ಗೆ ಏನಾದರೂ ಒಂದು ಓಪನಿಂಗ್ ಏನಾದರೂ ಕರೀರಿ ಅಥವಾ ಯಾವುದೇ ಒಂದು ಇವೆಂಟ್, ಅವ್ರು ಯಾರು ಏನು ಅಂದ್ಕೊಳ್ಳದೆ ಹೋಗ್ತಾರೆ ಬರ್ತಾರೆ. ಸೊ ಅವ್ರ ಉದ್ದೇಶ, ಡಿ ಕೆ ಶಿವಕುಮಾರ್ ಸರ್ದು ಉದ್ದೇಶನೂ ತಪ್ಪಲ್ಲ. ಇವಾಗ ನಮ್ಮ ಕ್ಷೇತ್ರದ ರಾಮಲಿಂಗ ರೆಡ್ಡಿ ಸರ್ನ ತಗೊಳ್ಳಿ, ಅದು ಗೌರ್ಮೆಂಟ್ ಸ್ಕೂಲ್ ಓಪನಿಂಗ್ ಇರಲಿ, ಏನೇ ಒಂದು ಪ್ರೊಟೆಸ್ಟಿಗಿರಲಿ, ಏನೇ ಇರಲಿ, ಅವ್ರು ಫಸ್ಟ್ ಇರ್ತಾರೆ ಅಲ್ಲಿ. ಸೊ ಅದು ಒಂದು ಲೀಡರ್ಶಿಪ್ ಕ್ವಾಲಿಟಿ. ತೇಜಸ್ವಿ ಸೂರ್ಯ ಸರ್ನ ತಗೊಳ್ಳಿ, MP, ಬಿ ಇಟ್ BJP, ಬಿ ಇಟ್ ಕಾಂಗ್ರೆಸ್, ಅದೇನೂ ತಗೊಳ್ಳಲ್ಲ. ಅವ್ರು ಮುಂದೆ ಇದ್ದು ಒಂದು ಮೆಟ್ರೋದಾಗಲಿ ಎಲ್ಲ ನಿಂತ್ಕೊಂಡು ಮಾಡ್ತಾರೆ. ಅವ್ರು ಕೇಳ್ತಾ ಇರೋದು ಇಷ್ಟೇ, ನಮ್ಮದು ಏನಾದರೂ ಆದಾಗ ನೀವು ಬಂದು ಮಾಡಿ, ಅಂದರೆ ನಮ್ಮ ಪೊಲಿಟಿಕಲ್ ಆಗಿ ಮಾಡಿ ಅಂತ ಅವ್ರು ಹೇಳ್ತಾ ಇಲ್ಲ. ಇವಾಗ ವಾಟರ್ ಇದೆಲ್ಲ ಎಲ್ರಿಗೂ ಬೇಕಿರೋ ಅಂಥದ್ದೇ. ಅವ್ರು ಏನಕ್ಕೆ ಸೆಲೆಬ್ರಿಟೀಸ್ನ, ಆ್ಯಕ್ಟರ್ಸ್ನ ಕರೀತಾ ಇದ್ದಾರೆ ಅಂದರೆ ದಟ್ ವಿಲ್ ಬ್ರಿಂಗ್ ಮೋರ್ ಇಂಪ್ಯಾಕ್ಟ್ ಆನ್ ದ ಪೀಪಲ್, ಆನ್ ಎವ್ರಿಬಡಿ, ಸೊ ದಟ್ ಅದ್ರದ್ದು ಔಟ್ಪುಟ್ ಚೆನ್ನಾಗಿರುತ್ತೆ ಅಂತ. ಸೊ ಹಂಗೆ ಈ ಫಿಲ್ಮ್ ಆ್ಯಕ್ಟರ್ಸ್ದ, ಯಾರೇ ಒಂದು ಫಿಲ್ಮ್ ಆ್ಯಕ್ಟರ್ ಅಂತಲೇ ಹೇಳೋದು ತಪ್ಪಾಗತ್ತೆ. ಎನಿ ಸೆಲೆಬ್ರಿಟಿ ಸ್ಟೇಟಸ್ ಯಾರಿಂದ ಬಂತು? ಸೊಸೈಟಿಯಿಂದ ಬಂತು. ಇಲ್ಲಾಂದರೆ ಅವ್ರು ಸುಮ್ಮನೆ ಮನೇಲಿ ಕೂತಿದ್ರೆ ನಿಮಗೆ ಯಾರು ಸೆಲೆಬ್ರಿಟಿ ಅಂತ. ಇವಾಗ ಹಿಂಗೆ ಕಾಣಿಸ್ಕೊಳ್ಳೋದೆ, ಆಚೆ ಹೋದಾಗ ಒಂದು ಸೆಲ್ಫಿ ತೊಗೊಳ್ತೀವಿ, ಮಾಡ್ತೀವಿ ಅಂತ. ಬಟ್ ನಾವು ಅವಾಗ ಏನು ಹೇಳಬೇಕು, ನಾವು ಎಷ್ಟು ಕಷ್ಟಪಟ್ಟಿರ್ತೀವಿ ಅದನ್ನು ಒಂದು 10% ಅಷ್ಟು ಕಮ್ಯುನಿಟಿಗೆ ಕೊಡಿ. ಆವಾಗ ನಿಮ್ಮ ಐಡೆಂಟಿಟಿ ಬರುತ್ತೆ. ಸುಮ್ಮನೆ ನೀವು ಕೂತ್ಕೊಂಡು ಅವ್ರು ಹಿಂಗಂದ್ರು ಇವ್ರು ಹಿಂಗಂದ್ರು ಅದನ್ನು ಮಾಡಬೇಡಿ. ಸೊ ಸ್ಟಾರ್ಟ್ ಗೆಟಿಂಗ್ ಇನ್ವಾಲ್ವ್ ವಿತ್ ದ ಕಮ್ಯುನಿಟಿ. ನಿಮ್ದೊಂದು ಕಾಂಟ್ರಿಬ್ಯೂಷನ್ ಇರಲಿ. ಸೊ ಪಾಲಿಟಿಕ್ಸ್ ಪಕ್ಕ ಇಟ್ಬಿಡಿ. ಅವ್ರು ತೊಗೊಂಬಂದಿಟ್ರು ನಾವು ಪಕ್ಕಕ್ಕಿಟ್ರೆ ಅವ್ರೇನು ಎನ್ಫೋರ್ಸ್ ಮಾಡಲ್ಲ. ಸೊ ಕ್ಲಿಯರ್ ಕಟ್ಟಾಗಿ ಏನು ಅಂದರೆ ಎವ್ರಿ ಒನ್ ಆರ್ ಕ್ವೈಟ್ ಮೆಚೋರ್ಡ್ ಎನಫ್. ನಮಗೇನು ಒಳ್ಳೇದು ಬೇಕೋ ಅದನ್ನೇ ತೊಗೊಳ್ಳೋಣ. ನಟ್ಟು ಬೋಲ್ಟ್ ಅನ್ನೋದನ್ನು ಪಾಸಿಟಿವ್ ಆಗಿ ತೊಗೊಂಡು, ಇದು ನಮಗೆ ಇವತ್ತಾಯಿತು ನಟ್ಟು ಬೋಲ್ಟು, ನಾಳೆ ಬೇರೆ ಡಿಪಾರ್ಟ್ಮೆಂಟ್ಸ್ ಅವ್ರಿಗೂ ಹಿಂಗೆ ನಟ್ಟು ಬೋಲ್ಟ್ ಫಿಕ್ಸ್ ಮಾಡ್ಬೋದು ಅಂತ ಅಂದ್ಕೊಂಡು ಪಾಸಿಟಿವ್ ಆಗಿ ತೊಗೊಂಡ್ರೆ ಅದೆಲ್ಲ ಒಳ್ಳೇದಾಗತ್ತೆ ಅಂತ ಅನ್ಸುತ್ತೆ. ಬಟ್ ಎಲ್ಲೂ ಪೊಲಿಟಿಸೈಸ್ ಮಾಡದೇ ಇದ್ರೆ ಚೆನ್ನಾಗಿರುತ್ತೆ ಅಷ್ಟೇ. ಸರ್, ಈಗ ಯಾವುದೇ ಚಿತ್ರರಂಗದವರು ಸ್ಟಾರ್ ನಟರಾಗಿದ್ರು ಕೂಡ ಮೊದಲು ಹುಟ್ಟತಾನೆ ಸ್ಟಾರ್ ನಟರಾಗಿರಲ್ಲ. ಹುಟ್ಟಿದ ತಕ್ಷಣ ನಡೆಯೋಕ್ಕೂ ಆಗಲ್ವಲ್ಲ. ಅವರು ಒಂದು ಸಿನಿಮಾಗೆ ಬಂದು ನಮ್ಮ ಕನ್ನಡ ಪ್ರೇಕ್ಷಕರು ನೋಡಿ ಅವರನ್ನ ಸ್ಟಾರ್ಗಿರಿ ಕೊಟ್ಟ ಮೇಲೆ ಚಿತ್ರನಟರಾಗ್ತಾರೆ. ಅವರು ಸ್ಟಾರ್ ನಟರಾಗ್ತಾರೆ. ಪ್ಯಾನ್ ಇಂಡಿಯಾ ಮಾಡ್ಬೋದು, ಬೇರೆ ಬೇರೆ ಯಾವುದೋ ಇಂಡಿಯಾಗಳು ಮಾಡ್ಕೊಂಡು ಹೋಗ್ಬೋದಾರೆ. ಕರ್ನಾಟಕನೇ ಫಸ್ಟ್ ಅಲ್ವಾ? ಸೊ ಕರ್ನಾಟಕದ ನೆಲ ಜಲ ಗಡಿ ವಿಷಯ ಬಂದಾಗ ಸ್ಟಾರ್ ನಟರು ಯಾರೇ ನಟರಾಗಿರ್ಬೋದು, ಹೋರಾಟಕ್ಕೆ ಯಾರಾದರೂ ಕರೆ ಕೊಟ್ಟಾಗ ಹೋರಾಟ ಮುಂಚೂಣಿಲಿ ನಿಂತ್ಕೊಂಡ್ರೆ ಅವ್ರಿಗೂ ಮರ್ಯಾದೆ, ನಮಗೂ ಮರ್ಯಾದೆ ಅಲ್ವಾ ಸರ್? ಅದೇ ಅವ್ರಿಗೆ ವಿರೋಧ ಅವಕಾಶ, ಒಂದು ರೆಸ್ಪಾನ್ಸಿಬಿಲಿಟಿ, ಅದೊಂದು ಅವಕಾಶ ಅವ್ರಿಗೆ. ಕನ್ನಡ ನಾಡಿನ ಋಣ ತೀರ್ಸೋದಕ್ಕೆ ಒಂದು ಅವಕಾಶ ಅದು. ಅವ್ರಿಗೇನು ಅಂಥ ಗಡಿ ವಿಷಯಕ್ಕೆ ಅಥವಾ ನಮ್ಮ ನೆಲ ಜಲ ವಿಷಯ ಬಂದಾಗ, ಭಾಷೆ ವಿಷಯಕ್ಕೆ ಬಂದಾಗ ಯಾರೂ ಕೂಡ ಹೋಗಿ ಅವರಿಗೆ ಆಮಂತ್ರಣ ಕೊಡೋ ಅವಶ್ಯಕತೆ ಇಲ್ಲ. ಟಿ ವಿಲಿ ನೋಡ್ತಾ ಇರ್ತಾರೆ, ಸೋಷಿಯಲ್ ಮೀಡಿಯಲ್ಲಿ ನೋಡ್ತಾ ಇರ್ತಾರೆ. ಎಲ್ಲೋ ಅವ್ರು ಯಾರೋ ಕನ್ನಡ ಪರ ಹೋರಾಟಗಾರ ಇರ್ಬೋದು, ಕನ್ನಡ ಪರ ಒಲವಿರೋಂಥವ್ರು ಯಾರೋ ಹೋರಾಟಕ್ಕೆ ಕರೆ ಕೊಟ್ಟಾಗ ಅವ್ರಿಗೇನು ಹೋಗಿ ಆಮಂತ್ರಣ ಮಾಡೋ ಅವಶ್ಯಕತೆ ಇಲ್ಲ. ಇಂಡಿವಿಜುವಲ್ ಆಗಿ ಬಂದರೆ ಇನ್ನೂ ಹೆಚ್ಚಿನ ದೊಡ್ಡ ನಟರಾಗ್ತಾರೆ ಅವರು, ಶಾಶ್ವತ ನಟರಾಗ್ತಾರೆ. ರಾಜ್ಕುಮಾರ್ ಅವರು ಇವತ್ತು ಪ್ಯಾನ್ ಇಂಡಿಯಾ ಇಲ್ಲದ ಟೈಮಲ್ಲೇ ಬಂಗಾರದ ಮನುಷ್ಯ 3 ವರ್ಷ 5 ವರ್ಷ ಓಡಿ ಪ್ಯಾನ್ ಇಂಡಿಯಾ ಲೆವೆಲ್ ಸಿನಿಮಾ ಹೆಸರು ಮಾಡಿದ್ದು. ಈಗರೆಲ್ಲ ಬರೀ ಅಡ್ವರ್ಟೈಸ್ ಮಾಡ್ಕೊಂಡು ಸಿನಿಮಾಗಳು ಮಾಡ್ತಾರೆ. ಅವಾಗ ಅಡ್ವರ್ಟೈಸ್ಮೆಂಟ್ ಇತ್ತಾ ಸರ್? ಯಾವ ಟಿವಿಗಳಿತ್ತು ಅವಾಗ? ಜನಗಳೊಂದು ಸರಿ ಮಾಡಿ ಎಷ್ಟು ಬೇಕಾದ್ರೆ ಸ್ಟಾರು ಮಾಡ್ಬೋದು, ಅವರು ಝೀರೋನು ಮಾಡೋ ತಾಕೋದು ಜನಗಳಿಗೆ ಇದೆ. ಸೊ ಜನಗಳಿಗೆ ಭಾವನೆಗಳಿಗೆ ಬೆಲೆ ಕೊಡಬೇಕು. ವಿಶೇಷವಾಗಿ ನಮ್ಮ ಕನ್ನಡ ನಾಡಿನ ಕನ್ನಡ ಪ್ರೇಕ್ಷಕರ ಒಂದು ಮನಸ್ಥಿತಿಗೆ ಬೆಲೆ ಕೊಟ್ಟರೆ ಅವ್ರ ಸ್ಟಾರ್ಗಿರಿ ಶಾಶ್ವತವಾಗಿ ಉಳಿಯುತ್ತೆ. ಇಲ್ಲ ಈ ಥರ ನಕರಗಳು ಮಾಡ್ಕೊಂಡಿದ್ರೆ ಯಾವ ಸ್ಟಾರ್ಗಿರಿನೂ ಉಳಿಯಲ್ಲ. ಈಗೇನು ಡಿ ಕೆ ಶಿವಕುಮಾರ್ ಹೇಳಿ ನಟ್ಟು ಬೋಲ್ಟು, ನಿಜವಾಗ್ಲೂ ನಟ್ಟು ಬೋಲ್ಟ್ ಅವರೆಲ್ಲ ಟೈಟ್ ಮಾಡೋದು, ನಮ್ಮ ಜನನೇ ಟೈಟ್ ಮಾಡ್ತಾರೆ ಸರ್. ಇದರ ಜೊತೆಗೆ ಪ್ರಮುಖವಾಗಿ ಗಣೇಶರೀಗ ನೀವು ಈಗ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ, ಅಂದರೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಒಗ್ಗಟ್ಟು ಇಲ್ಲ, ಇದರಲ್ಲಿ ರಾಜಕೀಯ ನಡೀತಾ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬಟ್ ನಿಮ್ಮ ಪ್ರಕಾರ ಮುಂದಿನ ದಿನಮಾನಗಳಲ್ಲಿ ಈ ಕನ್ನಡ ಇಂಡಸ್ಟ್ರಿ ಸರಿ ಹೋಗಬೇಕು ಅಂದರೆ ಯಾರ ನಾಯಕತ್ವ ಬೇಕು ಸರ್? ಈಗಾಗಲೇ ಎಲ್ಲರೂ ಒಂದು ಹಂತಕ್ಕೆ ಶಿವಣ್ಣ ಅವ್ರನ್ನ ನಾಯಕತ್ವ ತಗೋಬೇಕು ಅಂತ ಎಲ್ಲರೂ ಒತ್ತಡ ಹಾಕ್ತಾ ಇದ್ದಾರೆ. ಬಟ್ ಈಗ ಅವರು ಸ್ವಲ್ಪ ಆರೋಗ್ಯ ದೃಷ್ಟಿಯಿಂದ ಅವರು ಈ ಚಿತ್ರ ಒಂದು ಫೆಸ್ಟಿವಲ್ಗೆ ಬಂದಿದ್ದಾರೆ. ವೇದಿಕೆ ಮೇಲೆ ನೋಡ್ತಾ ಇದ್ದೀವಿ ಅಂತ ಸ್ವಲ್ಪ ಹುಷಾರಿಲ್ಲಾದರೂ ಕೂಡ ಅವ್ರು ಬಂದಿದ್ದಾರೆ. ಇಡೀ ನಮ್ಮ ಚಿತ್ರರಂಗ ಪ್ರತಿನಿಧಿಸುವಂಥ ವ್ಯಕ್ತಿ ಬಂದಿದ್ದಾರೆ ಅಂದಮೇಲೆ ಇದು ಹೇಳಿಕೆ ಅವಶ್ಯಕತೆ ಇರಲಿಲ್ಲ ಅಂತ ಭಾವಿಸ್ತೀನಿ ನಾನು. ಯಾಕೆ ಅವರು ಮೇರುನೋಟ ನಮ್ಮ ಡಾಕ್ಟರ್ ಶಿವರಾಜ್ಕುಮಾರ್ ಅವರು ಬಂದು ವೇದಿಕೆ ಮೇಲೆ ಇದ್ದಾರೆ ಅಂದರೆ ನಮ್ಮ ಎಲ್ಲ ಚಿತ್ರ ಪ್ರತಿನಿಧಿಸುವಂಥ ದೊಡ್ಡ ವ್ಯಕ್ತಿಯ ಮಗ ಬಂದು ಕೂತಿದ್ದಾರೆ ಅಂದಮೇಲೆ ಅದು ಬಹುಶಃ ಅಲ್ಲಿಗೆ ಒಂದು ಸಮಾಪ್ತಿ ಆಗಬೇಕಾಗಿತ್ತು ಅನ್ಕೋತೀನಿ. ವಿಶೇಷವಾಗಿ ಯಾಕೆ ಇತ್ತಿನ ಚಿತ್ರರಂಗಗಳಲ್ಲಿ ಈ ಥರ ಒಂದು ಗೊಂದಲ ಆಗ್ತಾಯಿದೆ ರಾಜಕೀಯ ಅಂದರೆ, ಕೆಲವು ನಟರು ಒಂದು ಪಕ್ಷದ ಗುರುತಿಸ್ಕೊಂಡಿದ್ದಾರೆ, ಇನ್ನೊಂದು ಪಕ್ಷದ ಗುರುತಿಸ್ಕೊಂಡಿದ್ದಾರೆ. ಯಾರೂ ನ್ಯೂಟ್ರಲ್ ಇಲ್ಲ.
ಮೊದಲು ಅಣ್ಣ ಅವರು ಇದ್ದಾಗ ಯಾವ ಪಕ್ಷದ ಗುರುತಿಸ್ಕೋತಾ ಇರಲಿಲ್ಲ ಅವರು. ಎಲ್ರಿಗೂ ಸಮಾನ ಗೌರವ ಕೊಡೋರು, ವೇದಿಕೆ ಮೇಲೆ ಕನ್ನಡದ ಪರವಾಗಿ ಮಾತಾಡೋರು ಅಷ್ಟೇ ಬಿಟ್ಟು ಯಾವ ಪಕ್ಷದ ಪರವಾಗೂ ಮಾತಾಡ್ತಾ ಇರಲಿಲ್ಲ. ಈಗಿನ ಕೆಲವು ನಟರು ಏನಾಗಿದ್ದಾರೆ, ಒಂದು ಹಪಾಹಪಿಗೆ ಬಿದ್ದು ದುಡ್ಡು ಮಾಡಬೇಕು ಹೆಸರು ಮಾಡಿ ಹಪಾಹಪಿಗೆ ಒಬ್ಬರು ಆ ಕಡೆ ಹೋದಾಗ ಆ ಪಕ್ಷದ ಕಡೆ ಮಾತಾಡ್ತಾರೆ, ಈ ಕಡೆ ಬಂದಾಗ ಈ ಪಕ್ಷದ ಕಡೆ ಮಾತಾಡ್ತಾರೆ. ಹಾಗಾಗಿ ಈಗ ಒಂದು ಗೊಂದಲ, ನಮ್ಮಲ್ಲೇ ಗೊಂದಲ ಇದೆ. ಅದೇನ್ ಗೊತ್ತಾ ಗೊಂದಲ ಇದ್ದಾಗ ಒಗ್ಗಟ್ಟು ಬರೋಕ್ಕೆ ಸಾಧ್ಯನೇ ಇಲ್ಲ, ಒಂದು ನಾಯಕತ್ವ ತಗೊಳಕ್ ಸಾಧ್ಯನೇ ಇಲ್ಲ. ಅಲ್ಲ, ತುಂಬಾ ಜನ ನಟರಿಗಿಂತ ನಟ ಭಯಂಕರರು ರಾಜಕಾರಣಿಗಳು. ಅಲ್ಲ ಸರ್, ತುಂಬಾ ನಾವು ನಟರು, ಮೊನ್ನೆ ಒಂದು ನಿಮಿಷ, ನಾವು ನಟರುಗಳು ಏನ್ ಮಾಡ್ತೀವಿ, ಮೇಕಪ್ ಮಾಡ್ಕೊಂಡು ಆಕ್ಷನ್ ಅಂತ ಹೇಳಿದ್ರೆ ನಾಟಕ ಶುರು ಮಾಡ್ತೀವಿ. ಬಟ್ ರಾಜಕಾರಣಿ ಹಾಗಲ್ಲ, ಮೇಕಪ್ ಬೇಡ, ಆಕ್ಷನ್ ಬೇಡ, ಕ್ಯಾಮ್ರಾ ಸಿಕ್ಕರೆ ಸಾಕು ಅವ್ರು ಮಾತಾಡ್ತಾರೆ, ನಾಟಕ ಮಾಡ್ತಾನೆ ಇರ್ತಾರೆ ಅವರು. ಅದೊಂದು ಜನ್ಮಸಿದ್ಧ ಹಕ್ಕ ಆಗ್ಬಿಟ್ಟಿದೆ. ಯಾರಾದ್ರೂ ನಟರು ನಾವಾದ್ರೂ ಪಾಪ ನೋಡಿ ಸರ್, ನಾವು ಹೋಗ್ಬೇಕು, ಸ್ಕ್ರಿಪ್ಟ್ ಕೊಟ್ಟ ಮೇಲೆ ಮಾತ್ರ ಮಾಡೋದು, ಮೇಕಪ್ ಮಾಡ್ಕೋಬೇಕು, ಸ್ಕ್ರಿಪ್ಟ್ ಮೇಕಪ್ ಮಾಡಿ ಎಲ್ಲ ಆದ್ಮೇಲೆ ನಾವು ನಾಟಕ ಶುರು ಮಾಡ್ತೀವಿ. ರಾಜಕೀಯದಲ್ಲಿ ಹಾಗಲ್ಲ, ಕ್ಯಾಮ್ರಾ ಕಂಡ್ರೆ ಸಾಕು ನಾಟಕ ಶುರು ಮಾಡ್ಬಿಡ್ತಾರೆ. ಇವತ್ತಿಲ್ಲಿ ಬೈದಿರ್ತಾರೆ, ನಾಳೆ ಬೆಳಿಗ್ಗೆ ಹೆಗಲ ಮೇಲೆ ಕೈ ಹಾಕೊಂಡು ಹೋಗಿರ್ತಾರೆ. ಏನ್ ಮಾಡ್ತೀರ ಅಂತ ಆಮೇಲೆ ಮಾಧ್ಯಮರ ಮೇಲೆ ತೀರಿಸೋದೇ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ, ನೀವ್ ಹೆಂಗ್ ಮಾಡಿರೋದು ಅದರಲ್ಲಿ ಮಧ್ಯದಲ್ಲಿ AI ಬೇರೆ ಬಂದ್ಬಿಟ್ಟಿದೆ. ಬೇಜಾರಾಗ್ಬೋದು ನಾನು ಇದನ್ನ ಹೇಳಿದ್ರೆ. ತುಂಬಾ ಜನ ಆಕ್ಟರ್ಸ್ ಪೊಲಿಟಿಷಿಯನ್ಸ್ ಆಗ್ಬಿಟ್ಟಿದಾರಲ್ಲ, ಸೊ ಅವ್ರಿಗೆ ಸ್ಕ್ರಿಪ್ಟು ಗೊತ್ತು, ವಿತೌಟ್ ಸ್ಕ್ರಿಪ್ಟು ಹೆಂಗ್ ಮಾಡ್ಬೇಕು ಅಂತ ಗೊತ್ತಿರುತ್ತೆ. ಸೊ ಹಂಗಿದ್ದಾಗ ಏನು ಮಾಡಕ್ಕಾಗಲ್ವಲ್ಲ ಸರ್. ಎಷ್ಟೊಂದ್ ಜನ ಇವಾಗ ಒಂದು ಅಸ್ತಿತ್ವ ಉಳಿಸ್ಕೊಳ್ಳೋಕೆ ಏನೋ ಮಾಡ್ಲೇಬೇಕಲ್ಲ ಮೇಡಮ್. ಏನ್ ಮಾಡ್ತೀವಿ, ಎಲ್ಲ ಸ್ಟೇಟಲ್ಲಿ, ಪಕ್ಕದ ಸ್ಟೇಟಲ್ಲೂ ಅವರು CM ಆಗ್ಬಿಟ್ಟಿದ್ದಾರೆ ಕಲಾವಿದರು, ಇನ್ನೊಂದು ಸ್ಟೇಟಲ್ಲಿ DCM ಆಗಿದ್ದಾರೆ. ನಮ್ಮ ಅದೃಷ್ಟಕ್ಕೆ ನಮ್ಮ ಸ್ಟೇಟಲ್ಲಿ DCM CM ಕಲಾವಿದನ ಯಾರು ಮಾಡಿಲ್ಲ. ಅವರು ಅಷ್ಟು ಪ್ರಬುದ್ಧರಾಗಿದ್ದೀವಿ ನಾವು ಕನ್ನಡಿಗರು. ನಾವು ಎಷ್ಟು ಪ್ರಬುದ್ಧರು ಅಂದ್ರೆ ಪ್ರೆಸಿಡೆಂಟ್ ಆದ್ರೆ ಸಾಕು, ಅಕಾಡೆಮಿಗೆ ಅಷ್ಟಕ್ಕೆ ಸಾಕು, ಅಷ್ಟಕ್ಕೆ ಸೀಮಿತ. ಅಂಬರೀಷ್ ಅವರು ಇದ್ದಾಗ ಒಂದು ಮುಖ್ಯಮಂತ್ರಿ ಹಂತಕ್ಕೆ ಬಂದಿದ್ರು ಅವರು, ಬಟ್ ಅವರೇ ಇಂಟ್ರೆಸ್ಟ್ ತಗೊಂಡಿಲ್ಲ ಅಂತ ಆಗೋಯ್ತು. ಈಗಂತೂ ಕಷ್ಟ ಇದೆ, ಯಾವ ಕಲಾವಿದರು ಆ ಒಂದು ಮಟ್ಟಕ್ಕೆ ತಲುಪೋಕೆ ಸಾಧ್ಯ ಇಲ್ಲ ನಮ್ಮ ಕರ್ನಾಟಕದಲ್ಲಿ. ಕೇಪಬಿಲಿಟಿನೂ ಇತ್ತು ಇತ್ತು ಅವ್ರಿಗೆ. ಅಂಬರೀಷ್ ಅಣ್ಣವ್ರ ಮಾತಂದ್ರೆ ಯಾರು ಅಂಬರೀಷ್ ಅಣ್ಣ ಅವರು ಅಂದ್ರೆ ಗುಡ್ಗವರು, ಅಣ್ಣ ಅವರು ಅದಕ್ಕೆ ವಿರುದ್ಧ ಸೈಲೆಂಟಲ್ಲಿ ಅವರು ಎಲ್ಲರನ್ನೂ ಒಂಥರ ಸಮಾಧಾನ ಮಾಡುವಂತ ಒಂದು ಪ್ರಬುದ್ಧತೆ ಇತ್ತು. ಈಗ ಯಾಕಂದ್ರೆ ಅವರು ಅಂತ ಮೇರು ನಟ, ಯಾರೋ ಒಂದು ಮಾತು ಹೇಳ್ತೀನಿ ಅಂದಾಗ ಮುಂದೆ ಲಕ್ಷಾಂತರ ಜನ, ಕೋಟಿ ಜನ ಇದ್ರು ಅವ್ರ ಮಾತು ಕೇಳೋಷ್ಟು ತಾಳ್ಮೆ ಇರ್ತದೆ. ಯಾಕಂದ್ರೆ ಅವ್ರಿಗೆ ಗೊತ್ತು ಏನು ಮಾತಾಡ್ತಾ ಇದ್ದೀನಿ ಅಂತ. ಈಗ ಬಂದು ಈಗ ಸ್ಟೇಜಲ್ಲಿ ಒಂದು ಮಾತು, ಇನ್ನೊಂದು ಸ್ಟೇಜ್ ಇನ್ನೊಂದು ಥರ ಮಾತಾಡ್ತಾರೆ. ಬಟ್ ಅಣ್ಣ ಆ ಥರ ಮಾತಾಡ್ತಾ ಇರಲಿಲ್ಲ. ಇವತ್ತು ಅಣ್ಣ ಅವರು ಒಂದು ಇದು ಗೋಕಾಕ್ ಚಳುವಳಿ ಇಳಿದಿದ್ದಕ್ಕೆ ಇವತ್ತು ಅಜರಾಮರವಾಗಿದೆ ನಮ್ಮ ಕನ್ನಡ ಇವತ್ತು, ಕರ್ನಾಟಕ ಇವತ್ತು. ಅವರೊಬ್ಬರು ಇಳಿದಿಲ್ಲ ಅಂದಿದ್ರೆ ಅವತ್ತು ಅದರ ಪರಿಸ್ಥಿತಿನೇ ಭಿನ್ನ ಆಗ್ಬಿಡ್ತಾ ಇತ್ತು. ಆ ಒಂದು ಪ್ರಬುದ್ಧತೆ ಅವರಲ್ಲಿತ್ತು, ಅದೊಂದು ಮೆಚುರಿಟಿ ಇತ್ತು. ಅವ್ರು ಯಾವತ್ತೂ ತನ್ನ ಒಂದು ಸ್ಟಾರ್ಗಿರಿನ ತಲೆ ಮೇಲೆ ಇಟ್ಕೊಂಡು ಓಡಾಡಿಲ್ಲ. ಅವರು ಆರಾಮಾಗಿ ಅದನ್ನು ಒಂದು ಪೂಜ್ಯ ಸ್ಥಾನದಲ್ಲಿ ಇಟ್ಟು ಪೂಜಿಸ್ತಾ ಇದ್ರು. ಬಟ್ ಈಗಿನ ನಟರು ಆಗಲ್ಲ, ಆ ಸ್ಟಾರ್ಗಿರಿ ತಲೆ ಮೇಲೆ ಇಟ್ಕೊಂಡಿದ್ದಾರೆ ಯಾವಾಗಲೂ. ಏನು ಪುರಾಣಿಕ್ ಸರ್, ಕೇಳಿಸ್ತಾ ಇದೆಯಾ? ಕೇಳ್ತಾ ಇದೆ. ಆದ್ರೆ ರಾಜ್ಕುಮಾರ್ ಅವರನ್ನ ಯಾರು ಮರೆಯೋ ಆಗಿಲ್ಲ. ಇವ್ರೇನಾದ್ರೂ ರಾಜ್ಕುಮಾರ್ ಅವ್ರನ್ನ ಮರೆತ್ರೆ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಅಪಚಾರ ಮಾಡಿದಂಗೆ ಆಗುತ್ತೆ. ಕಾರಣ ಏನು, ಅವ್ರು ಎಲ್ಲರನ್ನೂ ಜೊತೆಗೆ ಕೊಂಡೊಯ್ತಾ ಇತ್ತು. ಆ ರಾಜ್ಕುಮಾರ್ ಅವ್ರಲ್ಲಿರ್ತಕ್ಕಂಥ ಆ ವ್ಯಕ್ತಿತ್ವ ಇದೆಯಲ್ಲ, ಆ ವಿನಮ್ರತೆ, ಆ ಪ್ರೀತಿ, ಒಂದು ರೀತಿಯಲ್ಲಿ ಜನರನ್ನ ಒಟ್ಟಿಗೆ ಕೊಂಡೊಯ್ತು. ನೋಡಿ, ಅವ್ರು ಬೀಗರು ಬಂಗಾರಪ್ಪ ಚೀಫ್ ಮಿನಿಸ್ಟರ್ ಆಗಿದ್ರು, ಅವರು ಒಂದು ಫ್ಯಾಮಿಲಿ ಸಂಬಂಧಕ್ಕೆ ಒಪ್ಪಿದ್ರೆ ಹೊತ್ತು ಚಿತ್ರರಂಗಕ್ಕೆ ಕರೆದ್ರು ಬಂಗಾರಪ್ಪನವ್ರಿಗೆ, ಅವ್ರು ಒಪ್ಪಲಿಲ್ಲ. ಅಂದ್ರೆ ಏನಾಯ್ತು, ಆ ರೀತಿಯ ಒಂದು ದೊಡ್ಡ ಗುಣವನ್ನ ನಮ್ಮ ಮೇಡಮ್ ಹೇಳಿದ್ರಲ್ಲ, ಅವರಲ್ಲಿ ಸಂಕುಚಿತ ಭಾವನೆ ಇದೆ. ಇವತ್ತು ಸಂಕುಚಿತ ಭಾವನೆ ಇರೋದ್ರಿಂದನೇ ಈ ಸಮಾರಂಭಕ್ಕೆ ಗೈರಾಗಿರೋದು. That absence itself speaks conspicuously that they have got some kind of prejudice. ಆ ಪ್ರೆಜುಡಿಸ್ ಹೋಗದೆ ಹೋದ್ರೆ ಕನ್ನಡ ಜನ, ಅವ್ರ ನಮ್ಮ ಮಿತ್ರರು ನಟರು ಹೇಳಿದಾಗೆ ನಿಮ್ಮನ್ನ ಕ್ಷಮಿಸೋದಿಲ್ಲ. ಕನ್ನಡ ಜನನೇ ನಟ್ ಅಂಡ್ ಬೋಲ್ಟ್ ಟೈಟ್ ಮಾಡ್ತಾರೆ. ಅದರಿಂದ ಬಿಫೋರ್ ದಟ್ ಹ್ಯಾಪನ್ಸ್, ಇದು ಒಂದ್ ರೀತಿಯಲ್ಲಿ ಆ ಶಿವಕುಮಾರ್ ಆಫ್ ದಿ ಕಫ್ ಅಂದ್ರೆ ಆಕಸ್ಮಿಕವಾಗಿ ಅವರು ಎಮೋಷನಲ್ ಆಗಿ ಹೇಳಿದ್ರು, ಅವರು ಹೊರಟ ಭಾಷೆಯಲ್ಲಿ ಹೇಳಿದ್ರು, ವಾಸ್ತವವಾದ ವಿಷಯವನ್ನ ಅತ್ಯಂತ ಒರಟಾಗಿ ಹೇಳಿದ್ದಾರೆ. ನಾಜೂಕಾಗಿ ಹೇಳಿದ್ರೆ ಯಾರು ಸೀರಿಯಸ್ ತಗೊಳ್ತಾ ಇರಲಿಲ್ಲ, ಈ ಚರ್ಚೆನೇ ಆಗ್ತಾ ಇರಲಿಲ್ಲ. ಅದರಿಂದ ನಿಮ್ಮ ಮಾಧ್ಯಮದ ಮೂಲಕ ಈ ಒಂದು ಆರೋಗ್ಯಕರ ಚರ್ಚೆಯಲ್ಲಿ ನಾವು ಕನ್ನಡದ ಚಲನಚಿತ್ರರಂಗದ ಮೇರು ನಟರು ಮತ್ತೆ ಉಳಿದವರು ಏನು ಅಕಾಡೆಮಿಯಲ್ಲಿ ಇರ್ತಕ್ಕಂಥವ್ರು ಮತ್ತೆ ಬೇರೆ ವರ್ಕರ್ಸ್ ಎಲ್ಲ ಇದಾರಲ್ಲ, ನೀವೆಲ್ಲರೂ ಒಗ್ಗಟ್ಟಾಗಿದ್ರೆ ಬಹುಶಃ ಕನ್ನಡದ ಒಂದು ಶಕ್ತಿ, ಕನ್ನಡದ ಒಂದು ಪ್ರಾಮುಖ್ಯತೆ, ಕನ್ನಡದ ಸಂಸ್ಕೃತಿ, ಕಲೆಯ ಒಂದು ಅದ್ಭುತವಾದ ಬೆಳವಣಿಗೆಗೆ ನೀವು ಕಾರಣರಾಗ್ತೀರಿ. ಅದಕ್ಕೆ ಒಂದು ರೀತಿಯಲ್ಲಿ ಸ್ಟ್ರಾಂಗ್ ಫೌಂಡೇಶನ್ ಆಗುತ್ತೆ. ಒಂದು ತಾತ್ಕಾಲಿಕವಾದ ಆಸೆಗೆ ರಾಜಕೀಯ ಪಕ್ಷಗಳ ನಾಯಕರುಗಳ ಒಂದು ಹಿಂಬಾಲಕರಾಗಬೇಡಿ, ನೀವು ನಿಮ್ಮ ಒಂದು ವೃತ್ತಿಯ ಹಿಂಬಾಲಕರಾಗ್ರಿ, ಆ ಘನತೆಯನ್ನು ಎತ್ತಿ ಹಿಡಿ ಅಂತ ನಿಮ್ಮ ಮಾಧ್ಯಮದ ಮೂಲಕ ನಾನು ಕೇಳ್ಕೊತೀನಿ ಅಷ್ಟೇ. ಸರ್, ಕ್ವಿಕ್ ಆಗಿ ಕೊನೆಯದಾಗಿ ಹೇಳೋದಾದ್ರೆ ಏನು ಹೇಳ್ತೀರಿ ಗಣೇಶ್ ಸರ್? ನಾನು ಅವರು DK ಶಿವಕುಮಾರ್ ಹೇಳಿದ್ದು ವಿಷಯಕ್ಕೆ ಬಹುಶಃ ನಮ್ಮ ಚಿತ್ರರಂಗಕ್ಕೆ ಸರಿಯಾದ ರೀತಿಯಲ್ಲಿ ಆಮಂತ್ರಣ ಹೋಗಿರಲ್ಲ ಸರ್. ಹಾಗಾಗಿ ಅವರು ಬಂದಿರಲ್ಲ.
ಮತ್ತು ಇವರು ಬೇರೆ ವಿಷಯನ ಚಿತ್ರರಂಗದಷ್ಟೇ ಮಾತಾಡಿದರೆ ಅದು ಇಷ್ಟೊಂದು ಚರ್ಚೆ ಗ್ರಾಸ ಆಗ್ತಾ ಇರಲಿಲ್ಲ. ಬಟ್ ಅವರು ಮೇಕೆದಾಟು ವಿಷಯ ತೊಗೊಂಬಂದಾಗ ಈ ಚರ್ಚೆಗೆ ಸ್ವಲ್ಪ ಅವರೇ ದಾರಿ ಮಾಡಿಕೊಟ್ಟಿದ್ದಾರೆ ಅಂತ ಭಾವಿಸ್ತೀನಿ. ಬಟ್ ಅವರ ಕಳಕಳಿ, ಸಾಮಾಜಿಕ ಕಳಕಳಿ, ಚಿತ್ರರಂಗ ಕಳಕಳಿ ಇಟ್ಕೊಂಡು ಮಾತಾಡಿರೋದ್ರಲ್ಲಿ ತಪ್ಪೇನಿಲ್ಲ ಅನ್ಕೋತೀನಿ ಸರ್. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್ 3 ಜನಕ್ಕೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರೀಗ DCM DK ಶಿವಕುಮಾರ್ ಅವರ ಹೇಳಿಕೆ ಇದೆಯಲ್ಲ, ಒಂದು ಹಾರ್ಶ್ ಆಗಿ ಇರಬಹುದು, ಅಂದರೆ ಮಾತನಾಡೋದು ಹಾಗೆ, ಬಟ್ ಅದರ ಉದ್ದೇಶ ಒಂದೇ, ನಾಡು ನುಡಿ ನೆಲ ಜಲ ಭಾಷೆ ಅಂತ ಬಂದಾಗ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರಬೇಕು, ಪ್ರತಿಯೊಬ್ಬರು ಕೂಡ ಅಲ್ಲಿ ಹಾಜರಾಗಿರಬೇಕಾಗತ್ತೆ, ಆ ಕೆಲಸ ಆಗಲಿಲ್ಲ ಅನ್ನುವಂಥ ಬೇಸರವನ್ನು ಹೊರಹಾಕಿದ್ದಾರೆ. ಹೇಳಿರೋ ರೀತಿ ಸರಿ ಇಲ್ಲದೆ ಇರಬಹುದು, ಬಟ್ ಉದ್ದೇಶ ಅಂತೂ ಅದೇ, ಯಾಕಂದರೆ ನಮ್ಮ ಭಾಷೆ ಅಂತ ಬಂದಾಗ ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಿಲ್ಲಬೇಕಾಗತ್ತೆ. ಇದ್ರ ಜೊತೆಗೆ ಪ್ರಮುಖವಾಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ಸರಿಯಾದ ರೀತಿಯಲ್ಲಿ ಒಗ್ಗಟ್ಟು ಇಲ್ಲ, ಇದರಲ್ಲೂ ಕೂಡ ರಾಜಕೀಯ ನಡೀತಾ ಇದೆ ಅಂತ ಅನ್ಸುತ್ತೆ. ನೋಡಿ, ಇಡೀ ವಿಶ್ವದ ಸಿನಿಮಾ ನಮ್ಮ ಬೆಂಗಳೂರಿನಲ್ಲಿ ನಡೀತಾ ಇದ್ರು ಕೂಡ ಅಲ್ಲಿ ಯಾರು ಕಲಾವಿದರು ಇಲ್ಲ ಅಂತ ಹೇಳಿದಾಗ ನಮಗೂ ಕೂಡ ಬೇಸರ ಆಗುತ್ತೆ. ಹೆಮ್ಮೆಯ ವಿಚಾರ, 16ನೇ ಸಿನಿಮೋತ್ಸವ ಕಾರ್ಯಕ್ರಮ ನಡೀತಾ ಇರೋದು ಬೆಂಗಳೂರಿನಲ್ಲಿ, 1 ವಾರಗಳ ಕಾಲ ನಡೆಯುತ್ತೆ ಈ ಕಾರ್ಯಕ್ರಮ, ಆದರೆ ಇದಕ್ಕೆ ಸಪೋರ್ಟ್ ಇಲ್ಲ ಅಂತಂದಾಗ ಸಹಜವಾಗಿ ಬೇಸರ ಆಗುತ್ತೆ. ನೋಡೋಣ, ಈ ಒಂದು ಘಟನೆ ಆದ ನಂತರ, ಅಂದರೆ DCM DK ಶಿವಕುಮಾರ್ ಅವರ ಹೇಳಿಕೆ ಆದ ನಂತರ ಫಿಲ್ಮ್ ಇಂಡಸ್ಟ್ರಿಯಿಂದ, ಕನ್ನಡ ಇಂಡಸ್ಟ್ರಿಯಿಂದ ಕಲಾವಿದರು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ, ಇದಕ್ಕೆ ಎಲ್ಲರೂ ಇನ್ಮೇಲೆ ಸರಿ ಹೋಗ್ತೀವಿ ಅಂತ ಹೇಳ್ತಾರಾ ಅಥವಾ ಹೇಳಿದ್ದು ಸರಿನಾ ತಪ್ಪಂತ ಹೇಳ್ತಾರೆ, ಅದ್ರ ಬಗ್ಗೆ ವೇಟ್ ಮಾಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.